ಫೆಬ್ರವರಿ 20ನೇ ತಾರೀಕು. ಈಗ ಆಲ್ರೆಡಿ ಎಲ್ಲಾ ಕಡೆ ಹಿಟ್ ಹಾಡುಗಳನ್ನ ಕೊಟ್ಟಂತಹ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಲ್ಫಾ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಸೊ ಆ ಚಿತ್ರದ ಟ್ರೈಲರ್ ಲಾಂಚ್ ಹಾಗೂ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕನ್ನಡದಲ್ಲಿ ಒಂದು ಸಿನಿಮಾ ಬರ್ತಾ ಇದೆ, ಅದು ಒಂದು ಯುನೀಕ್ ಆಗಿರುವಂತಹ ಟೈಟಲ್ ಜೊತೆ ಬರ್ತಾ ಇದೆ ಅಂದ ತಕ್ಷಣ ನಮಗಾಗೋ ಖುಷಿನೇ ಬೇರೆ. ಯಾಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಟೈಟಲ್ಗಳು ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದ್ರಲ್ಲಿ ಉಪ್ಪಿ ಸರ್ ನಂಬರ್ 1. ಈಗ ಅದೇ ತರ ಆಲ್ಫಾ ಅನ್ನೋ ಟೈಟಲ್ ನ ಕೂಡ ಸೂಪರ್ ಯುನೀಕ್ ಆಗಿಟ್ಟು ಆ ಚಿತ್ರದ ಬಗ್ಗೆ ಇನ್ನಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರೋದು ಈ ಚಿತ್ರದ ನಿರ್ದೇಶಕರು ವಿಜಯ್ ಅವರು. ಸೊ ಇವತ್ತು ನಾವು ಚಿತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡೋಣ. ಈ ಚಿತ್ರವನ್ನ ಆನಂದ್ ಸರ್ ಅವರು ಎಲೆ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿ ಮೂಲಕ ಅದ್ಭುತವಾಗಿ ಬಹಳ ಅದ್ದೂರಿಯಾಗಿ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಚಿತ್ರದಲ್ಲಿ ನಾಯಕ ನಟನಾಗಿ ಹೇಮಂತ್ ಅವರಿದ್ದಾರೆ. ಇದು ಅವರ ಮೊದಲ ಪ್ರಯತ್ನ ಆಗಿರುತ್ತೆ ನಾಯಕ ನಟನಾಗಿ. ಸೊ ಮೊದಲ ಚಿತ್ರ ಅಂದ ತಕ್ಷಣ ಒಂದು ಮೊದಲ ಚಪ್ಪಾಳೆ ಅವ್ರಿಗೆ ಸಲ್ಲಲೇಬೇಕಲ್ಲ. ಇಡೀ ಚಿತ್ರಕ್ಕೆ, ಚಿತ್ರ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಹಾಗೇನೆ ಇವತ್ತು ನಾನು ಸ್ಟೇಜ್ ಹತ್ರ ಕುತ್ಕೊಂಡಾಗ ಒಳ್ಳೆ ಹಾಡು ಕೇಳಿ ಬರ್ತಿತ್ತು, ಬ್ಯೂಟಿಫುಲ್ ಫ್ಲವರ್ ಯು ಆರ್ ಮೈ ಲವರ್ ಅಂತ. ಸೊ ಇಬ್ರು ಬ್ಯೂಟಿಫುಲ್ ಫ್ಲವರ್ಸ್ ಇದ್ದಾರೆ. ಈ ಚಿತ್ರದ ನಾಯಕ ನಟಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಆಯನ ಹಾಗೂ ಗೋಪಿಕಾ ಅವರಿಗೆ. ಅವ್ರು ನಿಜವಾಗ್ಲೂ ಇವತ್ತು ಯಾವ ಹೂದೋಟದಲ್ಲಿ ಇರುವಂತಹ ಫ್ಲವರ್ಸ್ ತರನೇ ರೆಡಿಯಾಗಿ ಬಂದಿದ್ದಾರೆ. ವೆಲ್ಕಮ್ ಗರ್ಲ್ಸ್. ನರ್ವಸ್ ಆಗಿದ್ಯಾ ಅಣ್ಣ? ನನ್ನ ಜೋಕ್ ನೀವು ಒಬ್ಬರೇ ನಗ್ತಿರೋದು, ಯಾರು ನಕ್ಕಿಲ್ಲ. ಆ ಟೀಮ್ ಅವ್ರು ಮಾತ್ರ ನಗ್ತಿರೋದು. ಏನ್ ಮಿಕ್ಸ್ ಮಾಡಿದ್ರಿ ಅಣ್ಣ? ಅಂದ್ರೆ ಡಯಟ್ ಅಲ್ಲಿ ಏನ್ ಮಿಕ್ಸ್ ಮಾಡಿದ್ರಿ ಅಂತ ಕೇಳಿದೆ ಅಷ್ಟೇ. ಎಲ್ಲ ನೀವು ಎಂಜಾಯ್ ಮಾಡ್ತಿದ್ದೀರಾ ತಾನೆ, ಅದು ಇಂಪಾರ್ಟೆಂಟ್. ಓಕೆನಾ? ಆಲ್ಫಾ ಅಂದ ತಕ್ಷಣ ಮೊದಲು ಶುರು ಅಥವಾ ಎ ಅನ್ನೋ ಲೆಟರ್ಗೆ ಕೂಡ ನಾವು ಆಲ್ಫಾ ಅಂತ ಹೇಳ್ತೀವಿ. ಸೊ ಆ ಮೊದಲ ಯಶಸ್ಸು ಕೂಡ ಈ ಆಲ್ಫಾ ಚಿತ್ರಕ್ಕೆ ಸಿಗ್ಬೇಕು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ನಾವು ಬಿಗ್ ಬಾಸ್ ಅಲ್ಲಿ ಇವರನ್ನ ನೋಡಿ ತುಂಬಾ ಇಷ್ಟಪಟ್ಟು ವೋಟ್ ಮಾಡಿ ಗೆಲ್ಲಿಸಿದ್ವಿ. ನಮ್ಮ ಕಾರ್ತಿಕ್ ಅವರು ಇಲ್ಲಿದ್ದಾರೆ. ಸೊ ಕಾರ್ತಿಕ್ ಅವರು ಈ ಚಿತ್ರದಲ್ಲಿ ಬಹಳನೇ ಅದ್ಭುತವಾದ ಒಂದು ಪಾತ್ರವನ್ನು ಮಾಡಿದರೆ. ಕಾರ್ತಿಕ್, ಅದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ವೇದಿಕೆ ಮೇಲೆ ಬಂದಾಗ ಮಾತಾಡ್ತೀರಾ. ಅವ್ರಿಗೂ ಕೂಡ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು ಕಾರ್ತಿಕ್ ಅವರಿಗೆ. ಸೊ ಮೊದಲನೇದಾಗಿ ಈ ಚಿತ್ರದ ಬಗ್ಗೆ ನಾನು ಎಷ್ಟೇ ಮಾತಾಡೋಕ್ಕಿಂತ ಮುಂಚೆ ಚಿತ್ರದ ಒಂದು ಸಣ್ಣ ಝಲಕ್ಕು ಆಲ್ರೆಡಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ. ಸೊ ಆಲ್ಫಾ ಚಿತ್ರದ ಟೀಸರ್ ಅನ್ನ ನೋಡ್ಕೊಂಡ್ ಬರೋಣ. ಟೀಸರ್ ಪ್ಲೀಸ್. ಲಾಂಚ್ ಮಾಡೋದಕ್ಕೆ ಬರ್ತಿದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ನಟ, ರೋಲಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು. ಇನ್ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಬಟ್ ಅವ್ರು ಬರಕ್ಕಿಂತ ಮುಂಚೆ ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಹೀರೋಯಿನ್ ಇಳಿಲಿ, ಕಾರ್ ಹತ್ಲಿ, ಎಲ್ಲೇ ನಡೆದಾಡ್ಲಿ ಕೂಡ ಬರ್ತಾ ಇರುವಂತಹ ಹಾಡುಗಳು ನಮ್ಮ ಅನೂಪ್ ಸಿಲ್ಲಿ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಆಲ್ಫಾ ಚಿತ್ರದ ಹಾಡುಗಳು. ಸೊ ಐ ಥಿಂಕ್ ಒಂದು ಸಿನಿಮಾದಲ್ಲಿ ಹಾಡುಗಳು ಹಿಟ್ ಆದಾಗ ಸೊ ಮ್ಯೂಸಿಕ್ ಡೈರೆಕ್ಟರ್ ಮೊದಲ ಹೀರೋ ಆಗ್ತಾರೆ. ಆ ಮೊದಲ ಹೀರೋನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ದ ಟ್ರೆಂಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸಿಲ್ಲಿ ಸರ್ ಅವರನ್ನ ಪ್ಲೀಸ್. ಹಲೋ ಸರ್, ನಮಸ್ಕಾರ. ಪ್ಲೀಸ್ ಬನ್ನಿ ಸರ್. ಇಷ್ಟು ಮಂದಿನಾ? ಅಷ್ಟು ಸ್ಟೇಜ್ ಮತ್ತೆ ವೇಸ್ಟಾ? ಓಕೆ, ಕಬಡ್ಡಿ ಮಾರ್ಕ್ ತರ ಇಲ್ಲೇ ಇರ್ಬೇಕು ಅಷ್ಟೇ. ಮನು ಸರ್ ಬನ್ನಿ ಸರ್. ಅವ್ರಿಗೇನಂದ್ರೆ ನಾವು ಅಷ್ಟು ಬ್ರೈಟ್ ಇಲ್ಲ ಅಂತ ಅವ್ರ ಪ್ರಕಾರ, ಫುಲ್ಲು ಲೈಟ್ ನಾವೇ ತಗೋಬೇಕು ಅಂತ. ನಮ್ ಟ್ಯಾಲೆಂಟ್ ಬ್ರೈಟ್ ಆಗಿದೆ ಅನ್ನೋದು ಮನು ಸರ್ ಗೊತ್ತಿಲ್ಲ. ಆ ಬ್ರೈಟ್ನೆಸ್ ನಮ್ಗೆ ಈ ಫಿಲ್ಮ್ ಅಲ್ಲಿ ಕಾಣಿಸ್ತಾ ಇದೆ. ವಿ ಅಬ್ಸಲ್ಯೂಟ್ಲಿ ಲವ್ ದ ಸಾಂಗ್ಸ್. ಇವಾಗ 2 ಹಾಡುಗಳು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಸೊ ನಾನು ಹೇಳಿದ ಹಾಗೆ ಮೊದಲ ಹೀರೋ ಒಬ್ಬ ಸಂಗೀತ ನಿರ್ದೇಶಕ ಆಗ್ತಾರೆ. ಯಾಕಂದ್ರೆ ಒಂದು ಸಿನಿಮಾ ನೋಡ್ಬೇಕು ಅಂತ ಸಿನಿಮಾ ಆಡಿಯನ್ಸ್ ನ ಥಿಯೇಟರ್ ಕರೆಯೋದೆ ಮೊದಲ ಇನ್ವಿಟೇಷನ್ ಆಗೋದೆ ಅದರ ಹಾಡುಗಳು. ಅಂತ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದೀರಾ ಸರ್. ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ನಿಮಗೆ. ಸೊ ಹೇಗೆ ಅನ್ಸಿದೆ? ಹಾಡುಗಳು ಹಿಟ್ ಆಗಿದೆ, ಖುಷಿ ಆಗ್ತಿದೆ. ಅಂದ್ರೆ ನೀವು ಹೇಳ್ದಂಗೆ ಮುಂಚೆಯಿಂದನೂ ಯಾವುದೇ ಸಿನಿಮಾಗಲಿ ಹಾಡುಗಳೇ ಇನ್ವಿಟೇಷನ್. ಆ ಇನ್ವಿಟೇಷನ್ ಚೆನ್ನಾಗಿದ್ರೆ ಥಿಯೇಟರ್ ತುಂಬುತ್ತೆ. ಆ ಇದರಲ್ಲಿ ಒಂದು ಭರವಸೆ ಮೂಡಿಸಿದೆ. ಹಾಗೆ ಈ ಇವೆಂಟ್ ತುಂಬಾ ಜೋರಾಗಿ ಮಾಡಿದ್ದಾರೆ ನಮ್ಮ ನಿರ್ಮಾಪಕರು. ನೀವು ಬಂದಿದ್ದೀರಾ ಆಮೇಲೆ ಇನ್ನೂ ಜೋರಾಗಿದೆ ಇದು. ಹಿಂಗೆ ಹೇಳಿ 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 ಯಾರು ಕರೀತಾನೆ ಇಲ್ಲ ಮಾಸ್ತಿ ಸರ್. ಎಲ್ಲಾ ಕಡೆ ಇವರೇ ಇರೋದು. ಅಯ್ಯೋ, ಅದಕ್ಕೆಲ್ಲ ದುಡ್ಡು ಬರ್ತಿಲ್ಲ. ಹೇಳಿ ಹೇಳಿ. ಆಲ್ಫಾ ಚಿತ್ರ
ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಫಸ್ಟ್ ವ್ಯೂವರ್ ನಾನೇನೆ. ಮೊದಲ ಆಡಿಯನ್ಸ್ ಅವ್ರ ಸಿನಿಮಾ ನೋಡಿರೋದ್ರಿಂದ ಹೇಳ್ತಿದ್ದಾರೆ. ಹೌದು. ಇವತ್ತು ಹಾಡುಗಳ ಬಗ್ಗೆ ಮಾತಾಡೋದಕ್ಕಿಂತ ಸಿನಿಮಾ ಬಗ್ಗೆ ಮಾತಾಡೋದು ಪೂರಕವಾಗಿರುತ್ತೆ ಅನ್ಸುತ್ತೆ. ನಿಜ. ಸಿನಿಮಾದಲ್ಲಿ ನಮ್ಮ ಚಂದನವನಕ್ಕೆ ಹೊಸ ನಾಯಕನ ಆಗಮನ ಹೇಮಂತ್ ಅವರು ತುಂಬಾ ಅದ್ಭುತವಾಗಿ, ಅಂದ್ರೆ ಸರಳವಾಗಿ, ಪ್ರಾಮಾಣಿಕವಾಗಿ ನಟಿಸಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಕಥೆ ಹೇಳಿದ್ದಾರೆ ನಮ್ಮ ನಿರ್ದೇಶಕರು ವಿಜಯ್ ಅವರು. ಹೊಸಬನ್ ಇಟ್ಕೊಂಡು ಈ ತರ ಒಂದು ಸ್ಟೈಲಿಶ್ ಆಗಿ ಸಿನಿಮಾ ಮಾಡೋದು ಬಹಳ ಕಷ್ಟ. ಅದ್ರ ಜೊತೆಗೆ ತುಂಬಾ ಹೈಲೈಟ್ಸ್ ಇದೆ ಸಿನಿಮಾದಲ್ಲಿ. ಈಗ ಅಚ್ಯುತ್ ಸರ್ ಬಂದ್ರು, ಅವಿನಾಶ್ ಸರ್ ಬಂದ್ರು. ಸರ್ ಆಕ್ಚುಲಿ ನೀವ್ ಹೇಳಿದ್ರಿ ಗೊತ್ತಾ, ಅಚ್ಯುತ್ ಸರ್ ಅವಿನಾಶ್ ಸರ್ ನ ಕರೆಸಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ರಿಚ್ ಆಗಿ ಮಾಡಿದ್ದಾರೆ ಇವೆಂಟು ಸಿನಿಮಾ ಅಂತ ಅರ್ಥ. ಯಾಕಂದ್ರೆ ಯಾರು ಸಿಕ್ಕಿದ್ರು ಅಚ್ಯುತಗೂ ಮತ್ತೆ ಅವಿನಾಶ್ ಸರ್ ಸಿಗದೇ ಇಲ್ಲ. ಅವ್ರೆಲ್ಲೂ ನಾನು ನೋಡಿಲ್ಲ, ನಾನೇ ನೋಡಿಲ್ಲ. ಇಷ್ಟು ವರ್ಷದಿಂದ 20 ವರ್ಷ ಆಯ್ತು ನಾನು ಆಂಕರಿಂಗ್ ಮಾಡಿ. ಈವೆಂಟ್ ಗಳೆಲ್ಲ ನಾನು ನೋಡೋದೇ ಇಲ್ಲ ಅಚ್ಯುತ್ ಸರ್ನ. ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ಅವ್ರು ಬಂದಿದ್ದಾರೆ ಅಂದ್ರೆ ರಿಚ್ ಆಗೇ ಇದೆ. ಸೊ ಸಿನಿಮಾ ನೀವು ಫಸ್ಟ್ ನೋಡಿದ್ರೆ? ಹೌದು, ರಿಚ್ ಆಗಿರೋದಕ್ಕಿಂತ ಸ್ಟೈಲಿಶ್ ಆಗಿದೆ ಸಿನಿಮಾ. ನನಗೆ ತುಂಬಾ ಇಷ್ಟವಾದ ಕ್ಯಾರೆಕ್ಟರ್ ಅಂದ್ರೆ ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವರ ಕ್ಯಾರೆಕ್ಟರ್. ಅಂದ್ರೆ ನಮ್ಮ ಕನ್ನಡಕ್ಕೆ ಒಬ್ಬ ನಟ ತುಂಬಾ ವರ್ಷ ಆದ್ಮೇಲೆ ಅಷ್ಟು ಸ್ಟೈಲಿಶ್ ಆಗಿ ಕನ್ನಡನ ಅಚ್ಚುಕಟ್ಟಾಗಿ ಮಾತಾಡುವಂತ ನಟ. ಅದು ಸ್ಕ್ರೀನ್ ಮೇಲೆ ತುಂಬಾ ಅದ್ಭುತವಾಗಿ ಕಾಣ್ತಾರೆ. ನಾನಂತೂ ಮುಂಚೆಯಿಂದನೂ ಅವರು ಸ್ನೇಹಿತರು ನನಗೆ. ಬಟ್ ಈ ಬಿಗ್ ಬಾಸ್ ಅಲ್ಲಿ ಒಂಥರ ಬೇರೆ ತರ ಫ್ಯಾನ್. ಅಂದ್ರೆ ಅವ್ರ ನಟನೆಗೆ, ಅವ್ರ ಅಪಿಯರೆನ್ಸ್ಗೆ ದೊಡ್ಡ ಫ್ಯಾನ್ ಆಗ್ತಿದ್ದೀನಿ ನಾನು. ಏನ್ ಸರ್ ಇಷ್ಟು ಕಂಜೂಸ್ ತರ ಚಪ್ಪಾಳೆ ಹೊಡಿತಿದ್ರೆ? ಹೊಡಿರಿ ಸರ್ ಚಪ್ಪಾಳೆ ನಮ್ಮ ಹುಡುಗರ ಬಗ್ಗೆ ಮಾತಾಡಿದಾಗ. ಹಾಗೆ ನೆಕ್ಸ್ಟ್ ಬಂದ್ರೆ ಬಾಲು ನಾಗೇಂದ್ರ ಅವರು. ಅದ್ಭುತವಾದ ನಟ. ಅವ್ರ ಯುನೀಕ್ ಟ್ಯಾಲೆಂಟ್ ನಮ್ಮ ಇಂಡಸ್ಟ್ರಿಗೆ. ಮೋಸ್ಟ್ಲಿ ಅವ್ರನ್ನ ಯಾರು ಇಷ್ಟು ಚೆನ್ನಾಗಿ ಒಬ್ಬ ನಿರ್ದೇಶಕ ಯೂಸ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ವಿಜಯ್ ಅವರು. ಅವರು ಅಷ್ಟೇ, ಅವ್ರದ್ದೊಂದು ಹುಚ್ಚತನ ಇದೆ ಸ್ಕ್ರೀನ್ ಮೇಲೆ ಅವ್ರದ್ದು. ಅದು ನನಗೆ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಬಂದ್ರೆ ಹೇಮಂತ್ ಸುಶೀಲ್ ಅವರು ಅಷ್ಟೇ. ಅವರೆಲ್ಲೂ ಎಕ್ಸ್ಪ್ಲೋರ್ ಆಗಿಲ್ಲ ಜಾಸ್ತಿ ನಮ್ಮ ಕನ್ನಡಕ್ಕೆ. ಬಟ್ ಈ ಸಿನಿಮಾಯಿಂದ ಅವ್ರಿಗೆ ದೊಡ್ಡ ಹೆಸರು ಆಗ್ಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನಮ್ಮ ಬಡಾಬಾಯ್ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವರು ಸರ್ ನಿಮ್ ವಾಯ್ಸ್ ಆಗ್ಲಿ, ನಿಮ್ ಇದಾಗ್ಲಿ ತುಂಬಾ ಇಷ್ಟ ಆಯ್ತು ಸರ್. ಯಾಕಂದ್ರೆ ನಾನು ಒಬ್ನೇ ಪೂರ್ತಿ ನೋಡಿರೋದು ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ. ತುಂಬಾ ಚೆನ್ನಾಗಿದೆ. ಇದು ಎಲ್ಲದಕ್ಕೂ ನಾನು ಇಷ್ಟು ಮಾತಾಡೋದಕ್ಕೆ ಮುಖ್ಯವಾದ ಕಾರಣ ಮಾಸ್ತಿ ಅವರ ಡೈಲಾಗ್ಸ್. ಇತ್ತೀಚಿನ ಒಂದು ಎಷ್ಟು ಸರ್, ಒಂದು 10 ವರ್ಷದಲ್ಲಿ ಅವ್ರು ಬರೆದಿರೋ ಸಿನಿಮಾಗಳು ಎಲ್ಲದನ್ನು ಅಂದ್ರೆ ಕಾಮನ್ ಮ್ಯಾನ್ ರೀಚ್ ಆಗುತ್ತೆ. ಅದು ಇಂಪಾರ್ಟೆಂಟ್ ನಮ್ಗೆ, ಕಾಮನ್ ಮ್ಯಾನ್ ರೀಚ್ ಆಗೋದು. ನಾವು ಸುಮ್ಮನೆ ಇಂಟೆಲೆಕ್ಚುಯಲ್ ಆಗಿ ಅಥವಾ ಏನೋ ಕಾಂಪ್ಲಿಕೇಟೆಡ್ ಆಗಿ ಬರೆಯೋದಕ್ಕಿಂತ ಸರಳವಾಗಿ ಅಷ್ಟು ಮ್ಯಾಸಿವ್, ಮಾಸ್ ಅಂತಾರಲ್ಲ, ಅದನ್ನ ಮ್ಯಾಸಿವ್ ಆಗಿ ರೀಚ್ ಮಾಡಿಸ್ತಾರೆ ಇವರು. ಸೊ ಥ್ಯಾಂಕ್ ಯು ಮಾಸ್ತಿ ಸರ್. ಹಾಗೆ ಸಿನಿಮಾದಲ್ಲಿ ಎಲ್ಲ ನೀವು ಏನ್ ಇವಾಗ ಟೀಸರ್ ಅಲ್ಲಿ ಇದನ್ನ ನೋಡ್ತಾ ಇದ್ದೀರಾ, ಟೀಸರ್ ಅಲ್ಲಿ ಮುಂದೆ ಟ್ರೇಲರ್ ಅಲ್ಲಿ ನೋಡ್ತೀರಾ, ಆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಬೇರೆ ತರನೇ ಒಂದು ವಿಶೇಷವಾದ ಒಂದು ಎಲಿಮೆಂಟ್ ಇಟ್ಟಿದ್ದಾರೆ. ಅಲ್ಲಿ ನಮಗೆ ಓಕೆ, ಒಂದು ಏನು ಈ ಡ್ರಗ್ ಮಾಫಿಯಾ ಅಂತ ಎಲ್ಲ ನಾವು ಇದು ಮಾಡ್ತೀವಿ, ಅದನ್ನ ಈ ತರನು ಪ್ರೆಸೆಂಟ್ ಮಾಡ್ಬೋದಾ ಅಂತ ಅನಿಸುತ್ತೆ ನಮಗೆ. ಹಾಗೆ ನನಗೆ ತುಂಬಾ ಶಕ್ತಿಯಾಗಿ ನಿಂತಿದ್ದು ಈ ಸಿನಿಮಾಗೆ ನಾಗಾರ್ಜುನ ಶರ್ಮಾ ಲಿರಿಸಿಸ್ಟ್. ಅವರು ಅಷ್ಟೇ, ನೀವು ಯಾವುದೇ ಸಿನಿಮಾ ತಗೊಳ್ಳಿ, ಅವ್ರನ್ನ ಯಾವಾಗಲೂ ಕೇಳ್ತಿರ್ತೀನಿ, ನೀವು ಎಷ್ಟು ಸಿನಿಮಾ ಬರೀತಿದ್ದೀರಾ ಅಂತ ಕೇಳಲ್ಲ ನಾನು ಅವ್ರಿಗೆ. ಎಷ್ಟು ಸಿನಿಮಾ ಬರೀತಿಲ್ಲ ನೀವು ಅಂತಾರೆ. ಅವಾಗ ಒಂದ್ 2 ಹೆಸರು ಸಿಗುತ್ತೆ, ಇನ್ನು ಉಳಿದಿದ್ದೆಲ್ಲ ಬರೀತಾ ಇರ್ತಾರೆ ಆ ತರ ಅವರು. ಹಾಗೆ ಅವಿನಾಶ್ ಸರ್, ಅಚ್ಯುತ್ ಸರ್ ಅವರಂತೂ ಹೇಳೋದೇ ಬೇಡ ನಾವು. ಬಟ್ ಈ ಸಿನಿಮಾಲಿ ಅಚ್ಯುತ್ ಸರ್ಗೆ ಮತ್ತೆ ನಾನು ಏನದು ಬೇರೆ ತರನೇ ಫ್ಯಾನ್ ಆಗಿದ್ದೀನಿ. ಅಷ್ಟು ಚೆನ್ನಾದ್ರೆ ಒಬ್ಬ ಹೊಸಬ್ರ ಜೊತೆ ಇದು ಮಾಡಿದಾಗ ಅವ್ರು ಕಂಫರ್ಟಬಲ್ ಫೀಲ್ ಆಗ್ಬೇಕಲ್ಲ. ಬಟ್ ಅವ್ರಿಬ್ರದ್ದು ಜಟಾಪಟಿ ತುಂಬಾ ಚೆನ್ನಾಗಿದೆ, ಅಚ್ಯುತ್ ಸರ್ದು, ಹೇಮಂತ್ ಅವ್ರದ್ದು. ಆಮೇಲೆ ನಾಗಾರ್ಜುನ ಶರ್ಮಾ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ನಾಗಾರ್ಜುನ ಶರ್ಮಾ ತುಂಬಾ ವರ್ಷ, ನಾವು ಮುಂಚೆ ಎಲ್ಲ ನೋಡ್ತಿದ್ವಿ ಸಾಹಿತ್ಯ ಒಬ್ಬರೇ ಹೆಸರಿರೋದು ಒಂದ್ ಸಿನಿಮಾದಲ್ಲಿ. ಸಾಹಿತ್ಯ ಅಂದ್ರೆ ನಾಗೇಂದ್ರ ಪ್ರಸಾದ್, ಹಂಸಲೇಖ, ಕೆ ಕಲ್ಯಾಣ್, ಆ ತರ ಇರೋದು ತುಂಬಾ ವರ್ಷಗಳ. ನನ್ನ ಕರಿಯರ್ ಅಲ್ಲಿ ಮೋಸ್ಟ್ಲಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ಸಾಹಿತಿ ಎಲ್ಲಾ ಹಾಡುಗಳನ್ನು ಬರೆದಿರೋದು. ಇಲ್ಲಿದ್ರೆ ಒಬ್ಬರೊಬ್ರು ಸಾಹಿತಿಗೆ ಹೋಗ್ತಾ ಇರ್ತೀವಿ, ಅದು ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಹೋಗ್ಬೇಕು. ಒಂದ್ ಹಾಡಂತ ಶುರು ಮಾಡಿ 4 ಹಾಡಾಗಿ. ಹಾಗೆ ಇನ್ನೂ ಏನು ಒಂದು ವಿಶೇಷ ಏನಂದ್ರೆ, ಇಡೀ ಸಿನಿಮಾದಲ್ಲಿ ನಾಗಾರ್ಜುನ ಶರ್ಮಾ ಸಾಹಿತ್ಯ ಆವರಿಸ್ಕೊಳ್ಳುತ್ತೆ.
ಅಷ್ಟೇ ಸ್ಟೈಲಿಶ್ ಆಗಿ ನೀವು ನೋಡಿರ್ಬೋದು, ಭೀಮಾದೆಲ್ಲ ಆಗಿರ್ಬೋದು, ಕಾಂಟ್ರಾಸ್ಟ್ ಆಗಿ ಮಾಯಾವಿ ಬರೀತಾರೆ ಅವರು, ಆಮೇಲೆ ಸಪ್ತಸಾಗರದ ಆಚೆ ಬರೀತಾರೆ, ಇಲ್ಲ ಅವನೇ ಶ್ರೀಮನ್ನಾರಾಯಣ ಬರೀತಾರೆ. ಸೊ ಈ ಥರ ಲಿಸ್ಟ್ ಹೋಗ್ತಾ ಇರುತ್ತೆ ಅವ್ರದ್ದು. ಅದೊಂದು ದೊಡ್ಡ ಶಕ್ತಿ ನನಗೆ ಡೈರೆಕ್ಟರ್ ಜೊತೆ, ಹಾಗೆ ನಾಗಾರ್ಜುನ ಶರ್ಮಾ ಅವರು. ಅದ್ರ ಜೊತೆಗೆ ನಮ್ಮ ಕನ್ನಡದ ಸಿನಿಮಾ ಗರ್ಜನೆ ಅಂತಲೇ ಕರಿತೀನಿ ನಾನು ವ್ಯಾಸರಾಜ್ ಸೋಸ್ಲೆ ಅವ್ರನ್ನ. ಅವರು ಅಷ್ಟೇ ಆಲ್ಫಾ ಟೈಟಲ್ ಟ್ರ್ಯಾಕ್. ಹಾಗೆ ನಾಗಾರ್ಜುನ ಶರ್ಮಾ ಅವ್ರು ಏನು ಸಾಹಿತ್ಯ ಬರೆದಿದ್ದಾರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ, ಅದು ಒಂದೇ ವಾಯ್ಸ್ ಯೂಸ್ ಮಾಡಿದೀವಿ ನಾವು. ಡೈರೆಕ್ಟರ್ ಒಂದೇ ವಾಯ್ಸ್ ಯೂಸ್ ಮಾಡೋಣ ಅಂತ. ಅದು ಫುಲ್ ವ್ಯಾಸರಾಜ್ ಅವರು ಅಷ್ಟೇ ಸಿನಿಮಾದಲ್ಲಿ ಆವರಿಸ್ಕೊಳ್ತಾರೆ ಹಂಗೆ ಅವ್ರ ಸಾಹಿತ್ಯ. ಇದಿಷ್ಟು ನನ್ನ ಕೆಲಸದ್ದು ಹೇಳಿದ್ದು. ನಿರ್ದೇಶಕರಿಗೆ ದೊಡ್ಡ ಥ್ಯಾಂಕ್ಸ್ ನನ್ನ ಆರಿಸ್ಕೊಂಡಿದ್ದಕ್ಕೆ. ಯಾಕಂದ್ರೆ ಇದು ಥ್ಯಾಂಕ್ ಯು ಸರ್, ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾರೆ, ನಾನು ಎಲ್ಲೂ ಥ್ಯಾಂಕ್ಸ್ ಹೇಳಲ್ಲ ಯಾವ್ದಕ್ಕೆ. ಯಾಕಂದ್ರೆ ಸಿನಿಮಾ ಬಗ್ಗೆ ಮಾತಾಡ್ಬೇಕು. ಇದೇನಂದ್ರೆ ನನಗೆ ಇಂಡಸ್ಟ್ರಿಲಿ ಒಂದು ಸೀಲ್ ಬಿದ್ದುಬಿಟ್ಟಿದೆ, ಬರೀ ಮೆಲೋಡಿ ಮಾಡ್ತೀನಿ ಅಂತ. ಬಟ್ ಎಂಟ್ರಿ ಆಗಿದ್ದೆಲ್ಲ ಗೂಳಿ ಅಂತ ಒಂದು ಸಿನಿಮಾದಿಂದ ಎಂಟ್ರಿ ಆಗಿದ್ದು. ಅದಾದ್ಮೇಲಿಂದ ಸಿದ್ಲಿಂಗು ಬಂತು, ಇದೆಲ್ಲ ಬಂತು ಅಂದಾಗ ಎಲ್ಲ ಸಾಫ್ಟ್ ನಂಬರ್ಸ್ಗೆ ಅಂತ. ಅವರು ಫಸ್ಟ್ ಕಂಡೀಷನ್ ಹಾಕಿದ್ ನನಗೆ, ನೀವೇನ್ ಮಾಡಿದೀರ ಆ ಮೆಲೋಡಿನೆಲ್ಲ ಬಿಟ್ಟು ನನಗೆ ಬ್ಲಾಸ್ಟ್ ಆಗ್ಬೇಕು ಸರ್ ಮ್ಯೂಸಿಕ್. ಇವಾಗಲೂ ನಾವು ಟ್ರೈಲರ್ ಮಾಡ್ಬೇಕಾದ್ರೆ ಅದು ಏನ್ ಮಾಡ್ತೀರಾ ಗೊತ್ತಿಲ್ಲ ಸರ್, ಎಲ್ಲ ಚಚ್ಚಿ ಬಿಸಾಕಿ ಸಾಯ್ತಾರೆ ಆ ತರ. ಸೊ ಇಷ್ಟು ನನ್ನ ಕೆಲಸದ ಬಗ್ಗೆ. ಸಿನಿಮಾ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟರ್ಗೆ ಬರ್ತಾರೆ ಅನ್ನೋ ಭರವಸೆ ಇದೆ ನನಗೆ. ಬಂದೇ ಬರ್ತಾರೆ, ಯಾಕಂದ್ರೆ ಈ ತರ ಒಂದು ಹೊಸ ಹೀರೋನ ನಾವು ಚಂದನವನಕ್ಕೆ ಸ್ವಾಗತಿಸಬೇಕು. ಸೊ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಥಿಯೇಟರ್ಗೆ ಬನ್ನಿ, ನೋಡಿ. ಹಾಗೆ ಮಾಧ್ಯಮದವ್ರ ಸಪೋರ್ಟ್ ಜೋರಾಗಿದೆ ಈ ಸಿನಿಮಾಗೆ, ಹೀಗೆ ಕಂಟಿನ್ಯೂ ಮಾಡಿ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಅನೂಪ್ ಸರ್, ಥ್ಯಾಂಕ್ ಯು. ಸೊ ಫಸ್ಟ್ ರಿವ್ಯೂ ನಿಮ್ಮಿಂದನೇ ಸಿಕ್ಕಿದೆ ನಮಗೆ ಆಲ್ಫಾ ಚಿತ್ರದ್ದು. ಸೊ ನೀವೇ ಚೆನ್ನಾಗಿದೆ ಅಂದ್ಮೇಲೆ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿರುತ್ತೆ. ನೀವ್ ಹೇಳಿದ್ರಲ್ಲ ಈ ಸಿನಿಮಾದಲ್ಲಿ ಒಂದು ಸಿನಿಮಾ ಗರ್ಜನೆ ಇದೆ ಅಂತ ಹೇಳಿ ವ್ಯಾಸರಾಜ್ ಅವರು, ಆ ಗರ್ಜನೆಯಿಂದ ಒಂದು ಹಾಡನ್ನ ಯಾಕೆ ಕೇಳಬಾರ್ದು ಅಂತ ನಮ್ಮ ಆಸೆ ಅಲ್ವಾ ಸರ್? ಸೊ ಈಗ ವೇದಿಕೆ ಮೇಲೆ ನಮ್ಮ ಕನ್ನಡದ ಹ್ಯಾಪನಿಂಗ್ ಜನಪ್ರಿಯ ಹಿನ್ನೆಲೆ ಗಾಯಕರಾದಂತಹ ವ್ಯಾಸರಾಜ್ ಅವ್ರನ್ನ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಪ್ಲೀಸ್. ಅದಕ್ಕಿಂತ ಮುಂಚೆ ಇವರಿಬ್ಬರ ಬಗ್ಗೆ ಮಾತಾಡದೆ ಮರೆತುಬಿಟ್ಟೆ. ಹೆಣ್ಮಕ್ಳ ಬಗ್ಗೆ ಯಾವಾಗಲೂ ಮರಿತೀರಾ ಸರ್? ಅಲ್ಲ ಒಳ್ಳೇದೇ ಅದು. ಅವ್ರದ್ದು ಏನಕ್ಕೆ ಮಾತಾಡ್ಬಾರ್ದು ಅಂದ್ರೆ, ಅವ್ರು ಯಾರಿಗೆ ಸಿಗ್ತಾರೆ ಅನ್ನೋದೇ ಒಂದು ಕುತೂಹಲ ಇದೆ. ಹೀರೋಗೆ ಯಾರು ಸಿಗ್ತಾರೆ ನಿಮಗೆ ಯಾಕೆ ಅಷ್ಟು ಕುತೂಹಲ ಸರ್? ನನಗೆ ಸಿನಿಮಾ ನೋಡಿದೀನಿ ಆತರ. ಓಕೆ, ಅನೂಪ್ ಸರ್ಗೆ ಯಾರಿಗೆ ಸಿಗ್ತಾರೆ ಅನ್ನೋ ಕುತೂಹಲ ಜಾಸ್ತಿ. ಇಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರೆ ಅವರು. ಫಸ್ಟ್ ಸಿನಿಮಾ ಇವ್ರದ್ದು, ಬಟ್ ಅನ್ಸಲ್ಲ ಫಸ್ಟ್ ಸಿನಿಮಾ ಅಂತ. ಅದು ಕ್ರೆಡಿಟ್ ಅವ್ರಿಗೂ ಹೋಗುತ್ತೆ, ಅವ್ರಿಗಿನ್ನ ಜಾಸ್ತಿ ನಮ್ಮ ನಿರ್ದೇಶಕರಿಗೂ ಹೋಗುತ್ತೆ. ಹಾಗೆ ನಮ್ಮ ನಿರ್ಮಾಪಕರು. ಐ ಥಿಂಕ್ ಎರಡನೇ ಸಿನಿಮಾ, ಇದು ಮೂರನೇ ಸಿನಿಮಾ, 2 ಸಿನಿಮಾಗಳು ಮಾಡಿದ್ದಾರೆ. ಗೋಪಿಕಾ ಅವ್ರಿಗೆ ಮೊದಲ ಸಿನಿಮಾ. ಕನ್ನಡ ಬರಲ್ಲ ಅಂತ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಮಾತಾಡ್ಸಿ. ಕನ್ನಡ ಬರಲ್ಲ ಆಣೋ ಆಣೋ. ಹಾಗೆ ಆನಂದ್ ಸರ್ ನಮ್ಮ ಹೇಮಂತ್ ಸರ್ ಅವರ ತಂದೆನೆ. ಬಟ್ ಒಂದು ಮಗ ಹೀರೋ ಆಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿ ಜನಕ್ಕೆ ತಲುಪಿಸ್ಬೇಕು ಅಂತ ಎಲ್ಲದನ್ನು ಒಂದೊಂದು ಹಾಡನ್ನು ದೊಡ್ಡ ದೊಡ್ಡ ಇವೆಂಟ್ ತರನೇ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಅದರಲ್ಲಂತೂ ಡೌಟೇ ಇಲ್ಲ. ಒಬ್ಬ ನಿರ್ಮಾಪಕನಿಗೆ ಬೇಕಾಗಿರುವಂತಹ ಭರವಸೆಯ ಮಾತದು, ಸಿನಿಮಾ ಗೆದ್ದೇ ಗೆಲ್ಲತ್ತೆ ಅನ್ನೋದು. ಆ ಭರವಸೆ ಹಾಗೆ ಇರ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಯಾವಾಗ್ಲೂ ನಾನು ವ್ಯಾಸರಾಜ್ ಅರ್ಜುನ್ ಸರ್ ಶೋಗಳಲ್ಲೆಲ್ಲ ನಾನೇ ಲೀಡ್ ಕೊಡ್ತೀನಿ, ಇವತ್ತು ಕೊಡ್ತೀನಿ. ನೀವು ಅವ್ರಿಗೆ ಶ್ರುತಿ ಕೊಡಿ ಸರ್, ಅವ್ರು ಹಾಡು ಶುರು ಮಾಡ್ತಾರೆ. ಸಿಂಗಿಂಗ್ ಮೈಕ್ ಕೊಡಿ ವ್ಯಾಸರಾಜ್ಗೆ. ಸಿಂಗಿಂಗ್ಗೆ ಅಂತ ಒಂದು ಮೈಕ್ ಇರುತ್ತೆ, ಟಾಕಿಂಗ್ ಒಂದು ಮೈಕ್ ಇರುತ್ತೆ, ಆಂಕರಿಂಗ್ ಒಂದು ಮೈಕ್ ಇರುತ್ತೆ. ನವರಸನ್ ಕೊಡಿ. ಯಾ, ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ವ್ಯಾಸರಾಜ್ಗೆ ಸಂಗೀತ ನಿರ್ದೇಶಕರು ಅನೂಪ್ ಸೀಳಿನ್ ಅವರೇ ಶ್ರುತಿ ಕೊಡ್ತಾರೆ. ಏನ್ ಶ್ರುತಿ ಕೊಡ್ತಾರೆ ಅಂದ್ರೆ ಏನ್ ಶ್ರುತಿ ಸರ್ ಇದಕ್ಕೆ? ಅದೇ ಜಿಲ್ಲಿ ಮಾಡ್ತಾನಲ್ಲ ಶ್ರುತಿ ಮೇಡಮ್ ಫೋಟೋ ಇಟ್ಕೊಂಡು ಹಾಡ್ತಾರೆ. ಶ್ರುತಿ ಮೇಡಮ್ ಫೋಟೋ ಇಟ್ಕೊಂಡು ಹಾಡ್ಬೇಕಂತೆ ನೀವು. ಎಸ್, ರೆಡಿ. ಮೊದಲನೇದಾಗಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಆ್ಯಂಡ್ ಇಂಡಸ್ಟ್ರಿಯ ಎಲ್ಲ ಅಚೀವರ್ಸ್ಗೆ ವೆರಿ ಗುಡ್ ಈವ್ನಿಂಗ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್ ಫಾರ್ ಆಲ್ವೇಸ್ ಬಿಲೀವಿಂಗ್ ಇನ್ ಮೀ. ಈ ಥರ ಒಂದು ಟೈಟಲ್ ಟ್ರ್ಯಾಕ್ ಅಂತ ಬಂದ ತಕ್ಷಣ
ನನಗೆ ಫೋನ್ ಮಾಡ್ತೀರಿ, ವ್ಯಾಸ್ ಇವಾಗ ಸಾಂಗ್ ಅಂತ. ಆಲ್ಫಾ ಹಾಡು ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟಾಗಿ ಮಾಡಿದ್ರಿ. ಹಾಡ್ಬೇಕಾದ್ರೆ ನನಗೂ ಕೂಡ ಸಿಕ್ಕಾಪಟ್ಟೆ ಚಾಲೆಂಜ್ ಆಗಿತ್ತು. ಆ್ಯಂಡ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಹೇಮಂತ್ ಅವರು ಸ್ಕ್ರೀನ್ ಮೇಲೆ. ನಾವು ಎಷ್ಟು ಎನರ್ಜಿ ಹಾಡಿರ್ತೀವಿ, ನಾವು ಪಿಕ್ಚರ್ಸ್ ಹೆಂಗಾಗುತ್ತೆ ಗೊತ್ತಿರಲ್ಲ. ವಿಜಯ್ ಜಿ ನಿಮ್ಮನ್ನ ತೋರಿಸಿರೋ ರೀತಿ ಸಾಂಗಲ್ಲಿ ನನಗೆ ನೋಡಿ ಗೂಸ್ ಬಾಂಬ್ಸ್ ಬಂತು. ಅಮೇಝಿಂಗ್ ಪರ್ಫಾರ್ಮೆನ್ಸ್. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಹಾಡ್ಬೇಕಾದ್ರೆ ಐ ಸಾ ಫ್ಯೂ ರಶಸ್ ಆಫ್ ದ ಮೂವಿ. ಅಮೇಝಿಂಗ್ ಆಗಿದೆ ಸಿನಿಮಾ. ಕನ್ನಡದವರು ಈ ಥರ ಒಂದು ಕಂಟೆಂಟ್ ಇರೋ ಸಿನಿಮಾ ಹೊಸಬರು ಯಾವಾಗಲೇ ಬಂದರೂ ಕೈ ಬಿಟ್ಟಿಲ್ಲ. ಕಂಟೆಂಟ್ ಚೆನ್ನಾಗಿದ್ದಾಗ 100% ಗೆಲ್ಸಿದ್ದಾರೆ. ಈ ಸಿನಿಮಾ ಕೂಡ ಆಲ್ಫಾ 100% ಅವ್ರದ್ದೇ ಚಾಪ್ ಮುಗಿಸುತ್ತೆ. ಹೇಮಂತ್ ವಿಲ್ ಬಿ ಅ ಬಿಸಿ ಹೀರೋ ಇನ್ ಕಮಿಂಗ್ ಡೇಸ್ ಅಂತ ಐ ಆಮ್ ವೆರಿ ಶೋರ್. ನಿಮ್ಮ ಡೆಡಿಕೇಶನ್ಗೆ ಅದಾಗಬೇಕು, ಅದಾಗುತ್ತೆ. ಆ್ಯಂಡ್ ಕುಡೋಸ್ ಟು ವಿಜಯ್ ಜಿ ಫಾರ್ ಫ್ಯಾಂಟಾಸ್ಟಿಕ್ಲಿ ಪಿಕ್ಚರೈಸಿಂಗ್ ಆ್ಯಂಡ್ ನಿಮ್ಮ ಕನಸನ್ನ ತೋರಿಸಿರೋ ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಆ್ಯಂಡ್ ಸೇಮ್ ವೇ ಕಾರ್ತಿಕ್ ಅಮೇಝಿಂಗ್ ಗುರು. ಸ್ಕ್ರೀನಲ್ಲಿ ನೋಡಿ ಅನುಸರಣ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಐ ಆಮ್ ವೇಟಿಂಗ್ ಟು ಸಿ ದ ಎಂಟೈರ್ ಮೂವಿ ಅಟ್ ಅ ಸ್ಟೆಚ್. ಸೊ ಲೆಟ್ಸ್ ಗೋ ಸಾಂಗ್ ಹಾಡ್ಬಿಡೋಣ. ಸ್ವಲ್ಪ ರಿವೋ ಬಿಡಲಿ ಮಾನಿಟರ್ಸ್ಗೆ, ಇನ್ನು ಸ್ವಲ್ಪ ವಾಯ್ಸ್ ಕೊಡಿ ಮಾನಿಟರ್ಸ್ಗೆ ನಮ್ಮದು. ಆಲ್ಫಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಯಶರಾಜ್, ನೀವು ಹಾಡ್ಬೇಕಾದ್ರೆ ಹುಕ್ ಲೈನ್ ಅಲ್ಲಿ ಆಲ್ಫಾ 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 ಅಂತಲ್ಲ, ನಾವು ಯಾಕೆ ನಮ್ಮ ಕನ್ನಡಿಗರ ಹತ್ರ ಅದನ್ನ ಹೇಳಿಸ್ಬಾರ್ದು Absolutely, ಹೌದು. ಅಲ್ವಾ? Let's do. ನೀವು ಮಿಕ್ಕಿ ಲೈನ್ ಹೇಳಿ, ನೀವು ಒಂದು ಕೌಂಟ್ ಕೊಟ್ಟರೆ ಆಲ್ಫಾ 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 ಅಂತಾರೆ. ಓಕೆನಾ? ಹೇಳಿ ಒಂದ್ಸಲಿ 3 ಸರಿ ಹೇಳ್ಬೇಕು. ಹೇಳಿ ನೋಡೋಣ. ಯಾವ್ದೋ ಎಂಪೈರ್ ಹೋಟ್ಲಿಗೆ ಹೋಗ್ಬಿಟ್ಟು ಆಲ್ಫಾ 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 ಹೇಳಿ ನೋಡೋಣ. ಆಲ್ಫಾ ಕೌಂಟ್ ಅಂತ ಇರುತ್ತೆ ಒಂದು 1 2 3 ಆ ತರ ಆಡ್ಬೇಕು. ರೆಡಿ 5 6 7 ಗೋ. ನಾನು ಓಕೆ ಅದ್ರದ್ದು ಫಿಲ್ಲರ್ಸ್ ಹಾಕ್ತೀನಿ. ಆಲ್ಫಾ ಇನ್ನೊಂಚೂರು ಗಟ್ಟಿಯಾಗಿ ಹೇಳ್ಬೇಕು. ರೆಡಿ ರೆಡಿ 3 2 1 ಗೋ. Scary nightmare alpha now. Alpha, alpha, alpha. Mighty lethal alpha. Alpha, alpha, alpha. Brutal angry alpha. Alpha, alpha, alpha. Scary nightmare alpha. ಯಾ ಅಣ್ಣ ಆಯ್ತು. ಅವರು ಫುಲ್ ನೈಟು ಆಲ್ಫಾ 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 ಅದೇ ಕೇಳಿದೆ ಸರ್, ಏನ್ ಮಿಕ್ಸ್ ಮಾಡಿದ್ರಿ ನಿಮ್ ಡಯಟ್ ಅಲ್ಲಿ ಅಂತ ಕೇಳಿದೆ. ಹೇಳ್ತಿಲ್ಲ, ಮೋಸ್ಟ್ಲಿ ರಾನೇ ತಿಂದಿರ್ತಾರೆ ತರಕಾರಿನ ಅಂತ ಅನ್ಕೊಂತೀನಿ. ಯಾ ಕರೆಕ್ಟ್ ಸರ್, ವಂಡರ್ಫುಲ್ ಸರ್. ಇದೇ ಫ್ಲೋ ಅಲ್ಲಿ ಓಕೆನಾ? ಏನ್ ಹೇಳ್ಬೇಕಿಲ್ಲಿ? ಅಷ್ಟೇ ಸರ್, ಫೆಬ್ರವರಿ 20ನೇ ತಾರೀಕು ಅಷ್ಟೇ. ಎಲ್ರ ಬಾಯಿಲು ಅದೇ ಬರ್ತಿರ್ಬೇಕು. ಏನ್ ಬರ್ತಿರ್ಬೇಕು? ಅಷ್ಟೇ ಸರ್, ಅಷ್ಟೇ ಅಲ್ವಾ? ಥ್ಯಾಂಕ್ ಯು ಅರುಣ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಒಳ್ಳೆಯ ದೊಡ್ಡ ಚಪ್ಪಾಳೆ ಪ್ಲೀಸ್. ಒಂದು ಸಿನಿಮಾ ನಟನೆ, ಸ್ಕ್ರೀನ್ ಪ್ಲೇ, ಕಥೆಯ ಜೊತೆ ಆ ಸಿನಿಮಾದಲ್ಲಿ ಆಗುವಂತ ಸಂಭಾಷಣೆಗಳಿರುತ್ತಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಅನೂಪ್ ಸರ್ ಹೇಳ್ದಂಗೆ ತುಂಬಾ ನ್ಯಾಚುರಲ್ ಆಗಿರ್ಬೇಕು. ಆ ಸಂಭಾಷಣೆ ನಮ್ಮ ಪಕ್ಕದಲ್ಲೇ ಮಾತಾಡ್ತಾ ಇದಾರೇನೋ, ನಮ್ಮ ಮನೇಲಿ ಆಗ್ತಿದೆಯೋ, ನಮ್ಮ ಎದುರುಗಡೆ ಮನೇಲಿ ಆಗ್ತಿದೆಯೋ ಅನ್ನೋಷ್ಟು ನಮ್ಮ ಮನಸ್ಸುಗಳಿಗೆ ಹತ್ರ ಆಗಿರ್ಬೇಕು. ಈ ರೀತಿ ಡೈಲಾಗ್ ಗಳನ್ನ ಬರೆಯುವಂತಹ ಮಾಸ್ ಆಗೂ ಇರ್ಬೇಕು, ಕ್ಲಾಸ್ ಆಗೂ ಇರ್ಬೇಕು, ಅದು ನಮ್ಮದು ಅಂತಾನೂ ಅನ್ನಿಸ್ಬೇಕು. ಈ ರೀತಿ ಕನ್ನಡದಲ್ಲಿ ಡೈಲಾಗ್ಸ್ ಬರೆಯೋದ್ರಲ್ಲಿ ಎತ್ತಿದ ಕೈ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಸ್ ಮಾಸ್ತಿ ಸರ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಹಾಗೇನೆ ಇದ್ರ ಜೊತೆ ನಮ್ಮ ಆಲ್ಫಾ ಚಿತ್ರದ ಅದ್ಭುತವಾದಂತ ಆರ್ಟ್ ಡೈರೆಕ್ಷನ್ ಮಾಡಿದಂತ ಅಮರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಸರ್ ಅಲ್ಲಿ ಒಂದು ಬಾರ್ಡರ್ ಹಾಕೋರೆ, ಇಲ್ಲೇ ನಿಲ್ಬೇಕಂತ ಹೇಳೋರೆ ಸರ್. ವೆಲ್ಕಮ್ ವೆಲ್ಕಮ್ ಸರ್, ವೆಲ್ಕಮ್. ಮಾಸ್ತಿ ಸರ್, ನೀವಿದ್ದೀರಾ ಅಂದ್ರೆ ಸಿನಿಮಾ ಥಿಯೇಟರ್ ಇಂದ ಆಚೆ ಬಂದಾಗ ಮಿನಿಮಮ್ ಒಂದು 10 ಡೈಲಾಗ್ ಎಲ್ರು ಬಾಯಲ್ಲಿ ಇರುತ್ತೆ, ಮಿನಿಮಮ್. ಓಕೆನಾ? ಸೊ ಆಲ್ಫಾ ಎಷ್ಟು ವಿಭಿನ್ನ. ಎಲ್ರಿಗೂ ನಮಸ್ಕಾರ. ಮಾತು ಶುರು ಮಾಡಕ್ ಮುಂಚೆ ಅನುಶ್ರೀ ಮೇಡಮ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಅಯ್ಯಯ್ಯೋ, ಅಂದ್ರೆ ನಾವು ಡೈಲಾಗ್ ರೈಟರ್ಸ್ ಓಡಾಡ್ತಿರ್ತೀವಿ. ಸೊ ಜನಗಳ ಮಾತು ಹೇಗಿರುತ್ತೆ ಅಂದ್ರೆ, ನೀವು ಸಣ್ಣ ಆಗಿದ್ದೀರಾ ದಪ್ಪ ಆಗಿದ್ದೀರಾ ಅನ್ನೋ ಚರ್ಚೆ ಆಗ್ತಾ ಇದೆ. ಅಂದ್ರೆ ಮೇಡಮ್ ಅನುಶ್ರೀ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಯಾಕೋ ದಪ್ಪ ಆಗ್ತಾ ಇದ್ದಾರೆ ಅಂತ, ಇಲ್ಲ ಮದುವೆ ಆದ್ರೆ ಸರ್ ಹೋಗ್ತಾರೆ ಅಂತ.
ಆಮೇಲೆ ಮದುವೆ ಆದ್ಮೇಲೆ ಇನ್ನೊಂದು ಚಿಂತೆ ಬರ್ತದ್ದು, ನಿಮ್ಮ ಯಜಮಾನರು ಅಡಿಗೆ ಮಾಡ್ತಾರೆ ಅಂತ ಇರೋದು, ಇವಾಗ ಅಡಿಗೆ ಮಾಡೋದಕ್ಕೆ ಇನ್ನೂ ದಪ್ಪ ಮಾಡ್ತಾರಲ್ಲ. ಅಂದ್ರೆ ಆ ಚರ್ಚೆಗಳು ತುಂಬಾ ಚೆನ್ನಾಗಿರುತ್ತೆ, ನಿಮ್ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಹೌದು ಸರ್. ಬಟ್ ಸಣ್ಣ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಆಶೀಶ್ ಸರ್. ಇನ್ನು ಆಲ್ಫಾ ವಿಚಾರಕ್ಕೆ ಬಂದ್ರೆ ವಿಜಯ್ ಅವ್ರದ್ದು ನಮ್ದು ತುಂಬಾ ಹಳೆ ಗೆಳೆತನ. ಅಗ್ರಜ ಅನ್ನೋ ಒಂದು ಸಿನಿಮಾದಲ್ಲಿ ಇಬ್ರು ಪರಿಚಯ ಆಗಿದೆ ಒಂದು ಟೀ ಅಂಗಡಿ ಹತ್ರ. ಸೊ ಬದುಕು ಟೀ ಅಂಗಡಿಯಿಂದ ಓರಾಯನ್ ಮಾಲ್ ಬಂದು ನಿಲ್ಸಿದೆ. ನಿಜಕ್ಕೂ ಸಿನಿಮಾ ಗ್ರಾಮರ್ ಏನೊಂದು ಸ್ಟೇಜಸ್ ಇರುತ್ತಲ್ಲ, ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಕಲಿತು ಇವತ್ತು ಗೀತಾ, ಹೊಯ್ಸಳ, ತದನಂತರ ಈಗ ಈ ಸಿನಿಮಾ, ಮತ್ತೆ ಯಾವುದು ಇನ್ಫ್ಲೂಯೆನ್ಸ್ ಮತ್ತೊಂದು ಇಲ್ಲ, ಕೆಲಸ ನೋಡಿ ಕೆಲಸ ತಗೊಳ್ಳುವಂತ ವ್ಯಕ್ತಿ. ನನಗೆ ತುಂಬಾ ಇಷ್ಟವಾದ ಡೈರೆಕ್ಟರ್ ವಿಜಯ್ ಅವರು. ಸೊ ಈ ಸಿನಿಮಾ ಶುರುವಾಗಬೇಕು ಅಂತ ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ದು ಮಾಲೂರು ಶ್ರೀನಿವಾಸ್, ಕೋರಿಯೋಗ್ರಾಫರ್. ಸೊ ಅವರು ನನಗೆ ಹೇಮಂತ್ನ ಪರಿಚಯ ಮಾಡಿಸಿದ್ರು. ಹೇಮಂತ್ನ ಕೇಳಿದೆ ಯಾವ ತರ ಏನು, ಯಾವ ತರ ಸಿನಿಮಾ ಆಗಬೇಕು ಅಂತಿದ್ದಾಗ ರೆಡಿ ಆಗಿದೆ. ಅಂದ್ರೆ ನಮ್ಮ ಕನ್ನಡಿಗರಿಗೆ ನಮ್ಮ ಹುಡುಗ ಅಂತ ಅನ್ಸ್ಬಿಟ್ರೆ ಅಪ್ಕೊಂಡ್ಬಿಡ್ತಾನೆ. ಸೊ ಅಂದ್ರೆ ಯಾವಾಗಲೂ ನಮಗೆ ತಂದೆ ಹೀರೋ, ಬಟ್ ಸಾರು ಅವ್ರ ಮಗನ ಹೀರೋ ಮಾಡಿರೋದಿದೆಯಲ್ಲ, ಅದು ನಿಜಕ್ಕೂ ತುಂಬಾ ಗ್ರೇಟ್. ಅಂದ್ರೆ ತನ್ನ ಮಗನ್ನ ನಿಲ್ಲಿಸ್ಬೇಕು ಅಂತ ಅಷ್ಟು ಪ್ರೀತಿಯಿಂದ ನಾವು ಅವ್ರ ಊರಿಗೂ ಹೋಗಿದೀವಿ, ನಮ್ಮೂರೇ ಅದು. ಸೊ ಆ ಜನ ಸೇರಿಸಿದ ರೀತಿ, ಮತ್ತೆ ಅವ್ರಿಬ್ರು ನೋಡಿದ್ರೆ ಅಪ್ಪ ಮಗ ಅನ್ಸಲ್ಲ, ಅಣ್ಣ ತಮ್ಮ ಅಂತ ಹೌದು. ಸೊ ಇನ್ನು ಈ ವಿಚಾರಕ್ಕೆ ಬಂದಾಗ ಆಲ್ಫಾ ಪಕ್ಕ ಒಂದು ಜೆನ್ಸಿ ಟೈಟಲ್. ತುಂಬಾ ಜನ ಆರ್ಟಿಸ್ಟ್ಗಳು, ಮತ್ತೆ ಈಗ ತಾನೇ ನಾವು ಕೇಳಿದ್ವಿ ನಮ್ಮ ಅನೂಪ್ ಸಲೀನ್ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಅಚ್ಯುತ್ ಸಾರು, ಅವಿನಾಶ್ ಸಾರ್ದು ನಂದು ತುಂಬಾ ಕ್ಲೋಸ್ ಇದು. ಅಂದ್ರೆ ಅವ್ರು ಅಷ್ಟು ಸೀನಿಯರ್ ಆದ್ರು ಒಂದು ಸಿನಿಮಾ ಜನ ನೋಡ್ಬೇಕ್ರಿ, ಜನ ಬರ್ಬೇಕ್ರಿ ಅನ್ನೋ ಒಂದು ಹಪಾಪಿ ಇದೆಯಲ್ಲ ಸರ್, ನಿಮ್ಮಿಂದ ಕಲಿಯೋದು ತುಂಬಾ ಇದೆ ಸರ್. ಇನ್ನ ಅಚ್ಯುತ್ ಸರ್ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರು ಸಲಗ ನಾನು ಡೈಲಾಗ್ ಬರೆದಾಗ ಡಬ್ಬಿಂಗ್ ಥಿಯೇಟರ್ಗೆ ಕರೆಸ್ಬಿಟ್ಟಿದ್ರು, ಏನೋ ಬರೆದಿದೆಯಲ್ಲ ಅಂತ. ಹೊಗಳಿದ್ರ ಅಥವಾ ಏನು ಬರ್ದಿದೀಗ ಆ ತರ ಏನ್ ಬರ್ದಿ ಆ ತರ ಹೇಳಿದ ಸರ್. ಅವ್ರು ಹೊಗಳೋ ರೀತಿನೇ ಅಷ್ಟು ಚೆನ್ನಾಗಿರುತ್ತೆ. ಎಲ್ರು ಮತ್ತೆ ನಾಯಕಿಯರ ಬಗ್ಗೆ ಹೇಳಬೇಕಾಗಿಲ್ಲ. ಆಯ್ನಾ ಮತ್ತೆ ಗೋಪಿಕಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಕಾಮನ್ ಬಿಲ್ಲಲ್ಲಿ 2 ಕಲರ್ ತರ ಕಾಣ್ತಾ ಇದ್ದೀರಾ. ಇನ್ನ ಆಲ್ಫಾ ವಿಚಾರಕ್ಕೆ ಬಂದಾಗ ತುಂಬಾ ಜನ ಆರ್ಟಿಸ್ಟ್ಗಳು ಬಹಳ ಚೆನ್ನಾಗಿ ನಟಿಸಿದ್ದೀರಾ. ಒಂದು ತಂಡ ಅಂದ್ರೆ ಸೀನಿಯರ್ಸು ಜೂನಿಯರ್ಸು ಅಂದೆ ಎಲ್ಲ ಆರ್ಟಿಸ್ಟ್ಗಳು ಹೇಮಂತ್ ಅಂತ ಒಬ್ಬ ಯುವ ನಟನ ನಿಲ್ಲಿಸೋದಕ್ಕೆ ನನಗೆ ಯಾವಾಗಲೂ ಪ್ರೇಮಲೋಕ ನೆನಪಾಗುತ್ತೆ. ರವಿ ಸರ್ನ ನಿಲ್ಲಿಸೋದಕ್ಕೆ ಎಷ್ಟು ಜನ ಹೀರೋಗಳು ನಿಂತಿದ್ರು. ಸೊ ಇವತ್ತು ರವಿಚಂದ್ರನ್ ಅವರು ದೊಡ್ಡ ಮಟ್ಟದ ನಾಯಕ ನಟ, ನಾವೇನ್ ಹೇಳ್ಬೇಕಾಗಿಲ್ಲ. ಸೊ ಹೇಮಂತದ ಹೀರೋನ ನಮ್ ಜನ ಒಪ್ಕೊಳ್ಳೇಬೇಕು. ಏನ್ರಲ್ಲಿ ಕಮ್ಮಿ ಇದ್ದಾನೆ ಅಂತ ನೋಡ್ಬೋದು. ಹಂಗೆ ಆ ಶರ್ಟ್ ತೆಗೆದಾಗ ಅನೂಪ್ ಸಲೀನ್ ಒಂದು ಮ್ಯೂಸಿಕ್ ಕೊಡ್ತಾರೆ, ನಮ್ಗೆ ಗೂಸ್ ಬಂಪ್ಸ್ ಆಗುತ್ತೆ ನಿಜಕ್ಕೂ. ಯಾಕಂದ್ರೆ ಅಲ್ಲ ಸರ್, ನೀವ್ ಹೇಳಿದ್ರಿ ಏನ್ರಲ್ಲಿ ಕಮ್ಮಿ ಇದಾರೆ ಅಂತ. ಒಂದು ವಿಷಯ ಕಮ್ಮಿ ಇದೆ ಸರ್, ಶರ್ಟ್ ಇಲ್ಲ ಸರ್. ಶರ್ಟ್ ಒಂದು ಬಾಡಿ ಮೇಲೆ ಕಮ್ಮಿ ಇದೆ, ಅದು ಬಿಟ್ರೆ ನೀವು ಹೇಳ್ದಂಗೆ ಎಲ್ಲ ಇದೆ ಸರ್. ಒಂದು ಹೀರೋ ಬೇಕಾಗಿರೋ ಎಲ್ಲ ಲಕ್ಷಣಗಳು ಇದೆ. ಕರೆಕ್ಟ್. ನಿಜಕ್ಕೂ ನಮ್ಮ ಇಂಡಸ್ಟ್ರಿಗೆ ನಮ್ಮ ಜನ ಒಂದು ವೆಲ್ಕಮ್ ಹೇಳಲೇಬೇಕು ಹೇಮಂತ್ಗೆ. ಅವ್ರ ಡೆಡಿಕೇಶನ್ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಇಲ್ಲ ಸರ್, ನಾವು ಜನರ ಮುಂದೆ ಬರಬೇಕು ಅಂದ್ರೆ ಹಂಗಿರ್ಬೇಕು ಅಂದ್ಬಿಟ್ಟು ಆ ಒಂದು ಕಸರತ್ತು, ಅವನ ಡಯಟ್ ಎಲ್ಲ ಫಾಲೋ ಮಾಡ್ಕೊಂಡು, ಮತ್ತೆ ಅವ್ರ ತಂದೆ ಕೂಡ ನೀನು ಹೋಗಿ ಮಾಡ್ಕೊಂಡ್ ಬಾ ಅಂತ ಕಳಿಸಿದ್ರೆ, ಅವ್ರು ಬಂದು ಇಂಡಸ್ಟ್ರಿಯಲ್ಲಿ ನಾನು ಹೀರೋ ಆಗ್ಬೇಕು ಅಂತ ಬರಲಿಲ್ಲ, ಗ್ರೌಂಡ್ ವರ್ಕ್ ಮಾಡಿದ್ರು. ಕತೆ ಹೇಗಿರ್ಬೇಕು, ಆ ಮ್ಯೂಸಿಕ್ ಯಾರು ಮಾಡ್ಬೇಕು, ಡೈಲಾಗ್ಸ್ ಯಾರು ಬರಬೇಕು ಅಂದ್ರೆ ಒಂದು ಟೀಮ್ ಕಟ್ಕೊಂಡು. ಸೊ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯೂಶಲಿ ಡೈರೆಕ್ಟರ್ ಅಂದಾಗ ಹೊಸಬರಿಗೆ ಮಾಡೋದಕ್ಕೆ ಹೆಂಗೆ, ಈಗ ಮಾರ್ಕೆಟ್ ಹೇಗಿದೆ, ನಮ್ಮನ್ನ ಒಪ್ಕೋತಾರ ಇಲ್ವಂತಾರೆ. ಬಟ್ ಕತೆ ಮಾಡಿಕೊಂಡು ಆ ಕತೆಗೆ ಹೇಮಂತ್ನ ಹೇಳಿದ ತಕ್ಷಣ ಹೇಮಂತ್ ಹೂ ಅಂದಿದ್ದು. ಸೊ ಇವತ್ತು ಈ ಸ್ಟೇಜ್ ಬಂದ್ ನಿಂತಿದೆ. ಇನ್ನ ಜನ ಪ್ರೀತಿ ಕೊಡ್ಬೇಕು, ಜನ ನಮ್ಮ ಹೇಮಂತನ ಒಪ್ಕೋಬೇಕು. ಆದಾಗ ಮಾತ್ರ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬರ್ತಾನೆ. ಯಾಕಂದ್ರೆ ಈಗ ಮುರಳಿ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ನಮ್ಮ ಶಿವಣ್ಣ ಸರ್ ಆಗಿರ್ಬೋದು,
ಎಲ್ಲ ಸುದೀಪ್ ಸರ್ ಆಗಿರೋದು ಒಂದು ಚಿಕ್ಕ ಲವ್ ಸ್ಟೋರೀಸು ಕಾಲೇಜು ಅಂತ ಹೇಳಿದಾಗ ಬೇಡ ಅಂತ ಅವರೇ ಹೇಳ್ತಾರೆ. ಸೊ ಆ ಜನರೇಷನ್ ಅಲ್ಲಿ ಹೇಮಂತ್ ಅವರು ಬಂದಾಗ ಸೊ ಯಂಗ್ ಹೀರೋಸ್, ಯಾಕಂದ್ರೆ ತಮಿಳುನಾಡಲ್ಲಿ ಆಂಧ್ರದಲ್ಲಿ ತುಂಬಾ ಯಂಗ್ ಹೀರೋಸ್ ಹೊಸ ಹೊಸ ಕಥೆಗಳಿಗೆ. ಸೊ ಇವ್ರುಗಳು ಬಂದಾಗ ರೈಟರ್ಸ್ಗೆ ಎಲ್ರಿಗೂ ಒಂದು ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೇ 20ರಂದು ಆಲ್ಫಾ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡಿ ಹೊಸ ಹುಡುಗ ಮತ್ತೆ ಹೊಸ ತಂಡ ಇಷ್ಟು ಹೇಳ ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು. ಹಾಗೇನೆ ಇನ್ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಮುರಳಿ ಸರ್ ಬರ್ತಾರೆ. ಅವ್ರು ಆಕ್ಚುಲಿ ಆಗಮಿಸಿದ್ದಾರೆ ಈ ಜಾಗಕ್ಕೆ. ಇನ್ ಸ್ವಲ್ಪ ಹೊತ್ತಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಅಮರ್ ಸರ್, ಆಲ್ಫಾ ಚಿತ್ರ, ಯಾಕಂದ್ರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಆರ್ಟ್ ಡೈರೆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಆ ಒಂದು ಕಥೆಯನ್ನ ಕಟ್ಟೋದಕ್ಕೆ ಬೇಕಾಗಿರೋದು ನಿಜವಾಗ್ಲೂ ಆರ್ಟ್ ಡೈರೆಕ್ಟರ್. ಸೊ ಆಲ್ಫಾವನ್ನ ಕಟ್ಟಿದ ರೀತಿ ಹೇಳಿ ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್. ಆ್ಯಂಡ್ ಹೇಮಂತ್ ಸರ್, ಥ್ಯಾಂಕ್ ಯು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಿನಿಮಾದಲ್ಲಿ. ನಿಮಗೂ ಕೂಡ ಬೆಟರ್ ಫ್ಯೂಚರ್, ನಿಮಗೆ ತುಂಬ ಚೆನ್ನಾಗಿದೆ ನಿಮ್ಮ ಫ್ಯೂಚರ್. ಈ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. ಮಾಸ್ತಿ ಸರ್, ನಿಮ್ಮ ಜೊತೆ ನನ್ನ ಜರ್ನಿ 2 ಸಿನಿಮಾ, ಏಕ ಆದಮೇಲೆ ನೆಕ್ಸ್ಟ್ ಸಿನಿಮಾ ಆಲ್ಫಾ ನಿಮ್ಮ ಜೊತೆ. ಅಚ್ಯುತ್ ಸರ್, ಅವಿನಾಶ್ ಸರ್, ಥ್ಯಾಂಕ್ ಯು, ನಿಮಗೂ ಕೂಡ ಆಗಮನ. ಕಾರ್ತಿಕ್ ಸರ್, ಥ್ಯಾಂಕ್ ಯು. ಈ ಸಿನಿಮಾನ ಖಂಡಿತವಾಗ್ಲೂ ನಮ್ಮ ಜನ ಕೈ ಬಿಡಲ್ಲ, 100% ಬೆಂಬಲ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ನಂಬ್ತೀನಿ. ಥ್ಯಾಂಕ್ ಯು. ನಾನು ವರ್ಕ್ ಸಿನಿಮಾದಲ್ಲಿ ನೀವೇ ನೋಡಿ ಇಷ್ಟಪಡಿ. ಥ್ಯಾಂಕ್ ಯು. ಆಮೇಲೆ ನಾನು ಕಾರ್ತಿಕ್ ಮಹೇಶ್ ಅವ್ರ ಜೊತೆನೇ ಕೂತಿದ್ದು ಈ ಅಚ್ಯುತ್ ಸರ್ ಅವಿನಾಶ್ ಸರ್ ಮುಂದೆ ಮರ್ತು ಬಿಟ್ಟೆ. ಬಟ್ ಆಫ್ಟರ್ ಇದು ಬಿಗ್ ಬಾಸ್ ನಿಜಕ್ಕೂ ಕಾರ್ತಿಕ್ ತುಂಬಾ ಸತಿ ನನಗೆ ಫೋನ್ ಮಾಡಿದ್ರು, ನಾನು ಅವ್ರಿಗೆ ಮಾಡ್ತಿದ್ದೆ. ಅಂದ್ರೆ ಒಂದು ಭಯ ಇರುತ್ತಲ್ಲ, ಯಾವ ಕಥೆಯನ್ನು ಒಪ್ಕೋಬೇಕು, ಯಾವ ಕಥೆಯಲ್ಲಿ ನಾನು ಹೋಗ್ಬೇಕು ಅಂತ. ಬಟ್ ಈ ಕಥೆಯಲ್ಲಿ ನೆಗೆಟಿವ್ ಇದ್ರು ಅದ್ರ ತೂಕ ನೋಡಿ ಒಪ್ಕೊಂಡಂತ ವ್ಯಕ್ತಿ, ಮತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅನೂಪ್ ಸರ್ ಹೇಳಿದ್ರೆ ಅವ್ರ ಬಾಯಲ್ಲಿ ಬರೋ ಕನ್ನಡನೇ ಮುದ್ದು, ನಿಮ್ಮಷ್ಟೇ ಮುದ್ದಾಗಿದೆ. ಸೊ ಥ್ಯಾಂಕ್ ಯು ನಮ್ಮ ಹೇಮಂತ್ ಜೊತೆ ಒಂದು ನೆಗೆಟಿವ್ ರೋಲ್ ಹಂಚ್ಕೊಂಡಿದ್ದಕ್ಕೆ. ಮತ್ತೆ ಸರ್ ನಿಮ್ಗಳಿಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ತಿ ಸರ್. ಆಸ್ ಯು ಸೆಡ್, ಪಾಸಿಟಿವ್ ನೆಗೆಟಿವ್, ಕಾರ್ತಿಕ್ ಇಸ್ ಅ ಕಂಪ್ಲೀಟ್ ಆಕ್ಟರ್ ಅಂತ ನಮ್ಗೆ ಅನ್ಸುತ್ತೆ. ಸೊ ಬೆಸ್ಟ್ ವಿಶಸ್ ಕಾರ್ತಿಕ್. ಥ್ಯಾಂಕ್ ಯು ಮಾಸ್ತಿ ಸರ್, ಥ್ಯಾಂಕ್ ಯು ಅಮರ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ ಸ್ವಲ್ಪ ಹೊತ್ತಿನಲ್ಲಿ ಶ್ರೀ ಮುರಳಿ ಸರ್ ಬರ್ತಾರೆ. ಬಟ್ ಅವ್ರು ಬರೋಕ್ಕಿಂತ ಮುಂಚೆ ವೇದಿಕೆ ಮೇಲೆ ಡೈರೆಕ್ಷನ್ ಮಾಡಿ ಈಗ ಆಕ್ಟಿಂಗ್ ಅಲ್ಲೂ ಸೌಂಡ್ ಮಾಡ್ತಿರೋ ಅಂತ ನಮ್ಮ ಗಿರಿರಾಜ್ ಸರ್ ಇದ್ದಾರೆ. ಅವನ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸೋಣ ಗಿರಿರಾಜ್ ಸರ್. ಹಾಗೂ ಈ ಚಿತ್ರದಲ್ಲಿ ಅದ್ಭುತವಾಗಿ ನಟಿಸಿರುವಂತಹ ಹೇಮಂತ್ ಸುಶೀಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ ಪ್ಲೀಸ್. ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್. ಹೇಗಿದೆ ಮ್ಯಾರಿಡ್ ಲೈಫ್? ಸೂಪರ್ ಆಗಿದೆ ಸರ್. ಸರ್, ನೀವು ಆಕ್ಷನ್ ಕಟ್ಟು ಹೇಳಿದಿರಾ, ಈಗ ಇನ್ನೊಬ್ರು ಆಕ್ಷನ್ ಕಟ್ಗೆ ಆಕ್ಟ್ ಮಾಡ್ತಿದ್ದೀರಾ. ಸೊ ನಟನೆಗೂ ಸೈ, ನಿರ್ದೇಶನಕ್ಕೂ ಸೈ ಅನ್ನೋ ಹಾಗೆ ಆಲ್ಫಾ ಚಿತ್ರದಲ್ಲಿ ನಿಮ್ಮ ಒಂದು ನಿಮ್ಮ ಮಾತುಗಳಿಂದ ಹೇಳೋದಾದ್ರೆ ಆಲ್ಫಾ ಚಿತ್ರ ಎಷ್ಟು ಯುನೀಕ್ ಆಗಿದೆ, ಎಷ್ಟು ವಿಶೇಷವಾಗಿದೆ, ಪ್ಲೀಸ್ ಹೇಳಿ. ಅಲ್ಲ, ಯಾವುದೇ ಸಿನಿಮಾ ನಟಿಸಿದ ಮೇಲೆ ನಾವು ಅದನ್ನ ಡಿಫೆಂಡ್ ಮಾಡ್ತೀವಿ, ಅದು ಹೆಂಗೆ ಇದ್ರು ಕೂಡ ಅದ್ರ ಬಗ್ಗೆ. ಬಟ್ ನಾನು ನಿಮಗೆ ಜಸ್ಟ್ ಒಂದು ಕ್ಲೂ ಕೊಡೋದಾದ್ರೆ, ಕಾರ್ತಿಕ್ ಮಹೇಶ್ ನನ್ನ ಸಿನಿಮಾದಲ್ಲಿ ಹೀರೋ ರಾಮರಸದಲ್ಲಿ. ನನಗೆ ಕಾಲ್ ಬಂತು, ಹೀಗೊಂದು ಇನ್ನೊಂದು ಕ್ಯಾರೆಕ್ಟರ್ ಇದೆ, ನೆಗೆಟಿವ್ ಕ್ಯಾರೆಕ್ಟರ್ ಇದೆ, ಅವ್ರು ಮಾಡ್ತಾರೆ ಇಲ್ಲ. ನನಗೆ ತಲೆಯಲ್ಲಿ ಒಂದಿತ್ತು, ಅಂದ್ರೆ ಸಿನಿಮಾದ ರೂಲ್ಸ್, ಇಂಡಸ್ಟ್ರಿ ರೂಲ್ಸ್ ಅಂತ ಇರತ್ತಲ್ಲ, ಒಂದು ಸಿನಿಮಾದ ಹೀರೋ ಆದ್ರೆ ಇದೆಲ್ಲ ನೆಗೆಟಿವ್ ಮಾಡ್ತಾರೆ, ಡೌಟ್ ಇದೆ ಕೇಳಿ ಅಂತ ಹೇಳಿದ್ರು. ಒಂದು ಸಿಟಿಂಗ್ ಅದ್ರಲ್ಲಿ ಒಪ್ಕೊಬಿಟ್ರು ಅಂತ ಹೇಳಿದ್ರು. ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕಾಗತ್ತೆ, ಒಬ್ಬ ನಾನು ಹೀರೋ ಆಗಿದ್ರು ಕೂಡ ಇಂಥ ಒಳ್ಳೆ ರೋಲ್ನ ಮಿಸ್ ಮಾಡ್ಕೊಂಡ್ರೆ ಇದಾಗತ್ತೆ ಅಂತ ಹೇಳ್ಕೊಂಡು ಒಂದು ಅಟ್ರಾಕ್ಷನ್ ತರುವಂಥದ್ದು. ಅದು ಫುಲ್ ಕ್ರೆಡಿಟ್ಸ್ ಟು ವಿಜಯ್ ಸರ್ ಅವರಿಗೆ ಫಾರ್ ಕ್ರಿಯೇಟಿಂಗ್ ಸಚ್ ದಿಸ್. ನನಗೆ ಅಲ್ಲಿ ತನಕ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅಂತ ಫೀಲಿಂಗ್ ಬರ್ತಾಯಿತ್ತು. ಒಂದು 2 ದಿವಸ ಶೂಟ್ ಆಗಿತ್ತು. ಅದಾದ್ಮೇಲೆ ನಾನು ಓವರ್ ಕಾನ್ಫಿಡೆಂಟ್ ಆದೆ. ಸೊ ಅಂದ್ರೆ ಬ್ಲಾಕ್ ಬಸ್ಟರ್ ಇದೆ ನಮ್ಮ ಹತ್ರ ಒಂದು ಅಂತೇಳಿ. ಸೊ ಥ್ಯಾಂಕ್ಸ್. ಬಟ್ ಓವರ್ ಆಲ್ ಆಗಿ ನೀವು ಗಮನಿಸಿದ್ರೆ, ಒಬ್ಬ ಹೊಸ ಹುಡುಗನ್ನ ಹೀರೋ ಮಾಡಲಿಕ್ಕೆ ಎಲ್ಲ ಹಳೆ ಹುಲಿಗಳು ಸೇರ್ಕೊಂಡು ಸಜ್ಜಾಗಿ ನಿಂತಿದ್ದಾರೆ. ಸೊ ಹೇಮಂತ್ ಅವರು ಶುಡ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ಯಾಕಂದ್ರೆ ಅವ್ರಿಗೆ ಒಂದು ಬೆಂಬಲವಾಗಿ ನಿಂದಂತ ಇಡೀ ಒಂದು ಪಡೆ ಏನಿದೆ ಅದಕ್ಕೋಸ್ಕರ ಇದಾಗಿದೆ. ನೀವು ನೋಡ್ಬೋದು, ಲುಕ್, ಫೀಲ್ ಎಲ್ಲವೂ ಇತ್ತೀಚೆಗೆ ಬಂದಂತ ಹೊಸ ಹುಡುಗರ ಇದರಲ್ಲಿ ಹೇಮಂತ್ ರಿಯಲಿ ಲುಕ್ಸ್ ವೆರಿ ಡ್ಯಾಶಿಂಗ್.
ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಒಪ್ಪುಲಿ ಅವ್ರು ನನಗೆ ಮುಂದಿನ ಡೇಟ್ಸ್ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಅಂಡ್ ನಾವು ಹೇಮಂತ್ ಸುಶೀಲ್ ಅವರ ಹತ್ರ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಆಲ್ಫಾ ಚಿತ್ರದ ಈ ಟ್ರೈಲರ್ ಲಾಂಚ್ ಹಾಗೂ ಪ್ರೀ ರಿಲೀಸ್ ಇವೆಂಟ್ಗೆ ಆಗಮಿಸಿರುವಂತಹ ಶ್ರೀ ಮುರಳಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೊಡೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಬೇಕು ಪ್ಲೀಸ್. ಎಸ್ ಹೇಮಂತ್ ಸರ್. ಎಲ್ರಿಗೂ ನಮಸ್ಕಾರ. ವಿಜಯ್ ಸರ್ ಜೊತೆಗೆ ನಂದು ಇದು 2ನೇ ಸಿನಿಮಾ, ಬಟ್ ನನಗೆ 10 ವರ್ಷದಿಂದ ಜರ್ನಿ ಸರ್ ಜೊತೆಗೆ. ಸೊ ರೈಟಿಂಗ್ ಟೈಮ್ ಇಂದಾನು ಆಲ್ಫಾ ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀನಿ. ಅರುಣ್ ಸರ್ ಅವರು, ವಿಜಯ್ ಸರ್. ಈ ಸಿನಿಮಾದಲ್ಲಿ ವಾಜಿ ಅನ್ನೋ ಒಂದು ತುಂಬಾ ಒಳ್ಳೆ ಪ್ರಾಮಿನೆಂಟ್ ಪಾತ್ರನ ನನಗೆ ಕೊಟ್ಟಿದ್ದಾರೆ. ಅದನ್ನ ಅವರು ಬರವಣಿಗೆಯಲ್ಲಿ ಹೇಗೆ ಬರ್ತಿದ್ರು ಹಾಗೆ ನಿಭಾಯಿಸಿದ್ದೀನಿ ಅಂತ ಭಾವಿಸ್ತೀನಿ. ಮತ್ತೆ ಹೇಮಂತ್ ಸರ್ ಬಗ್ಗೆ ಮಾತಾಡಲೇಬೇಕು. ಬರೀ ಬಾಡಿ ಒಂದು ಮಾಡೋದಲ್ಲದೆ ಪ್ರತಿಯೊಂದರಲ್ಲೂ ತಯಾರಿ ಮಾಡಿಕೊಂಡು ಆಕ್ಟಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಫೈಟ್ಸ್ ಇರ್ಬೋದು, ಎಲ್ಲವನ್ನೂ ಕಲಿತು ನಾನು ಸ್ಕ್ರೀನ್ ಮುಂದೆ ನನ್ನನ್ನು ಪ್ರೆಸೆಂಟ್ ಮಾಡ್ಕೊಬೇಕು ಅಂತ ಬಂದಿದ್ದಾರೆ. ನಿಮಗೆ ತುಂಬಾ ದೊಡ್ಡ ಯಶಸ್ಸು ಆಲ್ಫಾ ಇಂದ ಸಿಗ್ಲಿ. ಮತ್ತೆ ನನಗೆ ಆಲ್ಫಾ ಚಿತ್ರ ಬಿಡುಗಡೆ ಆಗೋ ದಿನಾಂಕ ತುಂಬಾ ಸ್ಪೆಷಲ್, ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಮೈತ್ರಿ. ಸೊ ನನ್ನ ಗುರುಗಳು ಗಿರಿ ಸರ್ ಇಲ್ಲೇ ಇದ್ದಾರೆ ಪಕ್ಕದಲ್ಲಿ. ಸೊ ಮೈತ್ರಿ ಸಿನಿಮಾ ರಿಲೀಸ್ ಆಗಿದ್ದು ಕೂಡ ಫೆಬ್ರವರಿ 20ಕ್ಕೆ. ಸೊ ಆಲ್ಫಾ ಸಿನಿಮಾನು ಅದೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದ ಜನತೆ ಆಲ್ಫಾ ಚಿತ್ರನ ನೋಡಿ ನಮ್ಮ ತಂಡನ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಹೇಮಂತ್ ಸುಶೀಲ್ ಅವರು. ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾವು ನೋಡಿದ್ರೆ ಆಕ್ಚುಲಿ ನ್ಯೂ ಹೀರೋಯಿನ್ ಆಗಿದ್ದು ಅದೇ ಡೇಟ್ ಅಲ್ಲಿ ಫೆಬ್ರವರಿ 20th, ಇಫ್ ಯು ಡೋಂಟ್ ರಿಮೆಂಬರ್. ಯಾಕೆ ಸರ್ ನಾನಿದು ಯು ಡಿಡ್ ಅ ಗುಡ್ ಜಾಬ್. ನೀವು ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಗಿರಿರಾಜ್ ಸರ್. ಥ್ಯಾಂಕ್ ಯು ಬರ್ಲಿ ಚಪ್ಪಾಳೆ ಗಿರಿರಾಜ್ ಸರ್ ಹಾಗೂ ಹೇಮಂತ್ ಸುಶೀಲ್ ಅವ್ರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇತ್ತೀಚೆಗೆ ನಮ್ಮ ಭಾರತವನ್ನ ತುಂಬಾ ಹೆಮ್ಮೆಗೊಳಿಸಿದಂತಹ ಒಂದು ಚಿತ್ರ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಕಾಂತಾರ ಚಿತ್ರ. ಆ ಚಿತ್ರದಲ್ಲಿ ಒಬ್ಬ ರಾಜನ ಪಾತ್ರದಲ್ಲಿ ಬಹಳ ಗಂಭೀರವಾಗಿ ಕಾಣಿಸ್ಕೊಂಡಂತ ವಿನಯ್ ಬಿದ್ದಪ್ಪ ಸರ್ ಅವರು ಇಲ್ಲಿದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ವಿನಯ್ ಬಿದ್ದಪ್ಪ ಅವರನ್ನ ವೆಲ್ಕಮ್ ಮಾಡೋಣ ಪ್ಲೀಸ್. ವೆಲ್ಕಮ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ವಿನಯ್ ಬಿದ್ದಪ್ಪ ಸರ್ ವೇದಿಕೆ ಮೇಲೆ ಇರ್ಬೇಕಾದ್ರೆ ನಿಮಗೆ ಡಾನ್ಸ್ ಇಷ್ಟ ಇದೆಯಾ ಸರ್? ನಿಮಗೆ ಬರೋದಿಲ್ಲ ಅಲ್ಲ? ಇದು ಕರೆಕ್ಟ್ ಟೈಮ್ ಸರ್. ಈಗ ನಿಮಗ್ ಸ್ಟೆಪ್ ಹಾಕಿಸ್ತಾರೋ ಏನೋ ಗೊತ್ತಿಲ್ಲ, ಹಾಡಲ್ಲಿ ಸಖತ್ತಾಗಿ ಸ್ಟೆಪ್ ಹಾಕಿಸಂತ ನಮ್ಮ ಸ್ಯಾಂಡಲ್ವುಡ್ ನ ಮೋಸ್ಟ್ ಬಿಸಿಯೆಸ್ಟ್ ಹ್ಯಾಪನಿಂಗ್ ಕೊರಿಯೋಗ್ರಾಫರ್ ಭೂಷಣ್ ಮಾಸ್ಟರ್ ಇದ್ದಾರೆ. ದಯಮಾಡಿ ಅವ್ರನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಭೂಷಣ್ ಮಾಸ್ಟರ್. ಹಾಯ್ ರಮ್ಯಾ. ಹಾಯ್. ನಿಂಗೆಲ್ಲ ಕಣ ಸರ್. ಏನಾಗ್ತಾ ಇದೆ? ಇವ್ರನ್ನ ನೋಡಿ ಅವ್ರು ನೀವು ಡಾನ್ಸ್ ಹೇಳ್ಕೊಡಕ್ ಬಂದಿಲ್ಲ. ಆಕ್ಚುಲಿ ನಿಮ್ಮನ್ನ ನೋಡಿ ಕೇಳುತ್ತೆ. ಹೌದು. ಎಲ್ರಿಗೂ ನಮಸ್ಕಾರ. ಇವತ್ತು ಮೋಸ್ಟ್ಲಿ ನಾನು ಅದೃಷ್ಟ ಕಾಣುತ್ತೆ ಅನುಶ್ರೀ ಮೇಡಮ್ ಜೊತೆ ಸ್ಟೇಜ್ ಶೇರ್ ಮಾಡ್ತಿರೋದು. ಇವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ರೆ ಇವತ್ತು ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ ಸರ್. ಮೊನ್ನೆ ತನಕ ಗಿಲ್ಲಿದ್ದು ಹೋದ್ರೆ ಅಕ್ಕ ಮುಂದೆ ಬಾ, ಅಕ್ಕ ಮುಂದೆ ಹೋಗು, ಮುಂದೆ ಹೋಗ್ಬಿಟ್ಟು ಎಲ್ಲ ಮುಂದ್ಬಿಟ್ಟೆ ಅಕ್ಕ ಅಂತ. ಇಲ್ಲ ಸರ್, ನಾವು ಅವ್ರು ಗೆಲ್ತಾ ಇದ್ರಲ್ಲ ಅವ್ರ ಜೊತೆ ಹಂಗೆ ಸುಮ್ಮನೆ ಸೈಡ್ ಅಲ್ಲಿ ನಿಂತಿದ್ವಿ ಅಷ್ಟೇ. ಸಪೋರ್ಟ್. ಸೀರಿಯಸ್ ಮೈ ಹಾನರ್ ಟು ಬಿ ವಿತ್ ಯು. ಥ್ಯಾಂಕ್ ಯು ಸರ್. ಮೀನ್ಸ್ ಎಲ್ರಿಗೂ ನಮಸ್ಕಾರ. ಸೊ ಏನ್ ಹೇಳೋದು, ಸಿನಿಮಾ ಬಗ್ಗೆ ಆಲ್ರೆಡಿ ಸಬ್ ಮಾಡಿದೆ, ಸಾಂಗ್ಸ್ಗಳು ನೋಡಿದ್ರೆ, ಟೀಸರ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಆಮೇಲೆ ಅವಿನಾಶ್ ಸರ್, ಅಚ್ಯುತ್ ಸರ್, ನಿಮ್ ಜೊತೆ ಇಷ್ಟು ಸೀರಿಯಸ್ ಆಕ್ಟರ್ ಜೊತೆ ನಮ್ಮಂತ ಸಣ್ಣ ಒಬ್ರು ಪಾತ್ರ ಮಾಡ್ಲಿಕ್ಕೆ ಅಂತ ಒಂದು ಅವಕಾಶ ಕೊಟ್ಟು ವಿಜಯ್ ಸರ್ ತುಂಬಾ ತುಂಬಾ ಥ್ಯಾಂಕ್ಸ್. ಹಾಗೆ ಕಾರ್ತಿಕ್ ಸರ್, ನೀವು ಫಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಹಾಗೇನೆ ನಮ್ಮ ಕಾರ್ತಿಕ್ ಯುವಪಿ ಸರ್, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರೂ ಫೆಬ್ರವರಿ 20ನೇ ತಾರೀಕಿಗೆ ದಯವಿಟ್ಟು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಕಂಟೆಂಟ್ ಇಲ್ಲ ಅಂತೀರಾ, ಕಂಟೆಂಟ್ ಕೊಟ್ಟರು ಬರಲ್ಲ ಅಂತೀರಾ. ನೀವು ಬಂದು ನಿಜವಾಗ್ಲೂ ನೋಡ್ರಿ, ಎಷ್ಟೋ ಜನರು ಫ್ಯಾಮಿಲಿ, ಎಷ್ಟೋ ಜನರು ಅವ್ರದ್ದು ಏನಂತಾರೆ ದಿನನಿತ್ಯ ಒಂದು ಬದುಕಿಗೆ ಆಗುತ್ತೆ. ಸೊ ಒಳ್ಳೆ ಸಿನಿಮಾದ್ರೆ ಬಂದು ನೋಡಿ, 100% ಒಳ್ಳೆ ಸಿನಿಮಾನೇ. ಸೊ ಡೆಫಿನೆಟ್ಲಿ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಕನ್ನಡನ ಬೆಳೆಸಿ, ಅಳಿಸೋಗ್ತಿದೆ, ದಯವಿಟ್ಟು ಉಳಿಸಿ ಬೆಳೆಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಮಾತು ನಿಲ್ಸಿದ್ಮೇಲೆ ಈ ಸ್ಟೇಜ್ ವೈಬ್ರೇಷನ್ ನಿಲ್ತು ಸರ್. ಅಲ್ಲಿವರೆಗೂ ಯಾಕೆ ಭೂಷಣ್ ಮಾಸ್ಟರ್ ವೈಪ್ ಆಗ್ತಾ ಇದ್ದಾರೆ ಅಂತ ನೋಡಿದೆ. ನಿಮ್ಮ ಸೌಂಡ್ ಅಲ್ಲಿ ಇದ್ದಂತ ವೈಬ್ರೇಷನ್ ಕೇಳಿ ಮಾಸ್ಟರ್ ಹತ್ರ ಅಲ್ವಾ ಮಾಸ್ಟರ್? ಸಖತ್ ವೈಬ್ರೇಷನ್. ಒಳ್ಳೆಯದು ಚಪ್ಪಾಳೆ ವಿನಯ್ ಬಿದ್ದಪ್ಪ ಅವರಿಗೆ ಪ್ಲೀಸ್. ಅಂಡ್ ವಿ ಹ್ಯಾವ್ ಭೂಷಣ್ ಮಾಸ್ಟರ್.
ಕುಶಲ್ ಮಾಸ್ಟರ್ ಎಲ್ಲ ಕಡೆ ಸಾಂಗ್ ಟ್ರೆಂಡಿಂಗ್, ಯಾರು ಕೊರಿಯೋಗ್ರಫಿ ಮಾಡಿರೋದು ನೀವು. ಆಮೇಲೆ ನೀವು ಕೊರಿಯೋಗ್ರಫಿ ಮಾಡಿದಿರ ಅಂದ್ರೆ ಒಂದು ಹುಕ್ ಮೂಮೆಂಟ್ ಆದ್ರೂ ಟ್ರೆಂಡ್ ಆಗ್ಲೇಬೇಕಲ್ಲ. ಸೊ ಈ ಕೊರಿಯೋಗ್ರಫಿ ನಿಮ್ಗೆ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಹೇಮಂತ್ ಅವರ ಮೊದಲ ಸಿನಿಮಾ ಆಗಿತ್ತು. ಅವ್ರು ಹೇಗೆ ಟ್ರೈನ್ ಅಪ್ ಆಗಿ ಬಂದ್ರು? ಎಲ್ರಿಗೂ ನಮಸ್ಕಾರ. ಬ್ಯೂಟಿಫುಲ್ ಫ್ಲವರ್ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ರಾವ ಮೇಜರ್ ಆಗಿ ಒನ್ ಮಂತ್ ಮೇಲಿನ ರಿಹರ್ಸಲ್ ಮಾಡಿದ್ವಿ ಅನ್ಸುತ್ತಲ್ಲ. ಫಸ್ಟ್ ಡೇ ಡ್ಯಾನ್ಸ್ ಒಂದಷ್ಟು ದಿನ ಅವ್ರು ಯಾವಾಗ ಹೇಳೋರು, ಸರ್ ನಾನು ಡ್ಯಾನ್ಸ್ ಸ್ವಲ್ಪ ವೀಕು ಅಂತ. ನೀವು ವಿಡಿಯೋ ಸಾಂಗ್ ನೋಡಿದ್ರೆ ಯಾರು ಹೇಳೋದಿಲ್ಲ ಅವ್ರು ವೀಕ್ ಅಂತ, ಎಲ್ಲ ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಅವರ ಡೆಡಿಕೇಶನ್, ಅವ್ರ ಹಾರ್ಡ್ ವರ್ಕು ಇವತ್ತು ಅಷ್ಟು ಸಾಂಗ್ ಅಷ್ಟು ಚೆನ್ನಾಗಿ ಬರೋ ಕಾರಣ. ಆ್ಯಂಡ್ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಯಾವಾಗೂ ಸೆಟ್ಟಲ್ಲಿ ಪ್ರೀತಿಯಿಂದ ಹೇಳೋರು ಎಲ್ಲರಿಗೂ, ಅದು ನನಗೆ ತುಂಬ ಇಷ್ಟ ಆಯಿತು. ಅದೊಂಥರ ಎನರ್ಜಿ ಕೊಡೋದು, ನನಗೆ ಬೂಸ್ಟ್ ಕೊಡೋದು. ಸೊ ಥ್ಯಾಂಕ್ ಯು ಸರ್. ಡೈಲಾಗ್ ಏನಾದರೂ ಕೇಳ್ತೀರಾ ಸರ್ ಇಲ್ಲಿ? ಅದೇ ಅವರ ಹಾರ್ಡ್ ವರ್ಕು ಇವತ್ತು ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಒಂದು ವಿಷಯ ಮಾಡೋಣ, ಓಕೆನಾ? ನವರಸನ್ ಸರ್ ಬ್ಯೂಟಿಫುಲ್ ಫ್ಲವರ್ ಸಾಂಗ್ ಹಾಕಿ ಭೂಷಣ್ ಮಾಸ್ಟರ್ ಇದಾರೆ ಅಂತ ಅಂದ್ಮೇಲೆ ಒಂದೆರಡು ಸ್ಟೆಪ್ ಹಾಕಿಲ್ಲ ಅಂದ್ರೆ ಹೆಂಗೆ? ಅದು ಬೇರೆ ಇವತ್ತು ವಿನಯ್ ಅವರು ನನಗೆ ಡ್ಯಾನ್ಸೇ ಬರಲ್ಲ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಒಂದೆರಡು ಸ್ಟೆಪ್ ಹಾಕ್ಸೆ ಹಾಕೋಣ. ಜೊತೆ ಹೀರೋ ಎಲ್ಲ ಬರ್ತಾರೆ, ಹೀರೋ ಹೀರೋಯಿನ್ ಫ್ಲವರ್ ರೆಡಿ ಆಗಿದೆ, ಬಂದ್ರೆ ಚೆನ್ನಾಗಿ. ನೀವು ರಮ್ಯಾ ನಿಮ್ಮ ಹೆಂಡತಿ ಜೊತೆ ಬಂದ ಮೇಲೂ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಜನಗಳಿಗೋಸ್ಕರ, ಪ್ರೇಕ್ಷಕರಿಗೋಸ್ಕರ. ಭೂಷಣ್ ಮಾಸ್ಟರ್ ನಿಮ್ಮ ಧೈರ್ಯವನ್ನು ನಾನು ಮೆಚ್ಚಿದ್ದೀನಿ. ವೆರಿ ಗುಡ್ ಮಾ, ವೆರಿ ಗುಡ್. ಓಕೆ, ಈಗ ಹೀರೋ ಬರ್ಬೇಕಾ ಹೀರೋಯಿನ್ ಬರ್ಬೇಕಾ? ವಿನಯ್ ಅವ್ರನ್ನ ಹೀರೋಯಿನ್ ಅಂತಾನೆ ಹೇಳ್ತಾರೆ. ಸೊ ಹೀರೋ ಅವ್ರನ್ನ ಆಮೇಲೆ ಕರೆಯೋಣ. ನನ್ನ ಹತ್ರ ಕಿವಿಲಿ ಹೀರೋಯಿನ್ ಕರೀರಿ ಅಂತಂದ್ರೆ ವಿಡಿಯೋ ಸಾಕ್ಷಿ ಇದೆ. ಅವ್ರು ನನ್ನ ಕಿವಿಲಿ ಬಂದು ಏನೋ ಹೇಳಿದ್ರು ಮನುಷ್ಯರ, ಅದು ರೆಕಾರ್ಡ್ ಆಗಿದೆ ತಾನೆ. ಅವ್ರು ಹೇಳಿದ್ರು ಹೀರೋಯಿನ್ಸ್ ನ ಕರೀರಿ ಮೇಡಮ್, ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಫಸ್ಟ್ ಇಬ್ರು ಹೀರೋಯಿನ್ಸ್ ನ ಕರೆಯೋಣ ನಾವು, ಏನಂತೀರಾ? ದಯವಿಟ್ಟು ನಮ್ಮ ಹೀರೋಯಿನ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿನಯ್ ಅವರು ಭೂಷಣ್ ಮಾಸ್ಟರ್ ಜೊತೆ ಸೇರಿ ಒಂದೆರಡು ಸ್ಟೆಪ್ ಹಾಕ್ತಾರೆ. ಆಯನ ಹಾಗೂ ಗೋಪಿಕಾ ಅವರ ಜೊತೆ. ಇದಕ್ಕೆ ಶ್ರೀ ಮುರಳಿ ಸರೇ ಸಾಕ್ಷಿ. ಮುರಳಿನ ಹೂ ಅನ್ನೋಣ. ಬ್ಯೂಟಿಫುಲ್ ಫ್ಲವರ್ ರೆಡಿ ನೋಡಿ. ಒಂದು ರೋಜಾ ಹೂವ, ಒಂದು ಪಿಂಕ್ ರೋಜಾ ಹೂವ ರೆಡಿಯಾಗಿ ಬಂದಿದೆ. ನೀವು ಗಿಡ ಹಸಿರು ಎಲೆ, ಇವರು ಮುಳ್ಳ. ನೀವು ಸೆಂಟ್ರಿ ಬನ್ನಿ. ವೆರಿ ಈಸಿ. ಸೂಪರ್ ಭೂಷಣ್ ಮಾಸ್ಟರ್. ಭೂಷಣ್ ಮಾಸ್ಟರ್ ಒಂದು ಚಪ್ಪಾಳೆ ಬರಲಿ. ಏನ್ ಸೂಪರ್ ಆಗಿ ಸ್ಟೆಪ್. ಈಗ ಅದೇ ಸ್ಟೆಪ್ ನಾವು ವಿನಯ್ ಅವ್ರು ಹಾಕ್ತಾರೆ ನೋಡಿ. ಬನ್ನಿ ಸರ್, ಟ್ರೈ ಮಾಡಿ ಸರ್. ಒಂದೆರಡು ಸ್ಟೆಪ್ ಅಂತ ಅದೇ ನೋಡಿ. ಆಯನ ಹಾಗೂ ಗೋಪಿಕಾ ಇಬ್ರು ಸಪೋರ್ಟ್ ಮಾಡ್ತಾರೆ. ಅದೇ ಸ್ಟೆಪ್ ಮಾಡ್ಬೇಕಂತ ಏನಿಲ್ಲ, ಇದೇ ಮಾಡ್ಬೇಕು ಅದೆಲ್ಲ ಏನಿಲ್ಲ. ಸುಮ್ಮನೆ ಮ್ಯಾಚ್ ಮಾಡಿ. ಆಯನ ಪ್ಲೀಸ್ ಅವ್ರಿಗೆ ಸಪೋರ್ಟ್ ಮಾಡಿ. ಸ್ಪೆಷಲ್ ಚಪ್ಪಾಳೆ ನಮ್ಮ ವಿನಯ್ ಸರ್ಗೆ. ಮಾಸ್ಟರ್ ಆಕ್ಚುಲಿ ನಿಮ್ ಸ್ಟೆಪ್ ಗಿಂತ 0.5% ಇವ್ರು ಮಾಡಿರೋ ಸ್ಟೆಪ್ ಚೆನ್ನಾಗಿತ್ತು ಮಾಸ್ಟರ್. 200%. ಆಗ್ತಿದ್ರಲ್ಲ. ಈಗ ಅವ್ರು ಹೇಳ್ತಾರೆ ಹೇಮಂತ್ ಚೆನ್ನಾಗಿ ಮಾಡಿದ್ರೆ ಮಾಡಿಲ್ವಾ, ಸೂಪರ್ ಆಗಿ ಮಾಡಿದ್ರು ಹೇಮಂತ್ ಅನ್ಕೊಂತಿರ್ತಾರೆ. ಅಯ್ಯೋ ನಾನ್ ಹೀರೋ, ಇವರೆಲ್ಲ ಡಾನ್ಸ್ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಅಂತ ಹೇಳಿ ಅವ್ರಿಗೊಂದು ಅವಕಾಶ ಸಿಗ್ಲಿಲ್ಲ. ಹೆಂಗ್ ಅನ್ಸು ಸರ್ ಡ್ಯಾನ್ಸ್ ಮಾಡಿ? ತುಂಬಾ ಚೆನ್ನಾಗಿ ಅನಿಸ್ತು. ನಿಮ್ ಜೊತೆ ಡೇಂಜರ್ ಏನ್ ಬಿಟ್ಟು ಮಾಡ್ಕೊಡ್ತಿದ್ದೆ. ಬೈ ದ ವೇ ಬ್ರದರ್, ಆಮೇಲೆ ಹೇಳಿಲ್ಲ ಶ್ರೀಮುರಳಿ ಬ್ರದರ್ ಸರ್, ಮೈ ಡಾರ್ಲಿಂಗ್. ಏನಕ್ಕೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನೆನ್ನೆ ಮನೆ ಪರಿಚಯ, ತುಂಬ ಹಳೆಯ ಪರಿಚಯ.
He encourages new artists so much. And I see his personal dedication in Bagheera. You are wonderful and very down to earth. ಏನೇನದು ಅಂಡರ್ ಅರ್ಥನ್ ಬಸ್ ನೀವು ಅಷ್ಟು ತುಂಬ ಒಳ್ಳೆಯವರು, ತುಂಬ ಮೃದುಸಭ. ಸೊ ಲವ್ ಯು ಡಾರ್ಲಿಂಗ್. Thank you, Vinay sir. Thank you, Bhushan Master, and special thank you, Ayana and Gopika. Thank you very much. Thank you. All right. ನನಗೆ ಆಲ್ಫಾ ಚಿತ್ರದ ಈ ಟ್ರೈಲರ್ ಲಾಂಚ್ ಪ್ರೀ ರಿಲೀಸ್ ಇವೆಂಟು ತುಂಬಾ ಸ್ಪೆಷಲ್. ಯಾಕಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವಿನಾಶ್ ಸರ್ ಹಾಗೂ ಅಚ್ಯುತ್ ಸರ್ ಬಂದಿರೋದು. ಎಲ್ಲರಿಗೆ ಎಷ್ಟು ಜನ ಸಿನಿಮಾ ಲವರ್ಸ್ ಇದಾರೋ ಅವರೆಲ್ಲರಿಗೂ ಗೊತ್ತಿರೋ ಹಾಗೆ ಅವರಿಬ್ರು ದೇ ಆರ್ ದ ಮೋಸ್ಟ್ ಬಿಸಿಯೆಸ್ಟ್ ಆಕ್ಟರ್ಸ್. ಅವ್ರನ್ನ ಇಟ್ಕೊಂಡು ಪಾತ್ರಗಳು ಸೃಷ್ಟಿ ಆಗತ್ತಾ ಅಥವಾ ಪಾತ್ರಗಳಿಗೆ ಅವ್ರ ಆ ಮಟ್ಟಿಗೆ ಜೀವ ತುಂಬಿ ಇನ್ಯಾರು ಆ ಪಾತ್ರ ಮಾಡಕ್ಕಾಗಲ್ಲ ಅನ್ನೋಷ್ಟು ಮಟ್ಟಿಗೆ ಇತಿಹಾಸವನ್ನ ಬರೆದ್ಬಿಡ್ತಾರ. ಒಟ್ಟಿನಲ್ಲಿ ಅವರು ನಮ್ಮ ಕನ್ನಡದ ಕಲಾವಿದರಾಗಿರೋದು, ನಟರಾಗಿರೋದು, ಕನ್ನಡಿಗರಾಗಿ ನಮಗೆ ಅತ್ಯಂತ ಅಭಿಮಾನದ ವಿಷಯ. ಅಷ್ಟೇ ದೊಡ್ಡ ಅಭಿಮಾನದ ಚಪ್ಪಾಳೆಗಳೊಂದಿಗೆ ಈಗ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಬರಲಿ ನಿಮ್ಮ ಪ್ರೀತಿಯ ಚಪ್ಪಾಳೆಗಳ ಜೊತೆ ಸ್ವಾಗತಿಸೋಣ ದ ಹ್ಯಾಪನಿಂಗ್ ಅಂಡ್ ಬಿಸಿಯೆಸ್ಟ್ ಆಕ್ಟರ್ಸ್ ಆದಂತ ಅವಿನಾಶ್ ಸರ್ ಹಾಗೂ ಅಚ್ಯುತ್ ಸರ್. ಅಚ್ಯುತ್ ಸರ್ ಮತ್ತೆ ಅವಿನಾಶ್ ಸರ. ಅಚ್ಯುತ್ ಸರ್, ನಿಮ್ ಸ್ಟೈಲ್ ಅಲ್ಲಿ ಏನಾದ್ರು ಅವ್ರಿಗೆ ಆವಾಜ್ ಹಾಕಕ್ಕೆ ಇಷ್ಟಪಡ್ತಾರೆ, ನೀವು ಸ್ಟೆಪ್ ಹಾಕ್ಬೇಕಂತೆ. ಮುಂದಿನ ಪಿಕ್ಚರ್ ಮೈಕ್ ಆನಿದೆ. ಹಾ, ಆನಿದೆ. ಓಕೆ, ಎಲ್ಲ ಮುಂದೆ ಬನ್ನಿ. ಅನೂಪ್ ಸರ್ ಹೇಳಿದ್ರು ಅನುಶ್ರೀನ ಆಂಕರಿಂಗ್ ಕರ್ಸಿದ್ದಾರೆ ಅಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ನಾನ್ ಬಂದಿರೋದಲ್ಲ, ಇವರಿಬ್ರು ಬಂದಿದ್ದಾರೆ ಅಂತಂದ್ರೆ ನಿರ್ಮಾಪಕರು ನಿಜವಾಗ್ಲೂ ಖರ್ಚು ಮಾಡಿದ್ದಾರೆ. ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಸಿನಿಮಾ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದಕ್ಕೆ ನೀವಿಬ್ರು ಇರೋದೇ ತುಂಬಾ ದೊಡ್ಡ ಸಾಕ್ಷಿ. ಅಚ್ಯುತ್ ಸರ್, ಮೊದಲನೇದಾಗಿ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ನಿಮ್ಮ ಮಾತು ಆಲ್ಫಾ ಚಿತ್ರದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಆಲ್ಫಾ ಚಿತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ಈ ಚಿತ್ರದ ನಾಯಕ ನಟ ಅವರಿಗೆ ಇದು ಮೊದಲನೇ ಚಿತ್ರ, ಹಾಗೂ ಈ ಚಿತ್ರದ ನಿರ್ಮಾಪಕರಿಗೂ ಕೂಡ ಇದು ಮೊದಲನೇ ಚಿತ್ರ. ನಿರ್ಮಾಪಕರು ಮತ್ತು ಈ ಚಿತ್ರದ ನಾಯಕ ನಟ ಇಬ್ಬರು ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ದಾರೆ. ಹೇಮಂತ್ ತಮ್ಮ ಮೊದಲ ಚಿತ್ರ ಆದರೂ ಎಲ್ಲ ರೀತಿಯ ತಯಾರಿ ಜೊತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅದು ಡಾನ್ಸಿಂಗ್ ಇರ್ಬೋದು, ಫೈಟ್ ಇರ್ಬೋದು, ಮತ್ತು ಅಭಿನಯದ ಭಾಗಗಳಿರ್ಬೋದು, ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಜೊತೆಗೆ ನಿರ್ಮಾಪಕರಾದಂಥ ಆನಂದ್ ಅವರು ಕೂಡ ತುಂಬ ಪ್ರೀತಿಯಿಂದ ಇಡೀ ತಂಡವನ್ನು ನಡೆಸ್ಕೋತಾ ಭಾಳ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟಲ್ಲದೆ ಈ ಚಿತ್ರವನ್ನು ಜನರ ಹತ್ರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸತತವಾಗಿ ಈಗ 2 ತಿಂಗಳಿಂದ ಸತತವಾಗಿ ಇದರ ಪ್ರಮೋಷನ್ ಆಕ್ಟಿವಿಟಿನಲ್ಲಿ ತೊಡಗಿದ್ದಾರೆ. ಚಿತ್ರ ನಿರ್ಮಾಣ ಮಾಡೋದಷ್ಟೇ ಅಲ್ಲ, ಅದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಜನಕ್ಕೆ ತಲುಪಿಸೋ ಕೆಲಸವನ್ನು ಕೂಡ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಈ ಚಿತ್ರದ ನಿರ್ದೇಶಕ ವಿಜಯ್ ಅವರು, ನಾನು ರಾಮಾಚಾರಿ ಚಿತ್ರದಿಂದ ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವರು ಅವಾಗ ಅಸೋಸಿಯೇಟ್ ಆಗಿದ್ದರು. ಆನಂತರ ಅವರು ಮಾಡಿದ 3 ಚಿತ್ರಗಳಲ್ಲಿ ಇದು 3ನೇ ಚಿತ್ರ. 3 ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಒಂದು ಪ್ರೀತಿಯ ವಿಚಾರ. ಅಷ್ಟಲ್ಲದೆ ಭಾಳಷ್ಟು ಜನ ನಮ್ಮ ಸ್ನೇಹಿತರುಗಳು, ಅನೂಪ್ ಸಿಳೀನು, ಮಾಸ್ತಿಯವರು, ವಿನಯ್, ಮಹೇಶ್ ಕಾರ್ತಿಕ್, ರಮೇಶ್ ಇಂದ್ರ, ರಾಘು ಶಿವಮೊಗ್ಗ, ಎಲ್ಲರೂ ನಾವೆಲ್ಲ ಒಂದಷ್ಟು ಜನ ಬಹಳಷ್ಟು ಚಿತ್ರಗಳಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರೆಲ್ಲರೂ ಈ ಚಿತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. 20ನೇ ತಾರೀಕು, ಫೆಬ್ರವರಿ 20ನೇ ತಾರೀಕು ಈ ಚಿತ್ರ ರಿಲೀಸ್ ಇದೆ. ನೀವೆಲ್ಲರೂ ಕೂಡ ಸಹಕರಿಸಿ ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಚ್ಯುತನ, ನೀವು ಸಿನಿಮಾ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ರಿ. ಆಸ್ ಅ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಬಿಕಾಸ್ ನೀವಿಬ್ರು ಎಷ್ಟು ಸಿನಿಮಾಗಳನ್ನ ಮಾಡ್ತಿರ್ತೀರ, ಓಕೆನಾ, ಯಾವ ಒಂದು ಕಾರಣಕ್ಕೆ ಆಲ್ಫಾ ಚಿತ್ರನ ಮಿಸ್ ಮಾಡಬಾರ್ದು ಅನ್ನೋದಾದ್ರೆ ಆ ಕಾರಣ ಏನಾಗಿರುತ್ತೆ?
ಇಡೀ ಚಿತ್ರ ಎಂಗೇಜಿಂಗ್ ಆಗಿರುತ್ತೆ. ನೀವು ಸಿನಿಮಾ ಥಿಯೇಟ್ರಿಗೆ ಬಂದರೆ ಎದ್ದೋಗೋ ತನಕ ನಿಮಗೆ ಒಂಥರ ಎಲ್ಲ ರೀತಿಯ ಮನೋರಂಜನೆಯನ್ನು ಚಿತ್ರ ಒದಗಿಸುತ್ತೆ, ಎಂಟರ್ಟೈನ್ ಮಾಡುತ್ತೆ. ಆ ಕಾರಣಕ್ಕಾಗಿ ನೀವು ಈ ಚಿತ್ರನ ನೋಡಲೇಬೇಕು ಅಂತ ಬಯಸ್ತೀನಿ. ಸೂಪರ್ ಅಚ್ಯುತ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅಂಡ್ ಅವಿನಾಶ್ ಸರ್ ಇದ್ದಾರೆ. ಅವಿನಾಶ್ ಸರ್ ಅವರು ಇದ್ದಾರೆ, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀವಿ ಪಿಕ್ಚರ್. ಈ ಬಾಂಡಿಂಗ್ ನೋಡಕ್ಕೆ ನಮಗೆ ಖುಷಿ ಸರ್. ನನಗೆ ಮನೆಗೆ ಬಂದಾಗ ಎಂಟ್ರಿ ಮಾಡೋದಕ್ಕೆ ಕೇಳಿದ್ರು, ಸರ್ ನಿಮ್ಮ ಜೊತೆ ಮಾಡಿರೋ ಕಲಾವಿದರ ಬಗ್ಗೆ ಹೇಳಿ ಅಂತ. ನಾನು ಹೇಳಿದೆ, ನಾನು ಮಾಡಿರೋದು ಅಚ್ಚು ಜೊತೆ ಏನು ಹೇಳಿ ಅವ್ರ ಬಗ್ಗೆ ನಾನು, ಯಾಕೆಂದ್ರೆ ನಾನು ಮಾಡಿರೋ ಸಿನಿಮಾ ಇವ್ರ ಜೊತೆ ಜಾಸ್ತಿ. ಮತ್ತು ಮಹೇಶ್ ಕಾರ್ತಿಕ್ ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್, ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಮಗನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫ್ಯಾಬ್ಯುಲಸ್ ಆ್ಯಕ್ಟರ್. ಹೇಮಂತ್ ತುಂಬ ಪ್ಯಾಷನೇಟ್ ಆಗಿ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದೀರಾ ಆ್ಯಂಡ್ ತುಂಬ ಡೆಡಿಕೇಟೆಡ್ ಆಗಿ ಪಾತ್ರ ಮಾಡಿದ್ದೀರಾ, ತುಂಬ ಎಫರ್ಟ್ ಹಾಕಿದ್ದೀರಾ. ಆ್ಯಂಡ್ ಅಚ್ಯುತ್ ಅವರು ಹೇಳಿದಾಗೆ 2 ತಿಂಗಳಿಂದ ಸತತವಾಗಿ ನೀವು ಈ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ತಿದ್ದೀರಾ. ಇದು ಭಾಳ ಬೇಕು ಸಿನಿಮಾಕ್ಕೆ, ಭಾಳ ಮುಖ್ಯ. ಅದನ್ನು ನೀವು ಪಾಲಿಸ್ತಾ ಇದ್ದೀರಾ. ಸಿನಿಮಾ ಚೆನ್ನಾಗಾಗುತ್ತೆ. ಸಿನಿಮಾ ನಾನು ಡಬ್ಬಿಂಗ್ ಅಂತ ಅನ್ನಿಸ್ತು. ವಿಜಯ್ ಅಫ್ಕೋರ್ಸ್ ನಾನು ಅವರ ನನಗೆ ಅಸೋಸಿಯೇಟ್ ಆಗಿ 2 ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಸಿನಿಮಾದಲ್ಲಿ ಮಾಡಿದ್ದೀನಿ ನಾನು. ತುಂಬ ಸ್ಟ್ರಿಕ್ ಆಗಿದೆ ಸಿನಿಮಾ, ತುಂಬ ಫಾಸ್ಟ್ ಆಗಿದೆ. ಸಿನಿಮಾದಲ್ಲಿ ನಾವು ಅನ್ಕೊಂಡೋಗಿ ನಾವೇನು ಅನ್ಕೊಳ್ತೀವಿ ಅದು ಆಗೋದಿಲ್ಲ ಸಿನಿಮಾದಲ್ಲಿ. ಅದೊಂದು ಟ್ವಿಸ್ಟ್ ಇದೆ, ಅದನ್ನು ಹೇಳಬಾರ್ದು, ಬಟ್ ಹೇಳ್ತಾ ಇದ್ದೀನಿ. ಸೊ ಇಟ್ ಹೋಲ್ಡ್ಸ್ ಯುವರ್ ಇಂಟ್ರೆಸ್ಟ್. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಸ್ತಿ ಅವರ ಸಂಭಾಷಣೆ ಅದು ಹೇಳಿದ್ಮೇಲೆ ನಾವು ಏನು ಎರಡನೇ ಮಾತೇ ಇಲ್ಲ ನನಗೆ, ಯಾಕಂದ್ರೆ ಮಾಸ್ತಿಯವರ ಸಂಭಾಷಣೆಗಳನ್ನು ಸುಮಾರು ಸರಿ ಹೇಳಿದ್ದೀನಿ. ಹಾಗಾಗಿ ಮಾಸ್ತಿ ಇದ್ರೆ ನಿಜವಾಗ್ಲೂ ಒಂದು ಸಿನಿಮಾಗೆ ಆಸ್ತಿನೇ ಅದು. ಸೊ ಹಾಗಾಗಿ ಮಾಸ್ತಿ ಇಸ್ ಆಲ್ವೇಸ್ ದೇರ್ ಫಾರ್ ಅಸ್. ಅಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ಕು, ಅಂದ್ರೆ ಎಲ್ಲರೂ ಹೊಸ ಹುಡುಗರು, ತುಂಬಾ ಖುಷಿ ಆಗುತ್ತೆ. ಎಲ್ಲ ಹೊಸ ಹುಡುಗರ ಜೊತೆ 10 ಜನ ಹೊಸ ಹುಡುಗರ ಜೊತೆ ಎಲ್ಲ ಫ್ಯಾಬ್ಯುಲಸ್ ಆಕ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರೆಸೆಂಟ್ ಜನರೇಷನ್ ಜೊತೆ ನಾವು ಆಕ್ಟ್ ಮಾಡೋದಕ್ಕೆ ನಮಗೂ ಒಂದು ಕಲಿಕೆ ಅನ್ಸುತ್ತೆ. ಅದು ನಮಗೂ ಬಹಳ, ನಾವು ಸೀನಿಯರ್ಸ್ ಆದರೂ ಕೂಡ ನಮಗೆ ಕಲಿಯೋದು ಬಹಳ ಇದೆ. ಸೊ ಜನರೇಷನ್ ಬದಲಾಗ್ತಾ ಇದ್ದಾಗೆ ನಾವು ಬದಲಾಗ್ತಾ ಹೋಗ್ಬೇಕು. ಸೊ ನಾವು ಯೋಚನೆ ಮಾಡಿದಾಗಲೇ ನಾವು ಬದಲಾಗೋದು. ಸೊ ನಮ್ಮ ಕಲಿಕೆ ಮುಗಿಯೋದೇ ಇಲ್ಲ. ಹಾಗಾಗಿ ವಿಜಯ್, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಅನೂಪ್, ಎವ್ರಿಬಡಿ, ನಮ್ಮ ಹೀರೋ ಅವ್ರಿಗೆ ಮತ್ತೊಮ್ಮೆ ವಿಶಿಂಗ್ ಯು ಆಲ್ ದ ಬೆಸ್ಟ್. ಸರ್, ನಿರ್ಮಾಪಕರು, ಅವ್ರ ತಂದೆಯವರಿಗೆ ವಂಡರ್ಫುಲ್. ಅಪ್ಪ ಮಗ ಅನ್ಸದೇ ಇಲ್ವಲ್ಲ ಸರ್ ನೀವಿಬ್ರು? Fabulous, sir. All the best. All the best for the 20th year. Thank you very much. ಥ್ಯಾಂಕ್ ಯು ಅವಿನಾಶ್ ಸರ್. ಅವಿನಾಶ್ ಸರ್ ಇದು ಫೇಮಸ್ ಡೈಲಾಗ್ ಇದೆಯಲ್ಲ, ಇದೆ ಇಲ್ಲೊಂದು ಸಮಸ್ಯೆ ಇದೆ ಅನ್ನೋ ಹಾಗೆ ಚೆನ್ನಾಗಿ ಹೇಳಿದ್ರು. ಅಲ್ಲ, ಅದನ್ನ ಹೇಳ್ಸಲ್ಲ ಕಂಡ್ರು, ಏನ್ಬಿಟ್ರು ಅಲ್ಲ ಸರ್, ಅದನ್ನ ಇಲ್ಲಿ ಹೇಳಿದ್ರು. ಇದೆ ಆಲ್ಫಾ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ, ಇದು ನಾನೇ ಒಂದು ಸಮಸ್ಯೆ ಆಯ್ತು. ಈಗ ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಅಚ್ಯುತಣ್ಣ ಹಾಗೂ ಅವಿನಾಶ್ ಸರ್ ಯಾವ ಸ್ಟೆಪ್ ಆಗ್ತಾರೆ ಸರ್? ಅದು ಅಲ್ಲ ಇಲ್ಲ, ನೀವಿಬ್ರು ಒಂದು ಫೋಟೋ ಆಪರ್ಚುನಿಟಿ ಇಲ್ಲೇಬೇಕು. ಯಾಕಂದ್ರೆ ನೀವು ಕಾಣಿಸ್ಕೊಳ್ಳಲ್ಲ ಸ್ಟೇಜ್ಗಳಲ್ಲಿ. ಹಾಗಾಗಿ ಮನು ಸರ್, ನಿಮ್ಗಾಗಿ ಫೋಟೋ. ಅವ್ರು ನೋಡಿ ನೀವು ಡಾನ್ಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮೊಬೈಲ್ ಇಟ್ಕೊಂಡ್ಬಿಟ್ರು. ನಮ್ಮ ಕನ್ನಡದ ಹೆಮ್ಮೆಯ ನಟರು ಅಚ್ಯುತ್ ಸರ್ ಹಾಗೂ ಅವಿನಾಶ್ ಸರ್ ಅವರು. ಸೊ ಇವರ ಪಾತ್ರಗಳನ್ನ, ಇವರ ಅಭಿನಯವನ್ನ ನೋಡೋದಕ್ಕೆ ನಾವು ಆಲ್ಫಾ ಚಿತ್ರ ನೋಡ್ಲೇಬೇಕು. ಈಗ ಅವರು ಒಂದು 5 ಸ್ಟೆಪ್ ಹಾಕೊಂಡು ಕೆಳಗಡೆ ಇಳಿದು ಹೋಗ್ತಾರೆ. ಕರೆಕ್ಟ್? ಬಹಳ ದಿವಸ ಆಗಿತ್ತು ಮುರಳಿ ಸರ್ ನೋಡಿ. ಶ್ರೀ ಮುರಳಿ ಸರ್ ಬಂದಿದ್ದಾರೆ. ನಮ್ಮ ತಂಡದ ಪರವಾಗಿ ಸ್ವಾಗತ. ಮುರಳಿ ಸರ್, ತುಂಬಾ ದಿನ ಆಗಿತ್ತು ನೋಡಿ. ರಿಯಲಿ ವಂಡರ್ಫುಲ್ ಟು ಸಿ ಯು. ಸೋ ಹ್ಯಾಪಿ. ತುಂಬಾ ಖುಷಿ ಆಯಿತು. ಇಟ್ಸ್ ಆಲ್ವೇಸ್ ಅ ಪ್ಲೆಜರ್ ಟು ಮೀಟ್. ಥ್ಯಾಂಕ್ ಯು ಅವಿನಾಶ್ ಸರ್. ಥ್ಯಾಂಕ್ ಯು ಅಚ್ಯುತಣ್ಣ. ಥ್ಯಾಂಕ್ ಯು ಸೋ ಮಚ್. ಈಗ ಬ್ಯೂಟಿಫುಲ್ ಫ್ಲವರು, ಗುಲಾಬಿ ಇಬ್ರು ವೇದಿಕೆಯಲ್ಲಿ ಬರುವಂತಹ ಸಮಯ. ಇಷ್ಟೊತ್ತು ನಾವು ಎಲ್ಲರ ಹತ್ರ, ಟೆಕ್ನಿಷಿಯನ್ಸ್ ಹತ್ರ ಮಾತಾಡಿದ್ವಿ. ಈಗ ಸಿನಿಮಾದ ಗ್ಲಾಮರ್ ಹತ್ರ ಮಾತಾಡೋಣ. ಯಾಕಂದ್ರೆ ಇಷ್ಟೊತ್ತು ಸಿನಿಮಾ ಗ್ರಾಮರ್ ಹತ್ರ ಮಾತಾಡಿದ್ವಿ, ಈಗ ಸಿನಿಮಾದ ಗ್ಲಾಮರ್ ಹತ್ರ ಮಾತಾಡೋಣ. ಸೊ ಮೊದಲನೇದಾಗಿ ನಿಮ್ಮ ಪ್ರೀತಿಯ ಹಾಗೂ ಒಂದು ಪ್ರೋತ್ಸಾಹದ ಚಪ್ಪಾಳೆಗಳ ಮೂಲಕ ರೆಡ್ ರೋಜಾ ಹೂ ತರ ಮಿಂಚ್ತಾ ಇರುವಂತ, ಕಂಗೊಳಿಸ್ತಾ ಇರುವಂತ ಆಯನ ಅವ್ರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಪ್ರೀತಿ
ಪ್ರೀತಿಯ ಚಪ್ಪಾಳೆ ಬರಬೇಕು ಚಿತ್ರದ ನಾಯಕ ನಟಿಯಾದಂತ ಆಯನ ಅವರಿಗೆ ಪ್ಲೀಸ್. ಹಲೋ ಆಯನ, ಹೇಗಿದ್ದೀರಾ? ನೀವು ಸೂಪರ್. ನಿಮ್ಮ ಹೆಸರು ಎಷ್ಟು ಚೆನ್ನಾಗಿದೆಯೋ, ನೀವು ಅಷ್ಟೇ ಸುಂದರವಾಗಿ ಇವತ್ತು ಕಾಣ್ತಾ ಇದ್ದೀರಾ. ಇಷ್ಟು ಸುಂದರವಾಗಿ ರೆಡಿ ಆಗಿ ನೀವು ಇಲ್ಲಿ ಮುಂದೆ ಬರಲಿಲ್ಲ ಅಂದ್ರೆ ಎಲ್ಲಾ ಕ್ಯಾಮ್ರಾಮನ್ಸ್ ನನಗೆ ಬಾಯಿ ತುಂಬಾ ಹೋಗಿದ್ದಾರೆ. ಅಂದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ನೋಡೋದೇ ನಮಗೆ ಖುಷಿ. ನನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನೋಡ್ಕೊಂಡೇ ಬರ್ತಾ ಇದೀವಲ್ಲ. ಥ್ಯಾಂಕ್ ಯು. ಆಯ್ನ, ನಿಮ್ಮ ಸಿನಿಮಾ ಆಯ್ಕೆಗಳು ಬಹಳ ವಿಭಿನ್ನ. ಅದು ಆಲ್ಫಾ ಆಗಿರ್ಬೋದು, ಇದಕ್ಕಿಂತ ಮುಂಚೆ XY ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಅಂದ್ರೆ ಯುನೀಕ್ ಆಗಿರುವಂತ ಸಿನಿಮಾಗಳನ್ನ ಆಯನ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಆಲ್ಫಾ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ, ನಿಮ್ಮ ಇರುವಿಕೆ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡಿ ಪ್ಲೀಸ್. ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಸೌಂಡ್ ಬರ್ತಾ ಇಲ್ಲ. ನಿಮ್ಮ ನೋಡಿ ಸ್ವಲ್ಪ ಫ್ರೀಸ್ ಆಗೋರೆ, ಚಳಿ ಇದೆಯಲ್ಲ. ಫಸ್ಟ್ ಆಫ್ ಆಲ್ ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇಟ್ಸ್ ಎನ್ ಆನರ್ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿರೋದಕ್ಕೆ. ಐ ಡೋಂಟ್ ನೋ ಹೌ ಯು ಇಮ್ಯಾಜಿನ್ ಮೀ ಇನ್ ಅ ಟಾಪ್ ಕ್ಯಾರೆಕ್ಟರ್. ಮುಂಚೆ ಎಲ್ಲ ಒಂದು ಗರ್ಲ್ ನೆಕ್ಸ್ಟ್ ಡೋರ್, ವೆರಿ ರೂರಲ್ ಥರದ ಒಂದು ರೋಲ್ಸೇ ಬರ್ತಾ ಇತ್ತು. ಯು ಗೇವ್ ಮಿ ದಿಸ್ ಆಪರ್ಚುನಿಟಿ ಆ್ಯಂಡ್ ಐ ಆಮ್ ರಿಯಲಿ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಚ್ಯುತ್ ಸರ್, ಅವಿನಾಶ್ ಸರ್, ನಿಮ್ಮನ್ನ ಸ್ಪಾಟಲ್ಲಿ ಡೈರೆಕ್ಟಾಗಿ ನೋಡೋದೇ ಒಂದು ಖುಷಿ. ನಿಮ್ಮ ಜೊತೆ ಕೆಲಸ ಮಾಡಿರೋದು ಇನ್ನೂ ಹೆಚ್ಚು ಹೆಚ್ಚು ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯು ಇನ್ಸ್ಪೈರ್ಡ್ ಮೀ ಅ ಲಾಟ್. ಆ್ಯಂಡ್ ನಮ್ಮ ಒಂದು ಸಣ್ಣ ಕಥೆಗಳೆಲ್ಲ ಶೇರ್ ಮಾಡ್ಕೊಂಡಿದ್ದೀರ, ಅದೆಲ್ಲ ನಾನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತೀನಿ ಅಚ್ಯುತ್ ಸರ್. ಆ್ಯಂಡ್ ಕಾರ್ತಿಕ್ ಮಹೇಶ್, ಯು ಡನ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಆ್ಯಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಲೇಬೇಕು. ಇಟ್ಸ್ ನಾಟ್ ಈಸಿ ಬೀಯಿಂಗ್ ಅನ್ ಆ್ಯಕ್ಟರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಪ್ರೊಡಕ್ಷನ್ ನೋಡ್ಕೊಳ್ಳೋದು. ಇನ್ಫ್ಯಾಕ್ಟ್ ಪ್ರಮೋಷನ್ ಟೈಮಲ್ಲೂ ನಾವೆಲ್ಲರೂ, ನಾನು ಗೋಪಿಕಾ ಹಾಗೆ ಹೇಮಂತ್ ಟ್ರಾವೆಲ್ ಮಾಡ್ತಾ ಇದ್ವಿ. ಯೂಸ್ ಟು ಕೋಆರ್ಡಿನೇಟ್ ಎವ್ರಿ ಸಿಂಗಲ್ ಥಿಂಗ್ ವಿತ್ ಎವ್ರಿಬಡಿ. ಸೊ ಇಟ್ ವಾಸ್ ವೆರಿ ಹಾರ್ಡ್ ಆ್ಯಂಡ್ ಐ ಕುಡ್ ಡೈರೆಕ್ಟ್ಲಿ ಸಿ ದ್ಯಾಟ್ ಯು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್. ನಿಮ್ಮ ಡ್ಯಾನ್ಸ್ ನಿಮ್ಮನ್ನು ಸ್ಕ್ರೀನ್ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಹೌ ಮಚ್ ಎಫರ್ಟ್ಸ್ ಯು ಪುಟ್ ಇನ್ ಅಂತ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. And ಯಾರಾದರೂ ಮಿಸ್ ಮಾಡಿದ್ರೆ so sorry. And Gopika, it was wonderful dancing with you. We just shared one song in Rava Rava. It was really nice. Thank you to the entire team of Alpha, and my mom and dad are here. Thank you ma, thank you dad for coming here. Thank you so much. ಎಲ್ಲಿದ್ದಾರೆ ನಿಮ್ಮ ತಂದೆ ತಾಯಿ? ಬಂದಿದ್ದಾರಲ್ಲಿ? Hi. ಹಲೋ. ಅವ್ರಿಗೆ ಎಷ್ಟು ಹೆಮ್ಮೆ ಅನ್ಸಿರುತ್ತಲ್ವಾ ಇವತ್ತು ಅವರ ಮಗಳ ಸಿನಿಮಾ ಬಗ್ಗೆ ಮಾತಾಡೋದು. ಓಕೆ, ಸೊ ನಿಮ್ಮ ಹತ್ರ ನಾನು ಕೇಳೋದಾದ್ರೆ, ಓಕೆ, ನೀವು ಈ ಪೊಲೀಸ್ ಪಾತ್ರ ಮಾಡಿದೀರಾ ಅಂತ ಕೇಳ್ಪಟ್ಟೆ. ಸೊ ಏನೇನು ತಯಾರಿಗಳನ್ನ ಮಾಡಿದ್ರಿ ನೀವು? ಅಂದ್ರೆ ರೆಫರೆನ್ಸ್ ಅಂತ ಡೈರೆಕ್ಟರ್ ಸರ್ ಯಾವುದು ಕೊಟ್ಟಿರ್ಲಿಲ್ಲ. ಬಟ್ ಅಫ್ಕೋರ್ಸ್ ಮಹಾರಾಷ್ಟ್ರೀ ಒಂದು ಕೆಲವೊಂದು ಮ್ಯಾನರಿಸಮ್ಸ್ ಆಗಲಿ. ಬಟ್ ಟು ಬಿ ವೆರಿ ಹಾನೆಸ್ಟ್, ಇದು ತೀರಾ ರೆಬೆಲ್ ಆ ಥರ ಕ್ಯಾರೆಕ್ಟರ್ ಇಲ್ಲ. ವೆರಿ ರೆಬೆಲ್, ವೆರಿ ವೈಲೆಂಟ್ ಆ ಥರದ್ದೇನಿಲ್ಲ. When she is in a cop outfit, of course she has a little bit of rebellious nature, but apart from that, she has her own innocence. So ಎರಡು ಶೇಡ್ಸ್ ಇದೆ ಅಂತ ಹೇಳ್ಬೋದು. And I have to mention this, I am a bridge to Achyut sir's character and ನಮ್ಮ ಹೇಮಂತ್ ಅವ್ರ ಹೀರೋ ಕ್ಯಾರೆಕ್ಟರ್. ಸೊ ನಾವು ಸಿನಿಮಾದಲ್ಲಿ ನಿಮ್ಮನ್ನ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಡೈಲಾಗ್ ಹೇಳೋದನ್ನ ಕೇಳಿರ್ತೀವಿ. ಇವತ್ತು ವೇದಿಕೆಯಲ್ಲಿದ್ದೀರಾ, ಸೀರೆ ಹಾಕೊಂಡು ಒಂದ್ ಸ್ವಲ್ಪ ಅದೇ ಖಡಕ್ ಆಗಿ ಯಾವ್ದಾದ್ರು ಆಲ್ಫಾ ಚಿತ್ರದ ಪೊಲೀಸ್ ಡೈಲಾಗ್ ನ ಹೇಳಕ್ ಇಷ್ಟಪಡ್ತೀರಾ? ಡಾನ್ಸ್ ಬೇಕಾದ್ರೂ ಮಾಡ್ತೀವಿ, ಡೈಲಾಗ್ ಬಿಟ್ಕೊಡ್ಬಾರ್ದು ಅಂತ ಹೇಳಿದಾರ ಏನಾದ್ರು ಸರ್? ಸರ್ ಹೇಳಿದಾರೆ, ಅದಕ್ಕೆ ನಾನು ಅಷ್ಟು ಕಾಣಿಸ್ಕೊಂಡು ಇಲ್ಲ. ಟ್ರೈಲರ್ ಅಲ್ಲಿ ನೋಡ್ತೀರಾ, ಬಟ್ ಟೀಸರ್ ಅಲ್ಲೆಲ್ಲ ಬಿಟ್ಕೊಟ್ಟಿಲ್ಲ ಸರ್. ಏನೋ ಸಸ್ಪೆನ್ಸ್ ಇದೆ ಡೆಫಿನೆಟ್ಲಿ ಅಲ್ವಾ? ಓಕೆ, ಸರಿ, ಹಾಗಂದ್ರೆ ಆಮೇಲೆ ಡಾನ್ಸೇ ಮಾಡ್ಬೇಡ. ಥ್ಯಾಂಕ್ ಯು ಆಯನ, ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದೊಡ್ಡ ಚಪ್ಪಾಳೆ ಬರಬೇಕು ಆಯನ ಅವರಿಗೆ ಪ್ಲೀಸ್. ಥ್ಯಾಂಕ್ ಯು.
ಮೈ ತುಂಬ ಅನ್ಸ್ತು ಅದನ್ನ ನೋಡ್ಬೇಕಾದ್ರೆ. ಸೌಂಡಿಂಗ್ ಆಗಿರ್ಬೋದು, ಹೇಮಂತ್ ಅವರ ಅಭಿನಯ ಆಗಿರ್ಬೋದು. ಐ ಥಿಂಕ್ ಅವ್ರ ತಂದೆ ಇವತ್ತು ನಿಜವಾಗ್ಲೂ ಸೋ ಪ್ರೌಡ್ ಆಫ್ ಅಸ್ ಸರ್. ಮಣಿ ಸರ್, ಉಗ್ರಂ, ರಥಾವರ, ಬಗೀರ ಈ ಎಲ್ಲ ಸಿನಿಮಾಗಳು ಬರೋಕ್ಕಿಂತ ಮುಂಚೆ ಚಂದ್ರಚಕೋರಿ ಅಂತ ಒಂದು ಸಿನಿಮಾ ಇರುತ್ತೆ, ಓಕೆನಾ? ಅಲ್ಲಿ ಮುರಳಿ ಸರ್ ಅವರ ಪ್ರೀತಿ, ಅವರ ಮುಗ್ಧತೆ, ಅವರ ಫೈಟು, ಅವರ ಡಾನ್ಸು, ಒಂದು ಪೂರ್ಣ ಪ್ರಮಾಣದ ನಾಯಕ ನಟ ಹೇಗೆ ತಯಾರಾಗಿ ಬರಬೇಕು ಆ ರೀತಿ ತಯಾರಾಗಿ ಆ ಸಿನಿಮಾ ನೀವು ಬಂದಿರ್ತೀರ. ಅದೇ ತರ ನಿಮ್ಮನ್ನ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಹೇಮಂತ್ ಅವರು ಎಲ್ಲಾ ರೀತಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ರೆಡಿಯಾಗಿ ಬಂದಿದ್ದಾರೆ. ಆ ಮುರಳಿ ಸರ್ಗೆ ಈ ಹೊಸ ನಾಯಕ ನಟನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತು ಟ್ರೈಲರ್ ನೋಡಿದಾಗ? My boy, Hemant, welcome to Kannada film industry. Welcome. ನಾನು ಬಹುಶಃ ತುಂಬಾ ಜನಕ್ಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಹೋಗ್ತೀನಿ. ಒಂದು ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಕೆಲವು ಕಡೆ ಹೇಳಕ್ಕಾಗಲ್ಲ, ಏನು ಮಾತಾಡಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಈ ಟಾಪಿಕ್ ಟಚ್ ಮಾಡೋಕ್ಕಿಂತ ಮುಂಚೆ ಅನು ಮೇಡಮ್ ಒಂದು ಮಾತು ಕೇಳಿದ್ರು, ಚಂದ್ರಚಕೋರಿ ಮುರಳಿಯಾಗಿ ಏನು ಹೇಳ್ತೀನ ಅಂತ. ಚಂದ್ರಚಕೋರಿ ಮುರಳಿಯಾಗಿ ಬಹುಶಃ ನನ್ನ ಕೈ ಏನು ಹೇಳಕ್ಕಾಗಲ್ಲ. ಐ ವಾಸ್ ಅ ಬ್ಲಾಂಕ್ ಪೇಪರ್. ಚಂದ್ರಚಕೋರಿ ನಾನು ಬರೀ ಕೇಳ್ತಾ ಇದ್ದೆ, ಹೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ, ಬಿದ್ರು ಎದ್ರು ಮೈ ಕೊಡ್ಕೊಂಡು ನಿಂತ್ಕೊತಾ ಇದ್ದೆ, ಏನ್ ಬೇಕೋ ಮಾಡ್ತಾ ಇದ್ದೆ, ಏನ್ ಹೇಳಿದ್ರು ಮಾಡುವ ನಿರ್ದೇಶಕರು, ನಮ್ಮ ನಿರ್ಮಾಪಕರು, ಅಷ್ಟೇ ನಿಯತ್ತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿಲಿ. 2003 ರಿಲೀಸ್ ಆಗಿದೆ ಚಂದ್ರಚಕೋರಿ. ಇವತ್ತು 2026 ಅಂದ್ರೆ ಬಹುಶಃ 22 ವರ್ಷದ ಮೇಲೆ ಕಳೆದಿದ್ದೀನಿ ನಾನು. ಆದ್ರೂ ಇಷ್ಟು ವರ್ಷ ಆದ್ರೂ ಒಂದು ಚಂದ್ರಚಕೋರಿ, ಕಂಠಿ, ಯಶವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ, ಮಿಂಚಿನ ಊಟ, ಅಂಡ್ ಆಫ್ ಕೋರ್ಸ್ ಹರೇ ರಾಮ ಹರೇ ಕೃಷ್ಣ, ಶ್ರೀಹರಿ ಕಥೆ, ಉಗ್ರಂ, ರಥಾವರ, ಮಫ್ತಿ, ಭರಾಟೆ, ಮದಗಜ, ಬಗೀರವರೆಗೂ ಬಂದಿದ್ದೀನಿ ಅಂದ್ರೆ ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ ಚಿನ್ನ. ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾ ತಿಳ್ಕೊಂಡ್ ಬಂದಿದ್ದೀನಿ. ಬಟ್ ಆದ್ರೂ ಏನ್ ಗೊತ್ತಲ್ಲ ಹೇಮಂತ್, ಈಗಲೂ ಬುದ್ಧಿನೇ ಇಲ್ವಲ್ಲ ಅನಿಸ್ತಾ ಇದೆ ನನಗೆ. ಆ ಇನ್ನೋಸೆನ್ಸ್ ಬಹಳ ಮುಖ್ಯ ಇಂಡಸ್ಟ್ರಿಲಿ. ಅಷ್ಟೇ ಇನ್ನೋಸೆಂಟ್ ಆಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಒಳ್ಳೇದು ಮಾತ್ರ ಬಯಸ್ಬೇಕು ಚಿನ್ನ. ಒಳ್ಳೇದು ಮಾತ್ರ. ಭಗವಂತ ಧೈರ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು ಧೈರ್ಯವಾಗಿ ನಡೆಸ್ಕೊಂಡು ಹೋಗು. ನೀನ್ ಇಷ್ಟವನ್ನಾಗಿ ಇರುವಂತ ಕೊಟ್ಟಿರೋ ಒಂದೇ ಒಂದು ವ್ಯಕ್ತಿತ್ವ, ಒಳ್ಳೇದನ್ನ ಬಯಸೋದು. ಬೇರೆದಕ್ಕೆಲ್ಲ ಯೋಚನೆ ಮಾಡಬೇಕು, ಒಳ್ಳೇದಕ್ಕೆ ಯೋಚನೆ ಮಾಡೋದಿಲ್ಲ. ಆ ಒಳ್ಳೆಯವನಾಗಿರೋ ರಜಾ, ನಿಮ್ಗೇನು ಬೇಕು ಅಷ್ಟು ಸಿಗುತ್ತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪರೇಷನ್, ಬಹುಶಃ ನಾನು ಇಷ್ಟರ ಮಟ್ಟಿಗೆ ರೆಡಿ ಆಗಿರಲಿಲ್ಲ ಚಂದ್ರಚಕೋರಿಲಿ. ನನ್ನ ಪಾತ್ರ ಆಗಿತ್ತು. ಆದ್ರೆ ಈ ಸಿನಿಮಾಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ನನಗೆ ಗೊತ್ತು. ಅದರಂತ ಪ್ರಾಣ ಸಂಕಟ, ಅದರಂತ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋದು ಸ್ಕ್ರೀನ್ ಮೇಲೆ, ಅಲ್ಲಿ ಬಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಇಟ್ಸ್ ಅ ಟಾಸ್ಕ್, ಇಟ್ಸ್ ಫಾರ್ ಅ ಟಾಸ್ಕ್. ಆ ಒಂದು ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ. ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ವಿ ವೆಲ್ಕಮ್ ಯು. ನಾನು ಮಾತ್ರ ಅಲ್ಲ, ಸೀನಿಯರ್ಸ್ ಅಭಿ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಅಂಡ್ ಆಫ್ ಕೋರ್ಸ್ ವಿನು ಡಾರ್ಲಿಂಗ್ ಇದ್ದಾರೆ, ಮಾಸ್ತಿ ಅವರು ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ನಮ್ಮ ಮಹೇಶ್ ಕಾರ್ತಿಕ್ ಅವರು ಇದ್ದಾರೆ, ಅಂಡ್ ನಮ್ಮ ಭೂಷಣ್ ಮಾಸ್ಟರ್ ಇದ್ದಾರೆ, ನಮ್ಮ ಅಮ್ಮು ಬಂದಿದ್ದಾರೆ, ನಮ್ಮ ಉಗ್ರಾಯುಧಂ ಆರ್ಟ್ ಡೈರೆಕ್ಟರ್ ಆದಂತ ಅಮ್ಮು ಬಂದಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳು, ನೀವು ಚೆನ್ನಾಗಿ ಮಾಡಿದ್ರೆ ಕಣ್ರಮ್ಮ. ಲುಕ್ ವೆರಿ ಪ್ರಿಟಿ. ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಮಹೇಶ್, ಐ ಮಸ್ಟ್ ಟೆಲ್, ಮೆನ್ಷನ್ ಮಾಡಲೇಬೇಕು, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಆನ್ ಸ್ಕ್ರೀನ್. I heard that you are playing a very prominent, equally important role in the movie. ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೋ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ. ನನ್ನ ಜಡ್ಜ್ಮೆಂಟ್ ನಾರ್ಮಲಿ ತಪ್ಪಾಗಲ್ಲ, ಇದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇದು ಒಳ್ಳೇದಾಗುತ್ತೆ ನಿಮಗೆಲ್ಲ. ಅಂಡ್ ಡೈರೆಕ್ಟರ್ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ಕ್ವೈಟ್ ಅ ಗುಡ್ ವರ್ಕ್ ಸರ್. ನನಗಂತೂ ಯಾರೂ ಪರದೆ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಬರ್ತಿರೋ ತರ, ಏನೋ ಹೇಳಿದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ತರ ಯಾರು ಕಾಣಿಸ್ಲಿಲ್ಲ ನನಗೆ. ಐ ಲವ್ ದ ವರ್ಕ್.
ಕ್ಯಾಮ್ರಾ ವರ್ಕ್ ಇಸ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಮ್ಯೂಸಿಕ್ ಅನೂಪ್ ಅವರು. ಅನೂಪ್ ಅವ್ರಿಗೂ ಐ ಮಸ್ಟ್ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಸಖತ್ತಾಗಿ ಕೊಟ್ಟಿದ್ರು ಆ ಮ್ಯೂಸಿಕ್. ನನ್ನ ಕಾಲು ಸ್ವಲ್ಪ ಹಿಂಗೆಲ್ಲ ಆಡ್ತು. ಸೊ ಐ ಲೈಕ್ ಇಟ್. ಖುಷಿ ಆಗ್ತಾ ಇದೆ. ಏನೋ ಏನ್ ಗೊತ್ತಮ್ಮ, ಫಂಕ್ಷನ್ಗೆಲ್ಲ ಹೋಗ್ತೀವಿ, ಈ ತರ ಒಳ್ಳೊಳ್ಳೆ ಟ್ರೈಲರ್ಗಳು ಸಿನಿಮಾಗಳು ರೆಡಿ ಆದ್ರೆ ಯಾಕಮ್ಮ ನೋಡಲ್ಲ ನಮ್ ಜನ? ಯಾರಮ್ಮ ಹೇಳಿದ್ದು ನಮ್ಮ ನಾಡಲ್ಲಿ ಪಿಕ್ಚರ್ ಓಡಲ್ಲ ಅಂತ? ಎಲ್ರಿಗೂ ಒಂದು ಕಿವಿ ಮಾತು, ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರು, ಮಹಾದೇವರುಗಳಿಗೆ, ಇವತ್ತು ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಹಲವಾರು ಒಪಿನಿಯನ್ಗಳಿದೆ. ಕೆಲವರು ಒಳ್ಳೇದು ಮಾತಾಡ್ತಾರೆ, ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೆದರ್ಕೋತಾರೆ. ಇದು ಎಲ್ಲದನ್ನು ಬಿಟ್ಟು ನಾವೆಲ್ಲರೂ ಧೈರ್ಯವಾಗಿ ಮುಂದಕ್ಕೆ ನುಗ್ಬೇಕಂದ್ರೆ ಅಭಿಮಾನಿಗಳಾದಂತ ಬರೋ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ನಿಮ್ ಮಡ್ಲಿಗೆ ಹಾಕೊಂಡು ಕಾಪಾಡ್ಕೊಳ್ಳಿ ಸಿನಿಮಾನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ ಇಷ್ಟು ದೊಡ್ಡದು, ಕರ್ನಾಟಕ ಇಷ್ಟು, ನಾವ್ ಇಲ್ಲೇ ಪಡಿಬೇಕು. ಎಲ್ಲಾದ್ರೂ ನೀವುಗಳೇ ಕೈ ಬಿಟ್ಬಿಟ್ರೆ ನಾವ್ ಇನ್ನೆಲ್ಲಿ ಹೋಗೋಣ? ನೀವುಗಳು ನೋಡ್ಕೋಬೇಕು ಪ್ರತಿ ಒಂದು ಕನ್ನಡ ಸಿನಿಮಾನು. ಬರೋ ಈ ತರ ಆಲ್ಫಾ ಅನ್ನೋ ಸಿನಿಮಾಗಳಾಗಿರ್ಲಿ, ಬರೋ ಹೊಸಬ್ರಿಗಾಗಿರ್ಲಿ ದಾರಿ ತೋರಿಸಿ, ದಾರಿ ಕೊಡಿ. ಒಳ್ಳೆ ಸಿನಿಮಾ ಆದ್ರೆ ಮಾತ್ರ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ರೂಲ್ಸ್ ನನಗೂ ಅಪ್ಲೈ ಆಗುತ್ತೆ. ನಾವು ಯಾರು ನಿಮ್ ದುಡ್ಡನ್ನ ಕಿತ್ಕೊಂಡು ಬದುಕಬೇಕಾಗಿಲ್ಲ. ನೀವು ಕೊಡೋ ದುಡ್ಡನ್ನ ನಾವು ಪ್ರಸಾದ ಅಂತ ಸ್ವೀಕರಿಸ್ತೀವಿ. ನೀವು ತಗೊಳ್ಳೋ ಒಂದೊಂದು ಟಿಕೆಟ್ನು ನಮಗೆ ಬಹಳ ಗೌರವ ಇದೆ, ಬಹಳ ವಿಶ್ವಾಸ ಇದೆ ಅದ್ರ ಬಗ್ಗೆ. ಆ ಒಂದು ನಂಬಿಕೆ ಮೇಲೆ ಆಲ್ಫಾ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಬಂದು ನೋಡಿ ಈ ಸಿನಿಮಾನ. ನಿಜವಾಗ್ಲೂ ಈ ಪಿಕ್ಚರ್ ಚೆನ್ನಾಗಿದೆ. ಹೀರೋ ಲುಕ್ಸ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಕಾರ್ತಿಕ್ ಯು ಲುಕ್ ಫ್ಯಾಬ್ಯುಲಸ್. ಎವ್ರಿ ಸಿಂಗಲ್ ವರ್ಕ್. ಮಾಸ್ತಿ ಅವ್ರದಂತೂ ಕೇಳಂಗೆ ಎಲ್ಲ ತಾಂಡವ ಆಡ್ಬಿಟ್ಟಿರ್ತಾರೆ. ನಮ್ ವಿನಯ್ ಅವ್ರನ್ನಂತೂ, ವಿನಯ್ ಅವ್ರು ಇದ್ದಿದ್ದ ಪಿಕ್ಚರ್ ಎಲ್ಲ ಯಾಕೋ ಇಲ್ಲ ಪ್ಯಾನ್ ಇಂಡಿಯಾ, ಇಲ್ಲ 365 days, ಇಲ್ಲ ಸರಿಯಾಗಿ ದುಡ್ಡು ಮಾಡುತ್ತೆ. ಸೊ ಯು ಗೈಸ್ ಹ್ಯಾವ್ ಅ ಲಕ್ಕಿ ಟೀಮ್ ಅಂತ ಅನ್ಕೊಂಡಿದೀನಿ. ಅಂಡ್ ನಿರ್ಮಾಪಕರು, ಅನ್ನದಾತರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಲ್ಲಿ ಬಂದಿರೋ ಎಲ್ಲ ಆರ್ಟಿಸ್ಟ್ಗಳ ಮುಖದಲ್ಲೂ ನನಗೆ ಅದು ಕಾಣಿಸ್ತಾ ಇದೆ. ಅಂಡ್ ಟೆಕ್ನಿಷಿಯನ್ಸ್ ಅಲ್ಲೂ ಕಾಣಿಸ್ತಾ ಇದೆ. ಸರ್, ನಿಮ್ಮಂತ ನಿರ್ಮಾಪಕರು ಬಹಳ ಮುಖ್ಯ ಇಂಡಸ್ಟ್ರಿಗೆ. ಇವತ್ತು ನಿಮ್ ಮಗನ್ ಲಾಂಚ್ ಮಾಡಿದಿರಾ, ನಾಳೆ ಅದರ ಒಳ್ಳೆ ಕತೆ ತಗೊಂಡು ಹಲವಾರು ಬೇರೆ ಹೀರೋಗಳನ್ನ ಲಾಂಚ್ ಮಾಡಿ ನನಗೆ ಮಾಡಿ ಅಂತ ನಾನು ಕೇಳ್ತೀರಾ ಸರ್? ನಿಮಗೆ ಬಿಟ್ಟಿದ್ದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ. ಅಂಡ್ ಲಾಟ್ಸ್ ಅಂಡ್ ಲವ್ ಟು ಎವ್ರಿವನ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮುರಳಿ ಸರ್, ನೀವು ಹೇಮಂತ್ ಬಗ್ಗೆ ಮಾತಾಡ್ತಾ ಇದ್ದಾಗ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದೀರಾ, ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಒಬ್ಬ ಸ್ಟೂಡೆಂಟ್ ಹೇಳಿದಾಗ ಹೆಂಗೆ ಹೆಮ್ಮೆ ಅನ್ಸುತ್ತೆ. ಆ ಹೆಮ್ಮೆ ಅವ್ರ ಮುಖದಲ್ಲಿ ನನಗೆ ಕಾಣಿಸ್ತಾ ಇತ್ತು. ಐ ಥಿಂಕ್ ಹಿ ಡಿಸರ್ವ್ಸ್ ಅ ವಾರ್ಮ್ ಹಗ್ ಫ್ರಮ್ ಮುರಳಿ ಸರ್. ಹೇಮಂತ್ ಪ್ಲೀಸ್ ಓಡ್ ಬನ್ನಿ. ನಾನು ಹೇಳೋಕ್ಕಿಂತ ಮುಂಚೆನೇ ಓಡ್ ಬರ್ತಾ ಇದ್ದಾರೆ ಅವರು. ಗುಡ್ ಲಕ್ ಯು ಹೇಮಂತ್. And thank you so much. ಈ ಒಂದು ಫಂಕ್ಷನ್ ಬಂದಿದ್ದಕ್ಕೆ. ಮಹೇಶ್, can I have you also on the stage, please? Yes. He's my favorite. ನನಗೆ ಬಿಗ್ ಬಾಸ್ ನೋಡ್ತಾ ಇದ್ದಾಳ, ಬಹಳ ಇಷ್ಟ. ನಮ್ಮ ಕಾರ್ತಿಕ್ ಮಹೇಶ್ ಅವರು. ಸೊ ಆಲ್ ಮ್ಯಾನ್ ಇನ್ ಬ್ಲಾಕ್ ಆಕ್ಚುಲಿ ಇವತ್ತು ವೇದಿಕೆ ಮೇಲೆ. ಮ್ಯಾನ್ ಇನ್ ಬ್ಲಾಕ್. ಬಿ ಲವಬಲ್, ಬಿ ಗುಡ್. ಎಲ್ರಿಗೂ ಒಳ್ಳೇದನ್ನ ಬಯಸಿ ಸಕ್ಸಸ್ ನ ಪಾಚ್ಕೊಂಡು ಹೋಗಿ. ಒಳ್ಳೆದಾಗಲಿ ಎಲ್ರಿಗೂ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. Lots and lots of love to everyone. Thank you. Let's hear it for Alpha. Hip hip. Hip hip. Hey, voice wala. Hip hip. ಇದೆ voice. ಹುರ್ರೆ ಬಂದು ಹಿಪ್ ಹಿಪ್ ಆಲ್ಫಾ ಅಂತ ಹೇಳ್ಬಿಟ್ವಿ. ಅದು ಸೂಪರ್. ಈಗ ಅಷ್ಟು ಈಸಿಯಾಗಿ ನೀವು ಹೊರಡ್ತೀನಿ ಅಂತ ನಾವು ಬಿಡಲ್ಲ ಮುರಳಿ ಸರ್. ನೀವು ಹೇಳಿದ್ರಿ ಹಾಡ್ ಕೇಳಿ ಒಂದ್ಸ ಕಾಲಿಂಗ್ ಎಲ್ಲ ಆಗ್ತಿದೆ ಅಂತ ಹೇಳಿದ್ರೆ, ಕಾರ್ತಿಕ್ ಈಸ್ ಅಮೇಸಿಂಗ್ ಡಾನ್ಸರ್. ಹೇಮಂತ್ ಈಸ್ ಅಮೇಸಿಂಗ್ ಡಾನ್ಸರ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಒಂದು ಡ್ಯಾನ್ಸ್ ಹಾಕ್ಬೇಕು ಅಂದ್ರೆ 500 ಸಲ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನನ್ನನ್ನ ಡ್ಯಾನ್ಸರ್ ಅಂತ ಅನ್ಕೋಬೇಡಿ. ಆ ಡೈಲಾಗ್ ಬೇಕಾದ್ರೆ ಡ್ಯಾನ್ಸ್ ಮಾಡೋದಿದ್ದಾರೆ, ಅವ್ರ ಕೈಲಿ ಮಾಡಿಸ್ಕೋಬೇಕು. ರೆಡಿ? ಯಾವ ಗೀಟ್ ಎಳ್ದಾಗೋಗಿದೆ, ವೃತ್ತ ಬರದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಣ ಇದು.
ಅವಳಿ ದೀಪಾವಳಿ ಎರಡು ನಮ್ ಕ್ಯಾರೆಕ್ಟರ್ ಎಲ್ಲ ಐತೆ ಸಲಾಮ್ ಹೊಡೆಯೋ ಸೀನೆ ಇಲ್ಲ ಡಾರ್ಲಿಂಗ್. ಸುಮ್ಮನೆ ನುಗ್ತಾ ಇರೋದೇ ಅಭಿಮಾನಿಗಳ ಹೃದಯ ತಟ್ತಾ ಇರೋದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಸ್ಟೆಪ್ ಅಷ್ಟೇ ಎರಡೇ ಬರೋದು, ಬೇಕಾದ್ರೆ ಈಗಲೇ ಹಾಕ್ಸ್ಬಿಡ್ತೀನಿ. ಅದೇ ಸಾಂಗ್ ಹಾಕಿ ಸಾಕು ಸಾಕು. Thank you, Murli sir. One photo opportunity with Karthik and Hemant, please. Can we actually request the director also to please join on stage? Nama director, producer. Anand sir, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಟೀಮ್ ಜೊತೆ ಅಚ್ಯುತಣ್ಣ, ಅವಿನಾಶ್ ಸರ್, ಆಕ್ಚುಲಿ ಹೌದು ನಮ್ಮ ಆಲ್ಫಾ ಟೀಮ್ ಜೊತೆ ಫೋಟೋ ಒಂದು ತಗೊಂಡ್ಬಿಡೋಣ. ಅದಾದ್ಮೇಲೆ ಮಾತುಗಳನ್ನ ಮುಂದುವರ್ಸೋಣ. ಮಾಸ್ತಿ ಸರ್, ವಿನಯ್ ಅವರೇ, ಭೂಷಣ್ ಮಾಸ್ಟರ್, ಅನೂಪ್ ಸೀಲಿನ್ ಸರ್, ಇದರ ಜೊತೆಗೆ ನಮ್ಮ ಚಿತ್ರದ ನಾಯಕ ನಟ ಹೇಮಂತ್ ಅವ್ರು ಮಾತಾಡೋದಿದೆ, ಹಾಗೇನೆ ಕಾರ್ತಿಕ್ ಅವ್ರು ಮಾತಾಡೋದಿದೆ, ನಿರ್ದೇಶಕರು ಮಾತಾಡೋದಿದೆ. ಬಟ್ ಅವರೆಲ್ಲರೂ ಮಾತಾಡೋಕ್ಕಿಂತ ಮುಂಚೆ ಈ ಒಂದು ಗ್ರೂಪ್ ಫೋಟೋ. ಮಾಧ್ಯಮದವರು ದಯವಿಟ್ಟು ಇಲ್ಲೇ ಇರಬೇಕು ಪ್ಲೀಸ್. ಥ್ಯಾಂಕ್ ಯು ಮುರಳಿ ಅಣ್ಣ, ಥ್ಯಾಂಕ್ ಯು. ಬಟ್ ಐ ರಿಕ್ವೆಸ್ಟ್ ಹೇಮಂತ್ ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಪಿಕ್ಚರ್, ಲೈಕ್ ಆಲ್ವೇಸ್ ಒಳ್ಳೆದಕ್ಕೆ ಯಾವಾಗ ಸಪೋರ್ಟ್ ಮಾಡಿದ್ರು, ಅಂಡ್ ಐ ಹೋಪ್ ಯು ಡೂ ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಮೊದಲನೇದಾಗಿ ಶ್ರೀಮುರಳಿ ಸರ್ಗೆ, ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಶ್ರೀಮುರಳಿ ಸರ್ ಬಗ್ಗೆ ಒಂದ್ ಮಾತು ಹೇಳ್ಬೇಕು. ನಾನು 10 ವರ್ಷ ಹಿಂದೆ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ 10 ವರ್ಷ ಹಿಂದೆ ಉಗ್ರಂ ಸಿನಿಮಾ ನೋಡಿದಾಗ ಆಗ ಬಂತು ಗೂಸ್ ಬಂಪ್ಸ್. ಇವಾಗ್ಲೂ ಅದೇ ಕ್ರೇಜ್ ಇದೆ. ಇನ್ನು 10 ವರ್ಷ ಆದ್ಮೇಲೆ ಉಗ್ರಂ ಸಿನಿಮಾ ಅಂದ್ರೆ ಅದೇ ಕ್ರೇಜು. ಯಾರಾದ್ರೂ ಒಬ್ರು ಆಕ್ಟರ್ಗೆ, ಸರ್ ಯಾರಾದ್ರೂ ಒಬ್ರು ಆಕ್ಟರ್ಗೆ ನಾನು ಫಿಲಂ ಇಂಡಸ್ಟ್ರಿಗೆ ಬರೋವಾಗ ಯಾವ ತರ ಸಿನಿಮಾಗಳು ಮಾಡಬೇಕು, ಫಸ್ಟ್ ಸಿನಿಮಾನೇ ತುಂಬಾ ಚೆನ್ನಾಗಿ ಬರುತ್ತೆ. ಆತರ ಅಂದ್ರೆ ತುಂಬಾ ದೊಡ್ಡ ಸಿನಿಮಾ ಆತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಳ್ಳೆ ಕತೆ, ಒಳ್ಳೆ ಸ್ಟ್ರಾಂಗ್ ಒಂದ್ ಕತೆ, ಒಳ್ಳೆ ಸಖತ್ತಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತಲ್ಲ ಸರ್, ನನಗೂ ಅದೇ ತರ ಇತ್ತು. ಸೊ ಆಗ ಯೋಚನೆ ಮಾಡ್ತಿದ್ದಾಗ ಯಾವ ತರ ಸಿನಿಮಾ ಬರ್ಬೇಕು, ಯಾವ ತರ ಸ್ಟೋರಿ ಸೀನ್ ಮಾಡ್ಬೇಕು ಅಂದಾಗ ಫಸ್ಟ್ ನಮ್ಗೆಲ್ಲ ಮೈಂಡ್ ಬರೋದೇ ಉಗ್ರಂ ಅಂತ ಒಂದು ಸಿನಿಮಾ. ಸರ್ ಉಗ್ರಂ ಎಂತ ಸಿನಿಮಾ ಅಂದ್ರೆ ಒಬ್ಬ ಆಕ್ಟರ್ಗೆ ಉಗ್ರಂ ಅಂತ ಒಂದ್ ಸಿನಿಮಾ ಲೈಫ್ ಅಲ್ಲಿ ಸಿಕ್ಕಿದ್ರೆ ಒನ್ಸ್ ಇನ್ ಲೈಫ್ ಟೈಮ್ ಸಿನಿಮಾ ತರ ನನ್ನ ಫೀಲಿಂಗು. ಲೈಫ್ ಅಲ್ಲಿ ಏನ್ ಸಾಧನೆ ಮಾಡಿದ್ವಿ ಅಂದ್ರೆ ಉಗ್ರಂನ ತೋರಿಸಿದ್ರೆ ಅದಕ್ಕಿಂತ ಸಾಧನೆ ಏನು ನೆಕ್ಸ್ಟ್ ಬೇಕಾದ್ರೆ ಮಾಡ್ಬೋದು ಇಲ್ಲ ಬಿಟ್ಬಿಡ್ಬೋದು. ಆ ತರದೊಂದು ಸಿನಿಮಾ ಉಗ್ರಮು. ಎಷ್ಟೋ ಜನ ಇನ್ಸ್ಪೈರ್ ಮಾಡಿದೆ, ನನ್ನನ್ನಂತೂ ತುಂಬಾ ಇನ್ಸ್ಪೈರ್ ಮಾಡಿದೆ ಸರ್. ಈ ನಮ್ಮ ಇವೆಂಟ್ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೊಸಬರು ಕನ್ನಡ ಸಿನಿಮಾಗಳಂದ್ರೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ತರ ಆಗಿದೆ ಜನಕ್ಕೆ, ಅಂದ್ರೆ ಚೆನ್ನಾಗಿರೋ ಕಂಟೆಂಟ್ ಬರಲ್ವೇನೋ, ಚೆನ್ನಾಗಿ ಮಾಡಲ್ಲ ಅಂತ. ಅದರಲ್ಲೂ ಹೊಸಬರು ಬಂದ್ರೆ ಚೆನ್ನಾಗಿ ಅಂದ್ರೆ ಹೆಂಗ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ, ಆ ತರದೆಲ್ಲ ಒಂದು ಥಾಟ್ಸ್ ಇರುತ್ತೆ ಹೊಸಬರ ಬಗ್ಗೆ. ಸೊ ನಾನು ಅದಕ್ಕೆಲ್ಲ ಪ್ರಿಪೇರ್ ಆಗಿ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಸೊ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಎಲ್ಲವನ್ನು ಕಲ್ಕೊಂಡು ಈ ಫಿಲಂ ಇಂಡಸ್ಟ್ರಿಗೆ ಬರ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಅದೇ ತರ ಕತೆ ಸಿಕ್ತು.
ಸೊ ಇಷ್ಟೆಲ್ಲ ಟ್ರೈ ಮಾಡಿ ಒಳ್ಳೆ ಟೀಮ್ನ, ಒಳ್ಳೆ ಅದ್ಭುತವಾದಂತಹ ಟೀಮ್ನ ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಮೇನ್ ಆಗಿ. ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಪ್ರಮೋಷನ್ ಅನ್ನೋದು ಹೊಸಬರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸ್ಗೆ ಎಷ್ಟು ಜನ ಗೊತ್ತೋ ಗೊತ್ತಿಲ್ಲ, ಸಿನಿಮಾ ಲವರ್ಸ್ಗೆ, ಬಟ್ ಹೊಸ ಸಿನಿಮಾಗಳು ಮಾಡೋರ್ಗೆ ಹಾಗೆ ಹೊಸ ಸಿನಿಮಾಗಳಿಂದ ರಿಲೀಸ್ ಮಾಡೋರ್ಗೆ, ಹೊಸ ಆಕ್ಟರ್ಸ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತು. ಪ್ರಮೋಷನ್ ನಾವು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡಿರ್ತೀವಿ. ನೀವು ಟೀಸರ್, ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದ್ಭುತವಾದ ರೆಸ್ಪಾನ್ಸ್. ಬಟ್ ಅದನ್ನ ತುಂಬಾ ಜನಕ್ಕೆ ರೀಚ್ ಮಾಡಬೇಕು, ಹಾಗೆ ನಮ್ಗೊಂದು ಸಕ್ಸಸ್ ಅನ್ನೋದು ಇರುತ್ತಲ್ವಾ, ರೀಚ್ ಮಾಡಿಸೋದು ತುಂಬಾ ಕಷ್ಟ ಇದೆ. ಅಂತ ಸಿಚುವೇಶನ್ ಅಲ್ಲಿ ನಾವು ಶ್ರೀಮುರಳಿ ಸರ್ಗೆ ಒಂದ್ಸಲ ಕೇಳಿದ್ವಿ, ಯಾವ್ದಾದ್ರು ಒಂದು ಇವೆಂಟ್ ಬಂದು ದಯವಿಟ್ಟು ಸಹಾಯ ಮಾಡ್ಕೊಡ್ಬೇಕು ಸರ್, ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್ ಅಂತ. ಸರ್ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ, ನನಗೆ ಸರ್ ಬಗ್ಗೆ ಇದ್ದಿದ್ದು ಸ್ಟಾರ್ ವ್ಯಾಲ್ಯೂ ಚಿಕ್ಕ ವಯಸ್ಸಿಂದ ತುಂಬಾನೇ ಜಾಸ್ತಿ ಇತ್ತು, ಅದ್ ಹೇಳಕ್ಕೆ ಆಗಲ್ಲ. ಬಟ್ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಒಂದು ರಿಪ್ಲೈ ಮಾಡಿದ್ರು, ಶೂಟಿಂಗ್ ಅಲ್ಲಿ ಇದೀನಿ, ನೆಕ್ಸ್ಟ್ ಯಾವ್ದಾದ್ರು 100% ಬಂದೇ ಬರ್ತೀನಮ್ಮ ಅಂತ ಹೇಳಿದ್ರು. ಅದೇ ರೀತಿ ಟ್ರೈಲರ್ ಲಾಂಚ್ಗೆ ಬಂದ್ರು. ಆ ವರ್ಡ್ಸ್ ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್, ಅಷ್ಟು ಖುಷಿ ಆಗ್ತಾ ಇದೆ. ಹೊಸಬರಿಗೆ ಯಾವಾಗ್ಲೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ದೇ ಸಿನಿಮಾ ಅಂತಲ್ಲ, ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ನನಗೆ ಶ್ರೀಮುರಳಿ ಸರ್ಗೆ ಇದೇ ಫಸ್ಟ್ ಟೈಮ್ ನಾನು ಮೀಟ್ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಹೇಳ್ತಾ ಇದೀನಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಾರೆ ಸರ್. ಇನ್ವೈಟ್ ಮಾಡಕ್ ಕೂಡ ಫೋನ್ ಅಲ್ಲಿ ನಮ್ಮ ಡೈರೆಕ್ಟರ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲರೂ ಹೇಳಿದ್ರು. ಟೀಸರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿ, ಇಲ್ಲ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಸರ್ ಒಂದು ಸಪೋರ್ಟ್ ಮಾಡ್ಬೇಕು, ಹೊಸಬರು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ನಮ್ಗೆ ಅದು ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್ ಅಂತ ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಟೀಮು ಮತ್ತೆ ಡೈರೆಕ್ಟರ್ ಸರ್ಗೆ ಮತ್ತೆ ಎಲ್ಲಾ ಆಕ್ಟರ್ಸ್ಗೆ, ಅಚ್ಯುತ್ ಸರ್, ಅವಿನಾಶ್ ಸರ್, ಇಂತ ಸೀನಿಯರ್ಸ್ ಜೊತೆ ಆಕ್ಟ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗಿದೆ. ಮತ್ತೆ ಕಾರ್ತಿಕ್ ಮಹೇಶ್ ಸರ್, ಬಾಲನಾಗೇಂದ್ರ ಸರ್, ಎಲ್ಲರೂ ಅಷ್ಟೇ, ಅವಿನಾಶ್ ಬಿಡಪ್ಪ ಸರ್. ಥ್ಯಾಂಕ್ ಯು ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಮುರಳಿ ಸರ್ ಅವರು ಕಾರ್ಯಕ್ರಮದಿಂದ ಹೊರಡ್ತಿದ್ದಾರೆ ಅಷ್ಟೇ, ಬಟ್ ಆಲ್ಫಾ ರೋರಿಂಗ್ ಕಂಟಿನ್ಯೂ ಆಗುತ್ತೆ. ಹೇಮಂತ್ ಅವರೇ ಪ್ಲೀಸ್ ಕಂಟಿನ್ಯೂ ಮಾಡಿ. ಎಲ್ರು ಕಾಯ್ತಾ ಇದ್ದಾರೆ, ಎಲ್ರು ಕೇಳ್ತಿದ್ದಾರೆ, ಮಾತಾಡಿ. ಸೊ ನೀವು ಟೀಸರ್ ನೋಡಿದ್ರಿ, ಸಾಂಗ್ಸ್ ನೋಡಿದ್ರಿ, ತುಂಬಾ ರೆಸ್ಪಾನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಈ ಟ್ರೈಲರ್ ನೋಡಿದ್ರಿ, ಟ್ರೈಲರ್ ನಿಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ಡ್ಯಾನ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದೆ ಅಂದ್ರೆ ಭೂಷಣ್ ಮಾಸ್ಟರ್ ಅದಕ್ಕೆ ಕಾರಣ. ನನಗೆ ಡ್ಯಾನ್ಸ್ ಅಷ್ಟೊಂದು ಸರ್, ನಾನು ಫೈಟ್ ಅದೆಲ್ಲ ಈಸಿಯಾಗಿ ಮಾಡ್ಬಿಡ್ತೀನಿ, ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ. ಬಟ್ ಡ್ಯಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ಬೇಕು ಸರ್, ಎಲ್ಲರಲ್ಲೂ ಚೆನ್ನಾಗಿ ಮಾಡ್ತೀನಿ. ಸೊ ಡ್ಯಾನ್ಸ್ ಅಲ್ಲೂ ಸಖತ್ತಾಗಿರ್ಬೇಕು, ಹಂಗ್ ಮಾಡಿದ್ರೆ ಮಾತ್ರ ಮಾಡ್ತೀನಿ. ಅದು ಕಲ್ಸಕ್ ನಾವು ರೆಡಿ ಇದೀವಿ, ನೀವು ಕಲಿಯಕ್ ರೆಡಿ ಇದ್ರೆ ಓಕೆ ಅಂದ್ರು. ಸೊ ಆಗ ರಮ್ಯಾ ಮೇಡಮ್ ತುಂಬಾ ಚೆನ್ನಾಗಿ ನಮ್ಗೆ ಟ್ರೈನಿಂಗ್ ಕೊಟ್ರು. ಆಮೇಲೆ ಸರ್ ಒಳ್ಳೆ ಕಂಪೋಸ್ ಮಾಡಿ ಇದು ಸ್ಕ್ರೀನ್ ಮೇಲೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಆ ಕ್ರೆಡಿಟ್ಸ್ ಎಲ್ಲ ಭೂಷಣ್ ಮಾಸ್ಟರ್ಗೆ. ಮತ್ತೆ ನಮ್ಮ ಡೈರೆಕ್ಟ್ರು ಕ್ಯಾಪ್ಟನ್ ಆಫ್ ದ ಶಿಪ್, ಈ ಸಿನಿಮಾನ ಇಷ್ಟು ಚೆನ್ನಾಗಿ ಅವ್ರು ನೋಡಿನೇ ಬೇರೆಯವರು, ಅವ್ರಿರೋ ಫೋರ್ಸ್ಗೆ ಬೇರೆಯವರು ಅದೇ ಫೋರ್ಸ್ ಅಲ್ಲಿ ಕೆಲಸ ಮಾಡೋ ತರ ಡೈರೆಕ್ಟ್ರು ನಮ್ಮ ವಿಜಯ್ ಸರ್. ಸೊ ಹಾಗೆ ಅಮರ್ ಸರ್ ಆರ್ಟ್ ಡೈರೆಕ್ಟರ್, ತುಂಬಾ ಚೆನ್ನಾಗಿ ಎಲ್ಲಿ ನೋಡು ಅವರು ನಿದ್ದೆ ಊಟ ಎಲ್ಲ ಬಿಟ್ಟು ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಹೀರೋಯಿನ್ಸ್ ಆಯನ ಅವರು, ಇದು ಅವ್ರ 3ನೇ ಮೂವಿ, ಬಟ್ ಆದ್ರೂ ಈ ತರ ಒಂದು ಕಾಪ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಪಾತ್ರನ ಡಿಫ್ರೆಂಟ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಗೋಪಿಕಾ ಸುರೇಶ್ ಅವರು, ಅವ್ರಿಗೆ ಕನ್ನಡ ಬರಲ್ಲ ಅಂದ್ರು ಈ ಸಿನಿಮಾಗೋಸ್ಕರ ಕನ್ನಡ ಕಲಿತು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ತಂಗಿ ಪಾರ್ಟ್ ಮಾಡಿದ್ದಾರೆ, ಅವರು ಬಂದಿದ್ದಾರೆ. ಅವರು ಅಷ್ಟೇ, ಅವರು ಎಲ್ಲರಿಗಿಂತ ಸೀನಿಯರ್, ಮೋಸ್ಟ್ಲಿ ಒಂದು 50 to 100 ಮೂವೀಸ್ ಅಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮೂವಿ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ ನೋಡಿದೀರಾ, ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ತರ ಫೆಬ್ರವರಿ 20ಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ, ಯಾಕಂದ್ರೆ ಇದು ಥಿಯೇಟರ್ ಅಂತಾನೆ ಮಾಡಿರೋ ಸಿನಿಮಾ. ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದೆಲ್ಲರೂ ಅಷ್ಟೇ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾ ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಅವರೇ, ನಮ್ಮ ಕನ್ನಡಿಗರು ಯಾವಾಗೆಲ್ಲ ಕಲಾವಿದರು ಒಳ್ಳೆ ಪ್ರಯತ್ನ, ತುಂಬಾ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ಮಾಡ್ತಾರಲ್ಲ, ಅವಾಗೆಲ್ಲ ನಮ್ಮ ಕನ್ನಡಿಗರು, ನಮ್ಮ ಮಾಧ್ಯಮದವರು ಅವ್ರ ಕೈ ಹಿಡಿದಿದ್ದಾರೆ. ಸೊ ನಿಮ್ಮ ಇಡೀ ತಂಡ, ನೀವು, ನಿಮ್ಮ ತಂದೆಯವರು, ನಿರ್ಮಾಣ ಆಗಿರ್ಬೋದು, ನಮ್ಮ ಇಡೀ ತಂಡ ಬಹಳ ಶ್ರದ್ಧೆಯಿಂದ, ಬಹಳ ಪ್ರೀತಿಯಿಂದ, ನಾವು ಕಷ್ಟ ಅಂತ ಹೇಳಲ್ಲ, ತುಂಬಾ ಇಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದಾರ. ಖಂಡಿತವಾಗ್ಲೂ ಎಲ್ಲರೂ ನಿಮ್ ಕೈ ಹಿಡಿತಾರೆ. ಆಲ್ಫಾ ಚಿತ್ರ ಈ ವರ್ಷ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ಮುರಳಿ ಸರ್ ಹೇಳಿದಾಗೆ
ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಪ್ರೀ ರಿಲೀಸ್ ಇವೆಂಟ್ ನಿಮ್ಮನ್ನ ಇಲ್ಲ ಅಂದ್ರೆ ಮಜಾ ಇರಲ್ಲ ಅಂತ ಹೇಳಿ ನಾವು ಅವಾಗಲಿಂದ ಎಲ್ಲ ಇವೆಂಟ್ಗೂ ಅನ್ಕೊಂತೇವೆ ಅನುಶ್ರೀ ಮೇಡಮ್ ಪ್ರೀ ರಿಲೀಸ್ ಇವೆಂಟ್ ಇರಲೇಬೇಕು ಅಂತ. ನೀವು ಬಂದಿರೋದು ತುಂಬಾ ಖುಷಿ ಆಗಿದೆ ಮೇಡಮ್. ಥ್ಯಾಂಕ್ ಯು ಸರ್. ಈ ವರ್ಷ ನಮ್ಮ ಈ ತಿಂಗಳ ಮನೆಯ ಕೂಳು ನಿಮ್ಮಿಂದ ಆಗಿರೋದು ನನಗೆ ಬಹಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ವೆರಿ ಮಚ್. ನಮ್ಮ ಹೊಸ ನಾಯಕ ನಟ ಹೇಮಂತ್ ಅವ್ರಿಗೆ ಬರಲಿ ದೊಡ್ಡ ಚಪ್ಪಾಳೆ ಪ್ಲೀಸ್. ಇಲ್ಲಿ ಎಲ್ಲ ಹುಡುಗಿರ ಡಿಪಿಲಿ ನಿಮ್ ಫೋಟೋ ಬರೋ ತರ ಆಗ್ಲಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸೊ ಮುರಳಿ ಸರ್ ಹೇಳಿದಾಗೆ ಒಬ್ಬ ಹೀರೋ ಏನೇನ್ ಕ್ವಾಲಿಟೀಸ್ ಇರಬೇಕು ಆ ಎಲ್ಲ ಕ್ವಾಲಿಟೀಸ್ ನ ಪಡ್ಕೊಂಡು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೇಮಂತ್ ಅವರು. ಸೊ ಚಿತ್ರದಲ್ಲಿ ಇಬ್ರು ನಾಯಕ ನಟಿಯರಿದ್ದಾರೆ, ಒಬ್ರು ಆಯನ ಹಾಗೂ ಇನ್ನೊಬ್ರು ಗೋಪಿಕಾ. ಆಯನ ಅವ್ರ ಜೊತೆ ನಾವು ಮಾತಾಡಿದ್ವಿ. ಈಗ ಇಟ್ಸ್ ಟೈಮ್ ಟು ಸ್ಪೀಕ್ ಟು ಗೋಪಿಕಾ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳದೊಂದಿಗೆ ಗೋಪಿಕಾ ಅವ್ರನ್ನ ಬರಮಾಡಿಕೊಳ್ಳೋಣ ವೇದಿಕೆ ಮೇಲೆ. ನಮಸ್ಕಾರ ಗೋಪಿಕಾ, ಹೇಗಿದ್ದೀರಾ? ಇಷ್ಟೆಲ್ಲ ಬಂದ್ರೆ ಸಾಕಲ್ಲ, ಏನ್ ಹೇಳ್ತೀರಾ? ಹತ್ರ ಇಟ್ಕೊಂಡು ಮೈಕು. ಇಲ್ಲ, ನಾನು ಒಂದು ಕಾಲದಿಂದ ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ. 1 year journey I'm saying the same thing. I think I'll give you this mic. Hi, ನಮಸ್ಕಾರ, ಗುಡ್ ಈವ್ನಿಂಗ್ ಎವ್ರಿವನ್. ನೀವು ಈ ತರ ಸೀರೆ ಉಟ್ಕೊಂಡು ಆ ಸೀರೆ ಈ ರೀತಿ ಹಾರ್ತಾ ಕೂದಲು ಹಾರ್ತಾ ಇದ್ರೆ ನಮ್ಮ ಹುಡುಗರೆಲ್ಲ ಸೀರೆಲಿ ಹುಡುಗಿರ ನೋಡಲೇಬಾರದು ನಿಲ್ಲೆಲ್ಲ ಟೆಂಪ್ರೇಚರು ಅಂತಿದ್ದಾರೆ. ಎನಿವೇಸ್ ಇಟ್ಸ್ ಅ ಕನ್ನಡ ಸಾಂಗ್, ಇಟ್ಸ್ ವೆರಿ ಫೇಮಸ್. എനിക്ക് മലയാളം അറിയില്ല. So you choose your language, basically choose love language. What do you have to say about Alpha? Alpha is a film ತುಂಬಾ it's made with a lot of love, and Nankoskara, it's my debut. It's my first time in a movie, and I'm so privileged. On Kannada industry day, I've been welcomed so well as well. ನಾನಿದು ಒಂದು ಕಾರ್ಯ ಹೇಳಕ್ಕೆ ಇಷ್ಟಪಡ್ತೀನಿ, and I said this in every stage. ನಾನು ಜಾಲ ನರ್ವಸ್ ಇತ್ತು ಆಕ್ಚುಲಿ. ಇನ್ ಕೇಸ್ ಐ ಮೇಕ್ ಎನಿ ಮಿಸ್ಟೇಕ್ಸ್ ಪ್ಲೀಸ್ ಫಾರ್ಗಿವ್ ಮೀ. ಕನ್ನಡದಲ್ಲಿ ಏನಾದ್ರು ತಪ್ಪು ಹೇಳಿದ್ರೆ ಮಿಸ್ಟೇಕ್ಸ್ ಎಲ್ಲ ಇನ್ನೂ ಮಾಡಿ ಅಂತ ಹೇಳ್ತಾರೆ. ಬಟ್ ನಾನು ಆಕ್ಚುಲಿ ಒನ್ ಥಿಂಗ್ ಇಸ್ ನಾನು ಡೆಬ್ಯೂ ಐ ವಾಸ್ ನರ್ವಸ್ ಬಿಕಾಸ್ ಆಫ್ ದ್ಯಾಟ್. ಅದಾದ್ಮೇಲೆ ಕನ್ನಡದಲ್ಲಿ ಡೆಬ್ಯೂ ಐ ವಾಸ್ ನರ್ವಸ್, ಈವನ್ ಮೋರ್ ನರ್ವಸ್ ಬಿಕಾಸ್ I didn't want to disappoint anyone, but I'm so privileged. Even Vedike, what Alpha has given me for the last 1 year. Now the journey start ಮಾಡಿಬಿಟ್ಟು almost 1 year ಆಗಿದೆ, and I couldn't have asked like a better debut than this. So thank you Vijay sir firstly. I think sir saw something in me that I only didn't see, to be honest. So thank you so much. I think nange, if I have the confidence to go do better movies, if I have the nan olaginda trust there to take up better roles, it's only because sir has motivated me so much, and sir has space nange kottide to express in whatever small part I got to play Akansha. So thank you so much to the whole team of Alpha. Adadmele to all the senior artists, as a debutant, it's such a big privilege. Now, nodidra cinema, to work with all those artists. So I'm short of words. I'm a little nervous. So please forgive me. Thank you so much. ನಮಗೆ ಕೇರಳದಿಂದ ಯಾವಾಗೆಲ್ಲ ಹೀರೋಯಿನ್ಸ್ ಬಂದಿದ್ದಾರೆ, ಬೀಟ್ ಮೀರಾ ಜಾಸ್ಮಿನ್ ಅವರ ಪಾರ್ವತಿ ಅವರಾಗಿರ್ಬೋದು ಅಥವಾ ಭಾವನಾ ಅವರಾಗಿರ್ಬೋದು, ಅವರು ಎಲ್ಲರೂ ಮಾಡಿದಂತಹ ಸಿನಿಮಾಗಳು ಕನ್ನಡದಲ್ಲಿ ಸೂಪರ್ ಹಿಟ್. ಸೊ ನಿಮಗೆ ಇದು ಫಸ್ಟ್ ಸಿನಿಮಾ ಅಂತ ಹೇಳ್ತಿದ್ರ. ಐ ಆಮ್ ಶೋರ್ ಎಲ್ಲ ಕನ್ನಡಿಗರು ನಿಮ್ಮನ್ನ ವಿತ್ ಅ ವಾರ್ಮ್ ಹಗ್ ಎಲ್ಲರೂ ಆಲ್ರೆಡಿ ವೆಲ್ಕಮ್ ಮಾಡಿದ್ದಾರೆ ಹಾಡುಗಳು ವಿತ್ ಸಾಂಗ್ಸ್, ಬಟ್ ಸಿನಿಮಾ ಮೂಲಕ ಖಂಡಿತವಾಗ್ಲೂ ವೆಲ್ಕಮ್ ಮಾಡ್ತಾರೆ. ಸೊ ನಿಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಲ್ಲ ಬೆಂಗಳೂರು ವಿ ವರ್ ಡೂಯಿಂಗ್ ಪ್ರಮೋಷನ್ಸ್, ಕರ್ನಾಟಕ ಫುಲ್ ಆಗಿ ನಾವು ಟ್ರಾವೆಲ್ ಮಾಡ್ತಾ ಇತ್ತು. ಆ ಟೈಮಲ್ಲಿ ಆಕ್ಚುಲಿ ನಾನು ಕೇರಳದಿಂದನೂ ಇಷ್ಟು ನನಗೆ ಪ್ರೀತಿ ಸಿಗಲಿಲ್ಲ. ಇಟ್ ವಾಸ್ ಸೋ ನೈಸ್ ಟು ಸಿ ಇಷ್ಟೊಂದು ಸ್ಟೂಡೆಂಟ್ಸ್, ಎವ್ರಿವನ್ the love that they were showing for Mood Janagu. It was very, very nice. So thank you so much. My heartiest love to all of those people, Karnataka Janagu. So thank you.
ಥ್ಯಾಂಕ್ ಯು ಗೋಪಿಕಾ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮತ್ತೊಮ್ಮೆ ಮಗದೊಮ್ಮೆ ಬೆಸ್ಟ್ ವಿಶಸ್. ಇನ್ನೂ ಸಿನಿಮಾಗಳು ಮಾಡಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಐ ಆಮ್ ಶೋರ್ ನೀವು ಇದಕ್ಕಿಂತ ಸೂಪರ್ ಆಗಿ ಕನ್ನಡ ಮಾತಾಡ್ತೀರಾ. ಥ್ಯಾಂಕ್ ಯು ಗೋಪಿಕಾ. ಒಳ್ಳೆ ಚಪ್ಪಾಳೆ ಗೋಪಿಕಾ ಅವರಿಗೆ ಪ್ಲೀಸ್. ನಿಜವಾಗ್ಲೂ ಆ ಪ್ರಯತ್ನವನ್ನು ನಾವು ಮೆಚ್ಚಬೇಕು. ಬಿಕಾಸ್ ಅವ್ರು ಅಲ್ಲಿಂದ ಬಂದಿದ್ರು ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ಒಂದಷ್ಟು ಕನ್ನಡ ಕಲಿತು ಮಾತಾಡ್ತಿದಾರಲ್ಲ, ಸೊ ಆ ಪ್ರಯತ್ನಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಈಗ ಅದೇ ಚಪ್ಪಾಳೆಗಳ ಮೂಲಕ ಇಲ್ಲಿ ವೇದಿಕೆಯಲ್ಲಿ ಮಾತಾಡಿದಂತ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕಲಾವಿದ ಹೇಳಿದಂತ ಒಂದು ಹೆಸರಿದ್ರೆ ದಟ್ ಇಸ್ ಕಾರ್ತಿಕ್ ಮಹೇಶ್. ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾದಲ್ಲಿ ಕಾರ್ತಿಕ್ ಅವರ ಮೇಲೆ ಸಿಕ್ಕಾಪಟ್ಟೆ ಇದೆ. ಸೊ ಕಾರ್ತಿಕ್ ಅವರ ಎಕ್ಸ್ಪೆಕ್ಟೇಷನ್ ಈ ಸಿನಿಮಾದಿಂದ ಏನಿದೆ ಅಂತ ನೋಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ದ ಮೋಸ್ಟ್ ಟಾಪ್ ಆಕ್ಟರ್ ಕಾರ್ತಿಕ್ ಮಹೇಶ್ ಅವರನ್ನ ಪ್ಲೀಸ್. ಕಾರ್ತಿಕ್ ಅವರೇ, ಬಿಗ್ ಬಾಸ್ ಗೆದ್ದ ನಂತರ ಒಂದು ದೊಡ್ಡ ಜವಾಬ್ದಾರಿ, ಹೇಗೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು, ಬಟ್ ಆ ಜವಾಬ್ದಾರಿನ ಎಷ್ಟು ಅದ್ಭುತವಾಗಿ ನೀವು ವಹಿಸ್ಕೊಂಡು ಹೋಗ್ತಿದ್ದೀರಾ. ನಾನಾಗ್ಲೇ ಹೇಳಿದ ಹಾಗೆ ಕ್ಯಾರೆಕ್ಟರು ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಸೆಕೆಂಡ್ರಿ, ಅವರೊಬ್ರು ಪೂರ್ಣ ಪ್ರಮಾಣದ ನಟನಾಗಿ ಕಲಾವಿದನಾಗಿ ಮಿಂಚ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಿಮ್ಮ ಮಾತು ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ತುಂಬ ಖುಷಿ ಆಗ್ತದೆ ನಿಮ್ಮ ಜೊತೆ ವೇದಿಕೆ ಶೇರ್ ಮಾಡ್ಕೊಂತಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮೀಡಿಯಾ ಬಾಂಧವರಿಗೆ, ಇಲ್ಲಿ ಬಂದಿರೋ ಎಲ್ಲ ಜನರಿಗೆ, ಸಿನಿಮಾದ ಅಭಿಮಾನಿಗಳಿಗೆ ಮತ್ತು ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ಗೆ. ಎಸ್ ಮೇಡಮ್, ನನಗೆ ಬಿಗ್ ಬಾಸ್ ಆದಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಜನ. ಅನುಶ್ರೀ ಅಂತ ಹೇಳಿ 20 ವರ್ಷ ಆಂಕರಿಂಗ್ ಆಗಿದೆ, ನನಗೆ 70 ವರ್ಷ ಆಗಿಲ್ಲ. ಬಟ್ ಆದರೂ ಇರಲಿ ಅನುಶ್ರೀ ಮೇಡಮ್. ಸೊ ಅಂದ್ರೆ ಬಿಗ್ ಬಾಸ್ ಆದ್ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ನಂಬಿ ಇವ್ನು ಏನೋ ಒಂದು ಮಾಡ್ತಾನೆ ಅಂತ. ಸೊ ಅದ್ರ ತಕ್ಕ ಹಾಗೆ ಜನಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋಬೇಕಂದ್ರೆ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ನಾನು ಏನ್ ಮಾಡ್ತೀನಿ ಅಂತಾನೆ ನೋಡಿನೇ ಇಷ್ಟಪಟ್ಟು ಆಕ್ಟ್ ಮಾಡ್ತಾನೆ ಪರವಾಗಿಲ್ಲ, ಒಂದು ಡ್ಯಾನ್ಸ್ ಮಾಡ್ತಾನೆ ಪರವಾಗಿಲ್ಲ ಅಂತೆಲ್ಲ, ಓಕೆ ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ವೋಟ್ ಮಾಡಿದ್ರು. ಅದೆಲ್ಲ ಆ ನಂಬಿಕೆನ ಹೊರಗಡೆ ಬಂದ ಉಳಿಸ್ಕೋಬೇಕಂತಂದ್ರೆ ಒಳ್ಳೆ ಪಾತ್ರಗಳು, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ನಂಬಿದ್ದೆ. ಸೊ ಹಾಗಾಗಿ ಅಫ್ಕೋರ್ಸ್ ಒಂದು ಸಿನಿಮಾದಲ್ಲಿ ರಾಮರಸ ಅಂತ ಒಂದು ಸಿನಿಮಾ ಗಿರೀಶ್ ಸರ್ ಹೇಳಿದಾಗೆ ಅದ್ರ ಹೀರೋ ಆಗಿ ಮಾಡ್ತದೆ, ಮತ್ತೆ ರಿಚ್ ಅಂತ ನಡೀತದೆ, ಮತ್ತೆ ಇನ್ನೊಂದು 2 ಸಿನಿಮಾ ಅದ್ರ ಬಗ್ಗೆ ನಡೀತಾ ಇದೆ. ಬಟ್ ಆಲ್ಫಾ ಯಾಕೆ 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 ಅಂತ ನಾನು ಫಸ್ಟ್ ಆಕ್ಚುಲಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದಾಗ್ಲೂ ಓಕೆ ಹೌದಾ, ಬಟ್ ನನ್ನ ಯೋಚನೆ ಬಂದಿದ್ದು ಸರ್ ಹೊಯ್ಸಳ ಸಿನಿಮಾದಲ್ಲಿ ಅವರು ಎಲ್ಲಾ ಪಾತ್ರವನ್ನು ಅವ್ರು ಟ್ರೀಟ್ ಮಾಡಿದಂತ ರೀತಿ, ಓಕೆ ಒಂದ್ಸಲಿ ಕೇಳಿ ನೋಡೋಣ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನಾನು ಹೋಗಿದ್ದು. ಬಟ್ ಕೇಳಿದಾಗ ಐ ಟುಕ್ ಸಮ್ ಟೈಮ್, ಸರ್ ಮಾಡೋಣ ಇದು ಆಯ್ತು, ಒಂದ್ ಸ್ವಲ್ಪ ಟೈಮ್ ತಗೋತೀನಿ ಅಂತ. ತುಂಬಾನೇ ಕಾಡಿದಂತ ಪಾತ್ರ, ತುಂಬಾನೇ ಕಾಡಿದ್ದು. ಜನಗಳು ನೋಡಿದಾಗ್ಲೂ ನಾನು ಐ ಆಮ್ ಶೋರ್ 100% ಶೋರ್ ನನ್ನ ಪಾತ್ರದಷ್ಟು ಪೋರ್ಷನ್ ನಾನು ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ, ತುಂಬಾನೇ ಇಷ್ಟ ಆಯ್ತು. ಪೂರ್ತಿ ಸಿನಿಮಾ ನಾನು ನೋಡೋಕೆ ಅವಕಾಶ ಕೊಟ್ಟರೆ ನಾನು 100% ಇವಾಗಲೂ ಕೂತ್ಕೊಂಡು ನೋಡ್ತೀನಿ. ಡೆಫಿನೆಟ್ಲಿ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂತಂದ್ರೆ ಈ ಸಿನಿಮಾ ಹೊಸಬರ ಸಿನಿಮಾ ಅಂತ ಹೇಳೋದಕ್ಕಿಂತ ಹೇಮಂತ್ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತೀನಿ, ತುಂಬಾನೇ ಎಫರ್ಟ್ಸ್ ಇದೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡಿಸ್ಕೊಂಡು ಮಾಡಿರುವಂತ ಸಿನಿಮಾ. ನನಗೆ ಪರ್ಸ್ನಲಿ ನೋಡಿದಾಗ್ಲೂ ಡಬ್ಬಿಂಗ್ ಮಾಡುವಾಗ್ಲೂ ತುಂಬಾನೇ ಖುಷಿ ಆಯ್ತು. ಇದನ್ನ ನಾನು ನನ್ನ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಹೇಳ್ಕೊಂಡು ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ. ಇನ್ನೊಂದು ವಿಷಯ, ನನ್ನ ತಮ್ಮ ಆಕ್ಚುಲಿ ನನ್ನ ಕಸಿನ್ ಇದ್ದಾನೆ, ಅವನು ಜಾಸ್ತಿ ಇಂಗ್ಲಿಷ್ ಫಿಲ್ಮ್ಸ್ ನೋಡೋದು. ಆಯ್ತಾ, ಈ ಟ್ರೈಲರ್ ತೋರಿಸಿದ ತಕ್ಷಣ ನನ್ನ ಪಾತ್ರದ ಬಗ್ಗೆ ಒಂಚೂರು ಹೇಳಿದ ತಕ್ಷಣ ಟ್ರೈಲರ್ ಸಕ್ಕತ್ತಾಗಿದೆ, ಇದ್ರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಬರೀ ಇಂಗ್ಲಿಷ್ ಫಿಲ್ಮ್ಸೇ ನೋಡಿ ಬರೀ ಅಲ್ಲಿ ಮಾಸ್ ಪ್ರಾಸೆಸ್ ಅಲ್ಲೇ ಇರೋದು. ಅವ್ರು ನೋಡಿ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿದ. ಸೊ ನನಗೆ ಅದು ಫಸ್ಟ್ ಅಪ್ರಿಸಿಯೇಷನ್. ಇದು ಟ್ರೈಲರ್ ನೋಡಿ ಏನ್ ಹೇಳ್ತಾರೆ ನೋಡ್ಬೇಕು. ಆಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ದ ಕಾಲ್. ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ನಾನು ಹೇಳಬೇಕು. ಅದಕ್ಕಿಂತ ಮುಂಚೆ ಮಾಸ್ತಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಮಾಸ್ತಿ ಸರ್ ಹೆಸರಲ್ಲೇ ಇದೆ ಮಾಸ್ ಅನ್ನೋದು. ಟೀಸರ್ ಅಲ್ಲೇ ನಾವು ನೋಡಿದ್ವಿ, ಇವಾಗ ಟ್ರೈಲರ್ ಅಲ್ಲಿ ನೋಡ್ತಾ ಇದೀವಿ. ಏನ್ ಡೈಲಾಗ್ ನನಗೆ ಹೇಳುವಾಗ್ಲೇನೆ ತುಂಬಾನೇ ಖುಷಿ ಆಯ್ತು. ಅವ್ರನ್ನ ಮಾತಾಡಿದ್ರು, ಇಲ್ಲೇ
ಸ್ಟೇಜ್ ಮೇಲೆ ಒಂದು ಡೈಲಾಗ್ ಹೇಳ್ಬಿಟ್ಟು ಅದರಲ್ಲಿ ನನಗೆ ತುಂಬಾ ಆಪ್ಟ್ ಅಂತ ಅನಿಸ್ತು. TMD ಇಂದ ಒರೇಮಾಲಿಯಲ್ಲಿ ಇರೋ ಸ್ಟೇಜ್ ಜರ್ನಿ, ಅದೇ ರೀತಿ ನಮ್ದು ಅಷ್ಟೇ. ನಾವು TMD ಇಂದ ಮೈಸೂರಲ್ಲಿ ಈ ಒರೇಮಾಲಿ ನಡೀತಾರ ಒಂದು ದೊಡ್ಡ ಪ್ರೋಗ್ರಾಮ್ ಬಂದಿದ್ವಿ. ಸೊ ದಟ್ ಇಸ್ ಆ ಜರ್ನಿ ತುಂಬಾ ಚೆನ್ನಾಗಿ ರಿಲೇಟ್ ಆಯ್ತು. ಮತ್ತೆ ಇನ್ನೊಂದು ಕಲಿತೆ, ಅವಿನಾಶ್ ಸರ್ ಒಂದು ಮಾತು ಹೇಳಿದ್ರು, ಅಂತ ಸೀನಿಯರ್ ಆಕ್ಟರ್ ಆಗಿದ್ರು ಅವ್ರು ಒಂದು ಮಾತು ಹೇಳಿದ್ರು, ನಾನು ಇಲ್ಲಿ ಹೊಸ ಟೀಮಿಂದ, ಹೊಸ ತಂತ್ರಜ್ಞರಿಂದ, ಹೊಸ ಕಲಾವಿದರಿಂದ ಏನೋ ಒಂದು ಕಲಿತಾ ಇದೀವಿ ಅಂತ ಅಂದ್ರಲ್ಲ. ಸೊ ಅದು ನಾವ್ ಯಾವಾಗ್ಲೂ ನಾವು ಅನ್ಕೋಬೇಕು, ನಾವ್ ಏನೇ ಮಾಡಿದ್ರು ನಾವು ಇನ್ನೂ ಕಲಿತಾ ಇದೀವಿ ಅಂತ. ನಾನು ನನ್ನ ಪಾತ್ರವನ್ನ ನಾನು ಮಾಡಿದೆ, ನನ್ಗೇನು ಅನ್ಸುತ್ತೆ ನಾನು ಅಚ್ಚುಕಟ್ಟಾಗಿ ಅದನ್ನ ಮಾಡಿದೆ. ಇಷ್ಟು ಜನ ಕಲಾವಿದ್ರು, ಇಷ್ಟು ಜನ ಟೆಕ್ನಿಷಿಯನ್ಸ್ ನನ್ನ ಬಗ್ಗೆ ಏನೋ ಹೇಳಿದಾಗ ನನಗೆ ಓಕೆ ಪರವಾಗಿಲ್ಲ ಏನೋ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ನಾನು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಅನ್ಸುತ್ತೆ ಓಕೆ ಅಫ್ಕೋರ್ಸ್ ಬಿಗ್ ಬಾಸ್ ಒಂದು ಒಳ್ಳೆ ವೇದಿಕೆ ಸಿಕ್ತು, ಅದಾದ್ಮೇಲೆ ನಾನು ಯೂಸ್ ಮಾಡ್ಕೊಂಡೆ ಚೆನ್ನಾಗಿ, ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಒಂದೊಳ್ಳೆ ಪ್ಲಾಟ್ಫಾರ್ಮ್ ಹೊರಗಡೆ ನನಗೊಂದು ಲೈಫ್ ಕೊಡ್ತು. ಅದಾದ ನಂತರ ಆಲ್ಫಾ ನನಗೆ ತುಂಬಾ ಚೆನ್ನಾಗಿ ನನ್ನ ಕೆರಿಯರ್ಗೆ ಒಂದು ಒಳ್ಳೆ ಎಲಿವೇಶನ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಭೂಷಣ್ ಸರ್, ಐ ಹೋಪ್ ನಿಮ್ ಜೊತೆ ನನಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಗುತ್ತೆ ಅಂತ ಒಂದೇ ಒಂದು ಸಣ್ಣ ಒಂದು ಸ್ಟೆಪ್ ನೀವು ನಮ್ಗೆ ಹೇಳ್ಕೊಟ್ಟಿದ್ರಿ ಒಂದು ಬ್ಯಾಡ್ಮಿಂಟನ್ ಪ್ರೋಗ್ರಾಮ್ ಅಲ್ಲಿ. ಅದೊಂದು ಸಾಂಗ್ ಮಾಡುವಾಗ ಏನ್ ಸ್ಟೆಪ್ ಕಾರ್ತಿಕ್ ಅದು? ಬಿಡಿ ಮೇಡಮ್, ಅವಾಗ ಮಾಡಿ ಡ್ರೆಸ್ ಅಲ್ಲೆಲ್ಲ ಮಾಡಕ್ಕಾಗಲ್ಲ. ಈ ಡ್ರೆಸ್ ಅಲ್ಲಿ ಮಾಡಿರೋ ಸ್ಟೆಪ್ ಓಕೆ. ಸೊ ಹಂಗೆ ಐ ಹೋಪ್ ವಿತ್ ಯು ಸರ್ ಒನ್ ಡೇ. ಅಂಡ್ ಅನೂಪ್ ಸೀಲಿಂಗ್ ಸರ್, ನಾ ಆಕ್ಚುಲಿ ಕಾಲೇಜ್ ಟೈಮಿಂದ ಆಗಿರ್ಬೋದು ಸುಮಾರು ಇವ್ರ ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ನಾವು ಬೆಳೆದಿದ್ದು. ತುಂಬಾ ಇಷ್ಟಪಡ್ತೀನಿ, ಆಕ್ಚುಲಿ ತುಂಬಾ ಇಷ್ಟಪಡ್ತೀನಿ ಮ್ಯೂಸಿಕ್ನ. ಬೆಳಗ್ಗೆ ಸ್ನಾನ ಮಾಡುವಾಗಿಂದ ಹಿಡಿದು ಒಂದ್ ಕಡೆ ಜರ್ನಿ ಮಾಡೋವರೆಗೂ ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ. ನಾನು ಖುಷಿಯಾಗಿದ್ದಾಗ ಒಳ್ಳೆ ಸಾಂಗ್ ಕೇಳ್ತೀನಿ. ತುಂಬಾ ಯಾವ್ದೋ ಒಂದು ಈ ರೀತಿ ಪ್ರೋಗ್ರಾಮ್ ಬರಬೇಕು ಅಂತ ಒಳ್ಳೆ ಜೋಶ್ ತೂಫಾನ್ ತರ ಸಾಂಗ್ ಕೇಳ್ಕೊಂಡ್ ಬರ್ತೀನಿ. ಅದೇ ರೀತಿ ಆಲ್ಫಾ ಅಲ್ಲಿ ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಸಾಂಗ್ ಸಕ್ಕತ್ತಾಗಿತ್ತು. ನನಗೆ ತುಂಬಾ ಅಂದ್ರೆ ನಾನು ಯಾವಾಗ ಹೇಳಿದ್ನಲ್ಲ ಮಾಸ್ ಸಾಂಗ್ಸ್ ಮತ್ತೆ ಲವ್ ಸಾಂಗ್ ಇವೆಲ್ಲ ಕೇಳ್ತಾರೆ, ಇದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು, ತುಂಬಾ ಚೆನ್ನಾಗಿ ಹೋಗಿದೆ, ಜನಗಳು ಇಷ್ಟಪಟ್ಟಿದ್ದಾರೆ. ಅಂಡ್ ಸೊ ಅನೂಪ್ ಸರ್ ವಂಡರ್ಫುಲ್. ನಂಗೆ ಅವ್ರ ಫಸ್ಟ್ ಅಪ್ರಿಸಿಯೇಷನ್ ಸಿಕ್ಕಿದೆ ನಂಗೆ ಅನೂಪ್ ಸರ್ ಇಂದ. ಅನೂಪ್ ಸರ್ ಇಲ್ಲ ಅನ್ಸುತ್ತೆ, ಅವ್ರು ಜಸ್ಟ್ ಹಿಂಗೆ ಇನ್ನೊಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಮ್ಯೂಸಿಕ್ ಹಾಕೋ. ಸೊ ಫಸ್ಟ್ ಅವರೇ ಫೋನ್ ಮಾಡಿ ನಿಮ್ ಪಾತ್ರ ಫಸ್ಟ್ ನಾನೇ ನೋಡಿದ್ದು, ಮ್ಯೂಸಿಕ್ ಮಾಡ್ತೀವಿ, ನಿಮ್ ಕ್ಯಾರೆಕ್ಟರ್ ಸಕ್ಕತ್ತಾಗಿ ಎಲಿವೇಶನ್ ಬರುವಂತ ಮ್ಯೂಸಿಕ್ ಕೊಡ್ತೀನಿ ನೋಡಿ, ವೇಟ್ ಮಾಡ್ತೀರಿ ಅಂತ ಅವ್ರು ಹೇಳಿದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಅಂಡ್ ಸಿದ್ದಪ್ಪ ಸರ್, ನಿಮ್ ಜೊತೆ ಆಕ್ಟ್ ಮಾಡಿದ ಖುಷಿ ಆಯ್ತು ಸರ್. ಹೇಮಂತ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಒಂದು ಸಿನಿಮಾಗೆ ಬೇಕಾಗಿರೋ ಪ್ರಿಪರೇಷನ್, ಒಬ್ಬ ಹೀರೋ ಆಗಿ ಲಾಂಚ್ ಆಗಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ಬಟ್ ಆ ಕಷ್ಟನ ನೀವು ತುಂಬಾ ಸುಲಲಿತವಾಗಿ ಹ್ಯಾಂಡಲ್ ಮಾಡಿ ಇವತ್ತಿಗೆ ಒಂದು ಸಿನಿಮಾ ರಿಲೀಸ್ ಮಾಡೋ ಮಟ್ಟಿಗೆ ಬಂದು ನಿಂತಿದ್ದೀರಾ ಸರ್. ನಿಮ್ಮ ಬಗ್ಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಐ ಆಮ್ ವೆರಿ ಶೋರ್ ನಿಮ್ಮನ್ನ ಇನ್ನೂ ಹೆಮ್ಮೆ ಪಡೋ ರೀತಿ ಮಾಡ್ತಾರೆ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಅಂಡ್ ಒಂದು ಹೀರೋ ಲಾಂಚ್ ಆಗೋದಕ್ಕೆ ಎಫರ್ಟ್ಸ್ ಏನೇನು ಬೇಕು ಅದೆಲ್ಲವನ್ನು ಮಾಡಿದರೆ ಬಾಡಿ ನಾನು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೀನಿ ನಾನು. ಅಂಡ್ ಒಂದು ಡಯಟ್ ಆಗಿರ್ಬೋದು, ಆಮೇಲೆ ಅವರು ನಾನು ವಿಜಯ್ ಸರ್ ಹತ್ರನೂ ಮಾತಾಡ್ತಾ ಇದ್ದೆ, ಹೇಗೆ ಹೌ ಡಿಡ್ ಯು ಚೂಸ್ ಅಂತ ಅವ್ರು ಹೇಳ್ತಾ ಇದ್ರು. ನಾನು ಸುಮ್ಮನೆ ಹಾಗೆ ಒಂದೇ ಸಲ ನಾನು ಚೂಸ್ ಮಾಡಲಿಲ್ಲ, ಅವ್ರದ್ದು ಪ್ರಿಪರೇಷನ್ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಅಬ್ಸರ್ವ್ ಮಾಡಿ ದೆನ್ ಐ ಚೂಸ್ ಟು ಡೂ ವಿತ್ ಹಿಮ್ ಅಂತ ಅವ್ರು ಹೇಳಿದ್ರು. ಅವ್ರು ತುಂಬಾ ಎಫರ್ಟ್ಸ್ ಹಾಕಿದ್ರೆ ವಿಜಯ್ ಸರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರು ಅದಕ್ಕೆ ಅರ್ಹರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯು ಡಿಸರ್ವ್ ಇಟ್ ಸರ್. ನಿಮ್ಮ ಸಿನಿಮಾ ನೀವು ಮಾಡಿರುವಂತ ಹೀರೋ ಮಾಡಿರುವಂತ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ, ನಮ್ಮ ಸಿನಿಮಾ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್ ಯು. ಇಬ್ರು ಹೀರೋಯಿನ್ ಕೂಡ ನಾನು ಗೋಪಿಕಾ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ. ಆಯನ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ಬಟ್ ನೀವು ತುಂಬಾ ಸ್ಕ್ರೀನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಡ್ತೀರಾ. ಗೋಪಿಕಾ ಅವರೇ ಅವ್ರದ್ದು ಗೋಪಿಕಾ ಓಕೆ ಆಯ್ತು. ಅವರು ಕನ್ನಡ ಡೈಲಾಗ್ಸ್ ನಾನು ಫಸ್ಟ್ ಅವ್ರ ಜೊತೆ ಆಕ್ಟ್ ಮಾಡುವಾಗ
ಕನ್ನಡ ಡೈಲಾಗ್, ಇಷ್ಟುದ್ದ ಡೈಲಾಗ್ನ ತುಂಬಾ ಚೆನ್ನಾಗಿ ಕಲಿತು ತುಂಬಾ ಚೆನ್ನಾಗಿ ಯಾವುದೇ ಮಿಸ್ಟೇಕ್ ಇಲ್ಲ ಹೇಳ್ತಾ ಇದ್ರು. ಅವ್ರಿಗೆ ಕನ್ನಡ ಬರಲ್ಲ ಅಂತ ನನಗೆ ಅನಿಸ್ಲೇ ಇಲ್ಲ. ಸೊ ಆಲ್ ದಿ ಬೆಸ್ಟ್ ಯು ಟು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರಿ ನೀವು. ಮತ್ತೆ ಬಾಬು ಸರ್, ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ. ಒಳ್ಳೆ ಕೆಲಸ ಮಾಡಿದಿರಾ ಬಾಬು ಸರ್, ಒಳ್ಳೆ ಕೆಲಸ. ಬಟ್ ಅಮರ್ ಸರ್, ಎಸ್ ಸರ್ ಡೈರೆಕ್ಟರ್ ಅಮರ್ ಸರ್ ಬಗ್ಗೆ ಹೇಳಬೇಕು. ಯಾಕಂತಂದ್ರೆ ನನಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಅವರು ಆ ಒಂದು ಡೈರೆಕ್ಟರ್ ವಿಷನ್ ತಕ್ಕ ಹಾಗೆ ಅದೇನು ಅವರೊಂದು ಸೆಟಪ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಅದನ್ನ ನೋಡೋದಕ್ಕೆ ಆಕ್ಚುಲಿ ಟ್ರೈಲರ್ ಎಲ್ಲೋ ಕೆಲವೊಂದ್ ಕಡೆ ಕಾಣುತ್ತೆ. ಅದು ನನಗೆ ಅಲ್ಲಿ ವರ್ಕ್ ಮಾಡುವಾಗ್ಲೇನೆ ಎಕ್ಸೈಟ್ ಆಗ್ತಾ ಇತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಆ ಒಂದು ಕ್ಯಾಮ್ರಾ ಒಂದೊಂದು ಪೋರ್ಷನ್ ಅಲ್ಲಿರುವೆ. ಇವ್ರು ಇಷ್ಟೊಂದೆಲ್ಲ ಎಫರ್ಟ್ ಆಗಿ ಮಾಡ್ತಿದ್ದಾರೆ, ನಾವೇನಾದ್ರೂ ಎಕ್ಸ್ಟ್ರಾ ಕೊಡ್ಬೇಕು ಅಂತ ನಮಗೆ ಅನಿಸ್ತಾ ಇತ್ತು. ಆ ರೀತಿ ನೀವು ಮಾಡ್ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಕಾರ್ತಿಕ್ ಸರ್ ಇಲ್ಲಿ ಆಕ್ಚುಲಿ ಬಂದಿಲ್ಲ, DOP ಸರ್. ಅವರು ಪ್ರತಿಯೊಂದು ಫ್ರೇಮ್ ಅಲ್ಲೂ ಒಂದು ಸಿನಿಮಾ, ನಾನು ಆಕ್ಚುಲಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲೂ ಹೇಳ್ತಾ ಇದ್ದೆ ಸರ್, ಇಡೀ ಇಂಡಿಯಾ ತಿರುಗಿ ನೋಡುವಂತ ಒಂದು ದೊಡ್ಡ DOP ಆಗ್ತಾರೆ ಕಾರ್ತಿಕ್ ಸರ್ ಅಂತ ನಾನು ನಂಬಿದ್ದೀನಿ. ಸೊ ಆಲ್ ದ ಬೆಸ್ಟ್ ಕಾರ್ತಿಕ್ ಸರ್ ಗುರು. ಸೊ ಥ್ಯಾಂಕ್ ಯು ಕಾರ್ತಿಕ್. ಒಂದು ಅದ್ಭುತವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರ. ಇನ್ನಷ್ಟು ಮತ್ತಷ್ಟು ಚಿತ್ರಗಳು ಯಶಸ್ಸು ನಿಮ್ಮ ಪಾಲಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ದೊಡ್ಡ ಚಪ್ಪಾಳೆ ಕಾರ್ತಿಕ್ ಮಹೇಶ್ ಅವರಿಗೆ ಪ್ಲೀಸ್. ಥ್ಯಾಂಕ್ ಯು. ನಾನು ಪಾಪ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಡೈರೆಕ್ಟರ್ ಇವಾಗ ಏನ್ ಮಾತಾಡ್ತಾರೆ ಅಂತ. ಸರ್, ನೀವು ಮಾತಾಡ್ಲೇಬೇಕು. ನೀವು ಮಾತಾಡಿಲ್ಲ ಅಂದ್ರೂ ಇವತ್ತಿಂದ ಸಿನಿಮಾ ಮಾತಾಡೋಕೆ ಶುರು ಮಾಡಿದೆ. ಟ್ರೈಲರ್ ಎಲ್ಲ ಮನಸ್ಸುಗಳಿಗೆ ಬಹಳ ಹತ್ರ ಆಗಿದೆ. ಸೊ ಇಡೀ ಒಂದು ಚಿತ್ರವನ್ನ ನಮ್ಮ ಕನ್ನಡಿಗರಿಗೆ ಸವಿಯೋದಕ್ಕೆ ಉಣಬಡಿಸಿರುವಂತಹ ನಿರ್ದೇಶಕರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆಲ್ಫಾ ಚಿತ್ರದ ನಿರ್ದೇಶಕರಾದಂತಹ ವಿಜಯ್ ಸರ್ ಅವರನ್ನ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ನೀವೆಲ್ಲ ನಮ್ಮ ಟ್ರೈಲರು ನಮ್ಮ ಕಂಟೆಂಟ್ ಇಲ್ಲಿ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಮೇಡಮ್. ಥ್ಯಾಂಕ್ ಯು, ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಈ ಸಿನಿಮಾ ಶುರುವಾಗೋದಕ್ಕೆ ಮೊದಲನೇ ಕಾರಣ ಮಾಸ್ತಿ ಸರ್. ಸೊ ಅವರು ಹೇಮಂತ್ ಅವ್ರನ್ನ ಪರಿಚಯ ಮಾಡಿಸಿದ್ದು. ಸೊ ಅದಾದ್ಮೇಲೆ ಹೇಮಂತ್ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವ್ರಿಗೆ ಹಿ ವಾಸ್ ವೆರಿ ಕ್ಲಿಯರ್ ಅಬೌಟ್ 2 things. ಹಿ ವಾಂಟೆಡ್ ಟು ಡೂ ಅನ್ ಆಕ್ಷನ್ ಫಿಲ್ಮ್ ಅಂಡ್ ಹಿ ವಾಂಟೆಡ್ ಹಿಸ್ ಬಾಡಿ ಟು ಸ್ಪೀಕ್. ಸೊ ಅವರು ಫಸ್ಟ್ ಹೇಳಿದ ಸರ್, ನಾನು ತುಂಬಾ ಕಷ್ಟಪಟ್ಟು ಬಾಡಿ ಮಾಡಿದ್ದೀನಿ. ಸೊ ಅದ್ರ ಜೊತೆಗೆ ಇನ್ನೇನೇ ಪ್ರಿಪರೇಷನ್ಸ್ ಹೇಳ್ತಿರೋ ಅದನ್ನ ನಾನು ಮಾಡ್ಕೊಂಡು ರೆಡಿ ಆಗ್ತೀನಿ, ಅದಾದ್ಮೇಲೆ ಶೂಟಿಂಗ್ ಹೋಗೋಣ ಅಂತಂದ್ರು. ಸೊ ಅವ್ರು ಅದಕ್ಕೋಸ್ಕರ ಆಕ್ಟಿಂಗ್ ವರ್ಕ್ಶಾಪ್ಸು, ಡ್ಯಾನ್ಸ್ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಕೊನೆಗೆ ಫೈನಲ್ ಆಗಿ ಬ್ಯಾಕ್ ಹ್ಯಾಂಡ್ ಅಲ್ಲಿ ನಾವು ಕೂಡ ನಮ್ಮ ಕಥೆನ ರೆಡಿ ಮಾಡಕ್ ಶುರು ಮಾಡಿದ್ವಿ. ಸೊ ಇಲ್ಲಿ ನಾನು 3 ಜನ ಕರೆಯಕ್ಕೆ ಇಷ್ಟಪಡ್ತೀನಿ. ಅರುಣ್ ಅವರು, ನನ್ನ ಡೈರೆಕ್ಷನ್ ಟೀಮು, ಪವನ್ ಅವರು ಮತ್ತೆ ಶಂಕರ್ ಅವರು. ಇನ್ನು 3 ಜನ ಇಲ್ಲಿಲ್ಲ, ಭರತ್ ಅಂತ. ಬನ್ನಿ, ಬೇಗ ಬನ್ನಿ. ಈಗ ಜನರಲಿ ನಾವೇನ್ ಮಾಡ್ತೀವಿ, ಬೇರೆ ಟೆಕ್ನಿಷಿಯನ್ಸ್ನೆಲ್ಲ ಅವ್ರನ್ನೆಲ್ಲ ಹೊಗಳಿ ಇದು ಮಾಡಿ, ಮೇನ್ ನನ್ನ ಜೊತೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕತೆ ಬರ್ದಾಗಿಂದ ಹಿಡಿದು ರಿಲೀಸ್ ಆಗಿ ಅದು ಥಿಯೇಟರ್ ಇಂದ ಹೋಗೋವರೆಗೂ ನನ್ನ ಜೊತೆ ನಿಲ್ಲೋದು ಇವರು. ಸೊ ಇವ್ರಿಗೂ ದೊಡ್ಡ ಚಪ್ಪಾಳೆ ಕೊಡ್ಬೇಕು ನೀವು. ಇವ್ರು ಅರುಣ್ ಅಂತ, ಇವರು ಕೂಡ ನನ್ನ ಜೊತೆ ಕೋ-ರೈಟಿಂಗ್ ಮಾಡಿದ್ದಾರೆ. ಇವರು ಪವನ್ ಹೆಗ್ಡೆ ಅಂತ, ಶಂಕರ್ ಅಂತ. ಸೊ ಏನ್ ನೀವೇನ ಟ್ರೇಲರ್ ಏನ್ ನೋಡಿದೀರಾ, ಎಲ್ಲ ಇಷ್ಟಪಟ್ಟಿದ್ದೀರಾ, ಅದಕ್ಕೆ ಇವ್ರದ್ದು ಕ್ರೆಡಿಟ್ ಹೋಗ್ಬೇಕು ಅಲಾಂಗ್ ವಿತ್ ಅದರ್ ಟೆಕ್ನಿಷಿಯನ್ಸ್. ಸೊ ಅದ್ ಬಿಟ್ರೆ ಇವಾಗ ನೆಕ್ಸ್ಟ್ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ನನಗೆ ತುಂಬಾ ಚೆನ್ನಾಗಿರೋ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇನ್ನೂ ಚೆನ್ನಾಗಿ ಲಿರಿಕ್ಸ್ ನಾಗಾರ್ಜುನ್ ಶರ್ಮಾ ಅವ್ರು ಬರ್ಕೊಟ್ಟಿದ್ದಾರೆ. 4 ಸಾಂಗ್ ಇದೆ, ಇನ್ನೊಂದು ಸಾಂಗ್ ಸದ್ಯದಲ್ಲಿ ರಿಲೀಸ್ ಆಗುತ್ತೆ. ಸೊ ಅದ್ರ ನಂತರ ಈ ಸಾಂಗ್ ನ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ರು ನಮ್ಮ ಭೂಷಣ್ ಮಾಸ್ಟ್ರು. ಸೊ ಅವ್ರ ಜೊತೆ ನಾನು ಪ್ರಾಬ್ಲಿ ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಾರೆ. ಸೆಕೆಂಡ್ ಫಿಲ್ಮ್ ಗೀತಾ ಆದ್ಮೇಲೆ ಇವಾಗೆ ಮಾಡ್ತಿರೋದು. ಗೀತಾ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ರು, ಅದನ್ನ ಎಡಿಟ್ ಮಾಡ್ಬಿಟ್ಟೆ ಅಂತ ಬೈಕೋತಾ ಇರ್ತಾರೆ. ಸೊ ಅದಕ್ಕೆ ಇದರಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಮಾಡಿದೀನಿ. ಸೊ ಅದ್ರ ನಂತರ ಅಮರ್ ಸರ್ ನನ್ನ ಜೊತೆ ಆರ್ಟ್ ಡೈರೆಕ್ಟರ್ ಈ ಸಿನಿಮಾ ವರ್ಕ್ ಮಾಡಿದ್ದಾರೆ. ಸೊ ಮೋರ್ ದೆನ್ ಆನ್ ಆರ್ಟ್ ಡೈರೆಕ್ಟರ್, ಹಿ ವಾಸ್ ಲೈಕ್ ಅ ಬ್ರದರ್ ಟು ಮೀ. ಸೊ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಇದು ಮಾಡಿ, ಆಮೇಲೆ ಅವ್ರು ಯೂಶಲಿ ತಳ್ತಾ ಇರ್ತಾರೆ, ನೀವು ಮಾತಾಡ್ಬೇಕು ಸರ್, ಹೋಗಿ ಸರ್, ನೀವು ಮುಂದೆ ನುಗ್ಗಬೇಕು, ನೀವು ಹಿಂದೆ ನಿಂತ್ಬಿಟ್ರೆ ಆಗಲ್ಲ, ನಿಮ್ಮ ಕೆಲಸನ ನೀವೇ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಹೇಳಿರೋದ್ರಿಂದನೇ ನಾನು ಇಷ್ಟು ಮಾತಾಡ್ತಾ ಇರೋದು. ಸೊ ಇದ್ರ ನಂತರ ನಮ್ಮಿಬ್ರು ಫೀಮೇಲ್ ಲೀಡ್ಸ್ ಗೋಪಿಕಾ ಮತ್ತೆ ಆಯನ ಅವರು ಕೇಳ್ತಾನೆ ಇರ್ತಾರೆ, ಏನ್ ನೋಡಿದ್ರಿ ಅಂತದ್ದು ಈ ಕ್ಯಾರೆಕ್ಟರ್ ಅನ್ನ ಚೂಸ್ ಮಾಡಕ್ಕೆ ಅಂತ.
ಸೊ ಪ್ರಾಬ್ಲಿ ಫಿಲ್ಮಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವರಿಬ್ಬರನ್ನ ಯಾಕೆ ಚೂಸ್ ಮಾಡಿದೆ ಅಂತ. ಆ್ಯಂಡ್ ಆ ಗೋಪಿಕ್ ಅವರು ಆದಷ್ಟು ಬೇಗ ಕನ್ನಡ ಕಲೀರಿ. ಸೊ ಯು ಹ್ಯಾವ್ ಅ ಲಾಂಗ್ ಫ್ಯೂಚರ್ ಅಲಾಂಗ್ ವಿತ್ ಆಯನ. ನೀವು ಕೂಡ ಇವ್ರು ಆಲ್ರೆಡಿ 3 films ಸೋಲ್ಡ್, ಸೊ ಲಾಟ್ ಆಫ್ ಮೋರ್ ಫಿಲ್ಮ್ಸ್ ಟು ಕಮ್. ಇದು ಬಿಟ್ಟು ಐ ಥಿಂಕ್ ಬೇರೆ ಆರ್ಟಿಸ್ಟ್ಗಳೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಾರ್ತಿಕ್ ಮಹೇಶ್ ಅವರು ಇದರಲ್ಲಿ ಹೀರೋ ಆಗಿದ್ರು ಕೂಡ ವಿಲನ್ ಕ್ಯಾರೆಕ್ಟರ್ನ ಅಕ್ಸೆಪ್ಟ್ ಮಾಡಿಕೊಂಡು ಪ್ಲೇ ಮಾಡಿದ್ದೀರಾ. ಐ ಥಿಂಕ್ ಇಟ್ ವಿಲ್ ಓನ್ಲಿ ಡೂ ಗುಡ್ ಫಾರ್ ಯು ಆಸ್ ವೆಲ್ ಫಾರ್ ಅಸ್ ಆಲ್ಸೋ. ಅದು ಬಿಟ್ಟರೆ ಐ ಥಿಂಕ್ ನಮ್ಮ DOP ಕಾರ್ತಿಕ್ ಅವರು ಇಲ್ಲಿ ಬಂದಿಲ್ಲ ಬಿಕಾಸ್ ಈಸ್ ಬಿಸಿ ವಿತ್ ಹಿಸ್ ವರ್ಕ್ ಇನ್ ಚೆನ್ನೈ. ಸೊ ಅವರು ಕೂಡ ತುಂಬ ಚೆನ್ನಾಗಿ ವಿಜುವಲ್ಸ್ನ ಟ್ರೀಟ್ ಮಾಡಿಕೊಟ್ಟಿದ್ದಾರೆ, ಶೂಟ್ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆ ಇದು ಸೆಕೆಂಡ್ ಕಾಂಬಿನೇಷನ್ ಅದು ಹೊಯ್ಸಳ ಆದಮೇಲೆ. ಅದು ಬಿಟ್ಟು ಬಾಲು ನಾಗೇಂದ್ರ ಅವರು ಇವತ್ತಿಲ್ಲಿ ಬಂದಿಲ್ಲ. ಬಾಲು ಸರ್ ಕೂಡ ತುಂಬ ಚೆನ್ನಾಗಿ ಅವ್ರು ಕೊಟ್ಟಿದ್ದ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ಬಿಡ್ಡಪ್ಪ ಅವರಾಗ್ಬೋದು, ರಘು ಶಿವಮೊಗ್ಗ ಅವರಾಗ್ಬೋದು, ರಮೇಶ್ ಇಂದ್ರ ಅವರಾಗ್ಬೋದು, ಹೇಮಂತ್ ಸುಶೀಲ್ ಅವರಾಗ್ಬೋದು, ಮಾನ್ಸಿ ಸುಧೀರ್ ಅವರಾಗ್ಬೋದು, ಅಂಕಿತಾ ಅವರಾಗ್ಬೋದು, ಇವರೆಲ್ಲರೂ ಅವ್ರು ಕೊಟ್ಟಿದ್ದ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಲಾಸ್ಟಲ್ಲಿ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಈ ಪಿಕ್ಚರ್ನ ನಾವು ಗೆಲ್ಲೇಬೇಕು ಅಂತಾನೆ ಮಾಡಿರೋದು. ಸೊ ಹೋಪ್ಫುಲಿ ವಿ ವಿಲ್ ಲೀವ್ ಅಪ್ ಟು ಇಟ್. ಸೊ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫೆಬ್ರವರಿ 20ನೇ ತಾರೀಕು ದಯವಿಟ್ಟು ಥಿಯೇಟ್ರಲ್ಲೇ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಜಯ್ ಸರ್. ಫೆಬ್ರವರಿ 20ನೇ ತಾರೀಕು ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದಂತಹ ಸಿನಿಮಾ ಆಲ್ಫಾ ಚಿತ್ರ ಬಿಡುಗಡೆ ಆಗ್ತದೆ. ಐ ಥಿಂಕ್ ನಮ್ಮ ಇಡೀ ಚಿತ್ರತಂಡದ ಜೊತೆ ಒಂದು ಫೋಟೋ ಆಪರ್ಚುನಿಟಿ ಆಗ್ಬಿಡಿ. ಓನ್ಲಿ ದ ಫಿಲ್ಮ್ ಟೀಮ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ವಿಜಯ್ ಸರ್, ಹೇಮಂತ್ ಅವರೇ, ಆಯನ, ಗೋಪಿಕಾ, ಕಾರ್ತಿಕ್, ಸೊ ಎಲ್ಲರೂ ಟೀಮ್ ಪ್ಲೀಸ್ ಜಾಯಿನ್. ಅಂಕಿತಾ ಈ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಸಾರಿ, ಶ್ರೀಮುರಳಿ ಸರ್ ಹೊಟ್ಟೋದ್ರು. ಅವರು ಈ ಟ್ರೈಲರ್ನ ಲಾಂಚ್ ಮಾಡ್ಕೊಟ್ಟಿದ್ದು ತುಂಬಾನೇ ದೊಡ್ಡ ವಿಚಾರ. ಬಿಕಾಸ್ ಯಂಗ್ಸ್ಟರ್ಸ್ಗೆ ಸಪೋರ್ಟ್ ಮಾಡಿದ್ದು ಅವರು ತುಂಬಾನೇ ನಮಗೆ ಒಂದು ಬೂಸ್ಟ್ ಕೊಟ್ಟಿದೆ. ಸೊ ಥ್ಯಾಂಕ್ ಯು ಸರ್, ಶ್ರೀಮುರಳಿ ಸರ್, ಥ್ಯಾಂಕ್ ಯು. ಹೇಮಂತ್ ಅವರು ಆಕ್ಚುಲಿ ಹೇಳಿದ್ರು ವಿಜಯ್ ಸರ್, ನನಗೆ ಫೈಟ್ ಎಲ್ಲ ಈಸಿಯಾಗಿ ಮಾಡ್ಬಿಡ್ಬೋದು, ಡಾನ್ಸ್ ಕಷ್ಟ ಅಂತ. ಬಟ್ ಸಾಂಗ್ ಅಲ್ಲಿ ನೋಡಿದ್ರೆ ಚೆನ್ನಾಗೇ ಡಾನ್ಸ್ ಮಾಡಿದ್ದಾರೆ. ಸ್ಟೇಜ್ ಅಲ್ಲಿ ಏನಕ್ಕೆ ಮಾಡಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಹೇಳ್ತೀನಿ. ವಿಜಯ್ ಸರ್, ನೀವೇ ಆಕ್ಷನ್ ಹೇಳ್ಬೇಕು ಅವ್ರಿಗೆ, ಓಕೆನಾ? ಸೂಪರ್. ವಿಜಯ್ ಸರ್ ಆಕ್ಷನ್ ಹೇಳ್ತಾರೆ. ಹೇಮಂತ್ ಅವರು ನಮ್ಮ ನಾಯಕಿಯರ ಜೊತೆ 2 ಸ್ಟೆಪ್ ಹಾಕ್ತಾರೆ. ಕಮಾನ್, ಏನಾದ್ರು ಆಲ್ಫಾ ಮೂಮೆಂಟ್ ಮಾಡಿ. ನಮ್ಮ ಡೈರೆಕ್ಟರ್ ಸಕ್ಕದಾಗಿ ಡ್ಯಾನ್ಸ್ ಮಾಡ್ತಾರೆ. ನಮಗೆ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡೋದು ಸರ್, ಈ ತರ ಸ್ಟೆಪ್ ಬೇಕು ಸರ್, ಆ ತರ ಸ್ಟೆಪ್ ಬೇಕು ಸರ್ ಅಂತ ಇದ್ರು. ಸೊ ದಯವಿಟ್ಟು ಮ್ಯೂಸಿಕ್. ವಿಜಯ್ ಸರ್ ಏನಂದ್ರೆ ಬೇರೆಯವ್ರ ಕೈ ಡಾನ್ಸ್ ಮಾಡಿಸ್ತಾರೆ ಅಷ್ಟೇ ಅವರು ಆಸ್ ಅ ಡೈರೆಕ್ಟರ್. ಈ ಅದ್ಭುತವಾದಂತಹ ಇವೆಂಟ್ ನ ಆರ್ಗನೈಸ್ ಮಾಡಿದ್ದು ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ನ ನವರಸನ್ ಹಾಗೂ ಟೀಮ್ ಅವ್ರಿಗೆ ಹಾರ್ಟಿ ಥ್ಯಾಂಕ್ ಯು ಸೋ ಮಚ್ ನವರಸನ್ ಅಂಡ್ ಟೀಮ್. ಇದೇ ರೀತಿ ಸಿನಿಮಾ ಇವೆಂಟ್ಗಳನ್ನ ಮಾಡ್ತಾ ಇರಿ. ಮೋರ್ ಪವರ್ ಟು ಯು ಗೈಸ್. ಅಂಡ್ ಆಲ್ಫಾ ಚಿತ್ರ ಫೆಬ್ರವರಿ 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಮಿಸ್ ಮಾಡದೆ ಈ ಸಿನಿಮಾ ನೋಡಿ.
ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಿಗ್ಬೇಕು. ಆ ಒಂದು ಅವಕಾಶ ಈ ಸಿನಿಮಾ ತಂಡಕ್ಕೂ ಕೊಟ್ಟು ನೋಡಿ, ಖಂಡಿತವಾಗ್ಲೂ ನಿಮಗೆ ಮೋಸ ಆಗಲ್ಲ ಅನ್ನೋ ನಂಬಿಕೆಯಲ್ಲಿ ಫೆಬ್ರವರಿ 20ನೇ ತಾರೀಕು ಆಲ್ಫಾ ಬಿಡುಗಡೆ ಆಗ್ತಾ ಇದೆ. ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಸೇರಿರುವಂತಹ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್. ಆರ್ ಮೀಡಿಯಾ ಪಾರ್ಟ್ನರ್ಸ್, ಥ್ಯಾಂಕ್ ಯು. ವೀಕೆಂಡ್ ಶುರು, ಎಂಜಾಯ್. ಎಲ್ಲಿದೆ